ಇದೀಗ ತಾನೇ ಆರಂಭಿಸಿರೋಣ ಹುಬ್ಬಳ್ಳಿ ಧಾರವಾಡ ಮೂಲತಃ BSc ಪದವೀಧರರಾಗಿ ಇವತ್ತು UPSC ಪರೀಕ್ಷೆಯಲ್ಲಿ ತೆರೆಗಡೆನ ಇದೀಗ ನಮ್ಮ ಹುಬ್ಬಳ್ಳಿ ಧಾರವಾಡದ ಅವರ ಕುರಿತಾಗಿರುವಂತಹ ಒಂದು ಸಣ್ಣ ಭೇಟಿಯನ್ನ ಇದೀಗ ಸ್ಕ್ರೀನ್ ಮೇಲೆ ನಾವು ಗುರುದೇವ್ ಸಂಭ್ರಮ 2025 ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಎಸ್ ಶಶಿಕುಮಾರ್ ಸರ್ ಅವರು. ನಮಗೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಶಶಿಕುಮಾರ್ ಸರ್ ಅವರು. ಸೊ ಈ ಒಂದು ನಮ್ಮ ಸಮಸ್ಯೆಯ ಕುರಿತಾಗಿ ಒಂದು ಕಿರು ಪರಿಚಯವನ್ನ ನೀಡತಕ್ಕಂಥ ದಯಮಾಡಿ ನಮ್ಮ ಸಂತೋಷ್ ಕುಮಾರ್ ಸರ್ ಅಖಿಲ್ ಕುಮಾರ್ ಸರ್ ಅವರು ದಯಮಾಡಿ ಒಂದು ಕಿರು ಪರಿಚಯವನ್ನ ನೀಡಿಕೊಡ್ಬೇಕು ಅಂತ ಕೇಳ್ತಾ ಇರೋದು. ಮೊದಲಿಗೆ ಹುಬ್ಬಳ್ಳಿ ಧಾರವಾಡ ನಗರದ ಮಾನ್ಯ ಆಯುಕ್ತರಾಗಿರುವಂತಹ ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಸುಸಂದರ್ಭಕ್ಕಾಗಿ ನಾವೆಲ್ಲರೂ ಕಾದಿದ್ವಿ. ಮೈ ಡಿಯರ್ ಕ್ಯಾಂಡಿಡೇಟ್ಸ್, ಮೈ ಡಿಯರ್ ಫ್ಯೂಚರ್ ಆಸ್ಪಿರೆಂಟ್ಸ್, ನಮ್ಮ ಆಯುಕ್ತರು ನಿರಾಸೆಗೊಳಿಸಲ್ಲ. ಸರ್ ನಿಮಗಾಗಿ ಬಂದಿದ್ದಾರೆ. ನಾನು ನಿಮಗೆಲ್ಲ ಹೇಳಿದ್ದೆ ಸರ್ ಬರ್ತಾರೆ ಅಂತ. ಸೊ ನೀವೆಲ್ಲ ಬಹಳ ಸಹನೆಯಿಂದ ಕಾದಿದ್ದೀರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಸರ್, ಈ ನಮ್ಮ ಗುರುದೇವ್ ಸಂಸ್ಥೆ ಶುರುವಾಗಿ 9 ವರ್ಷಗಳ ಕಾಲ ಆಯಿತು. ಸೊ 2015ರಲ್ಲಿ ಧಾರವಾಡದಲ್ಲಿ ಶುರುವಾದಂತಹ ಗುರುದೇವ್ ಸಂಸ್ಥೆ ಕಳೆದ 9 ವರ್ಷಗಳಲ್ಲಿ ಒಂದು 20,000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳಿಗೆ ನಾವು ತರಬೇತಿ ನೀಡಿದ್ದೀವಿ. 20,000ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದ್ದೀವಿ. ನಾವು ಶುರು ಮಾಡಿದ್ದು UPSC ಮತ್ತು KPSC ಅನ್ನುವಂತ ಒಂದು ತರಬೇತಿಗಳಿಂದ ಮುಂದೆ ಸಾಗಿ ವಿವಿಧ ಇಲಾಖೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ತರಬೇತಿಯನ್ನು ಕೊಡುತ್ತಾ ಇವತ್ತು 8ರಿಂದ 10 ಕೋರ್ಸ್ಗಳಿಗೆ ನಮ್ಮಲ್ಲಿ ತರಬೇತಿ ನೀಡ್ತಾ ಇದ್ದೀವಿ. ಪ್ರತಿ ವರ್ಷ 2ರಿಂದ 3,000 ಜನ ಅಭ್ಯರ್ಥಿಗಳು ನಮ್ಮಲ್ಲಿ ತರಬೇತಿಗಾಗಿ ರಾಜ್ಯದ ಮೂಲೆಗಳಿಂದ ಬರ್ತಾ ಇದ್ದಾರೆ ಸರ್. ಈ ಅಭ್ಯರ್ಥಿಗಳು ಸಾಕಷ್ಟು ಕೆಲಸಗಳನ್ನು ಕಟ್ಕೊಂಡು ಧಾರವಾಡಕ್ಕೆ ಕಾಲಿಡ್ತಾರೆ. ಜೀವನದಲ್ಲಿ ಏನಾದರೂ ನಾವು ಒಂದು ಅದ್ಭುತವಾದ ಸಾಧನೆ ಮಾಡಬೇಕು ಅಂತ ಈ ಎಲ್ಲ ಅಭ್ಯರ್ಥಿಗಳಲ್ಲಿ ಕಳೆದ 10 ವರ್ಷಗಳಲ್ಲಿ 800ಕ್ಕೂ ಹೆಚ್ಚಿನ ಜನ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಿಗೆ ಸೇರ್ಪಡೆಯಾಗಿದ್ದಾರೆ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಿನ ಕೆಲವೊಂದು ಇಲಾಖೆಗಳಿಗೂ ಕೂಡ ನಮ್ಮ ಸಾಕಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಒಂದು ರೀತಿ ನಾವು ಅಂಕಿ ಅಂಶಗಳ ಪ್ರಕಾರ ಹೇಳಬೇಕು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅಧಿಕಾರಿಗಳು ನೀಡುತ್ತಿರುವ ಸಂಸ್ಥೆ ಅಂದ್ರೆ ನಾವು ಯಾವುದೇ ಶಂಕೆ ಇಲ್ಲದೆ ನೀವು ಹೇಳಬಹುದು. ಹಾಗಾಗಿ ಇವತ್ತು ನಿಮ್ಮ ಒಂದು ಮಾತಿನ ನಿಮ್ಮ ಮಾತಿನ ಪ್ರಹಾರ ನೋಡೋದಕ್ಕಂತ ಸಾಕಷ್ಟು ಜನ ಇದ್ದಾರೆ. ಎಲ್ಲಾ ಅಭ್ಯರ್ಥಿಗಳು ಮುಂದಿನ ಫ್ಯೂಚರ್ ಆಫೀಸರ್ಗಳಾಗೋರು ಕೂಡ. ಹಾಗೆ ನಮ್ಮ ಮಾತುಗಳಿಂದ ಅವರನ್ನ ಇನ್ನೂ ಸ್ವಲ್ಪ ಪ್ರೇರೇಪಿಸಿ ಅವರ ಮುಂದಿನ ದಾರಿ ಇನ್ನೂ ಸುಗಮವಾಗಿ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ಳುತ್ತ ನಿಮ್ಮನ್ನ ವೇದಿಕೆಗೆ
ಬರ್ಮಾಡಿಕೊಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು 10 ರಿಂದ 15 ನಿಮಿಷ ನಾನು ಮಾತಾಡ್ತೀನಿ. ಎಲ್ಲ ರೆಕಾರ್ಡಿಂಗ್ ತೆಗೆದಿಟ್ಟು ಕೇಳಿಸ್ಕೊಳೋದ್ರ ಬಗ್ಗೆ ಫೋಕಸ್ ಮಾಡಿ ದಯವಿಟ್ಟು. ತೆಗೆದ್ಬಿಡಿ, ರೆಕಾರ್ಡಿಂಗ್ ನಾಟ್ ನೆಸೆಸರಿ. ನೋ ಮೊಬೈಲ್ ಕ್ಯಾನ್ ರೆಕಾರ್ಡ್ ಬೆಟರ್ ದನ್ ಯುವರ್ ಮೈಂಡ್. ಇನ್ನು ಯಾರಿಗಾದ್ರೂ ನಿಮ್ಮ ಮೈಂಡ್ ಬಗ್ಗೆ ಡೌಟ್ ಇದ್ರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರಿ. ಮೊಟ್ಟಮೊದಲಿಗೆ ಐ ಆಮ್ ರಿಯಲಿ ಸಾರಿ, ಬಹಳ ಲೇಟ್ ಆಯ್ತು. ನಾನು ನಿನ್ನೆ ಈಗ ಕೇಳಿಸುತ್ತಾ? ಓಕೆ, ಇನ್ನೂ ಒಂದೆರಡು ಮೊಬೈಲ್ ತೆಗೆದುಕೊಡ್ರಿ, ಕ್ಲಿಯರ್ ಮಾತಾಡೋಣ. ಬೆಂಗಳೂರಿಗೆ ಹೋಗಿದ್ದೆ ನಿನ್ನೆ ರಜಾ ಅಂತ. ಆಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸ ಬಂದಿದ್ದರಿಂದ ಇವತ್ತು ಕಾರ್ಯಕ್ರಮ ಮೋಸ್ಟ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಬರ್ತಾ ಇದ್ರೆ ಮೋಸ್ಟ್ಲಿ ಬಹಳ ಗಿಲ್ಟ್ ಆಗ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಎಷ್ಟೊಂದು ಜನ ಭವಿಷ್ಯದ ಅಧಿಕಾರಿಗಳನ್ನ ನೋಡುವ ಒಂದು ಅದೃಷ್ಟ ನನಗೆ ಸಿಗ್ತಾ ಇರಲಿಲ್ಲ. ನನ್ನ ಒಂದು ಬ್ರೀಫ್ ಜರ್ನಿ ಹೇಳ್ಬಿಡ್ತೀನಿ, ಆಮೇಲೆ ನನಗೆ ಅನ್ಸಿದ್ದು ಒಂದು 4 ಮಾತು ಹೇಳ್ತೀನಿ. ಸೊ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಏನೇನು ಹೇಳ್ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನೋಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ಇಷ್ಟು ಪ್ರತಿಭಾನ್ವಿತ ಅಭ್ಯರ್ಥಿಗಳು, ಆಕಾಂಕ್ಷಿಗಳ ಎದುರಿಗೆ ನಾನು ನೋಟ್ ಮಾಡ್ಕೊಂಡು ಹೇಳೋದಕ್ಕಿಂತ ನನಗೇನು ಅನ್ಸುತ್ತೆ ಅದನ್ನ ನೇರವಾಗಿ ಹೇಳ್ಬಿಡೋದು ಬೆಟರ್ ಅನ್ನಿಸ್ತು. ಹಾಗಾಗಿ ನೇರವಾಗಿ ನಿಮಗೆ ಮಾತಾಡ್ತಾ ಇದ್ದೀನಿ. ಮೊಟ್ಟಮೊದಲಿಗೆ ನನ್ನ ಹೆಸರು ಶಶಿಕುಮಾರ್ ಅಂತ. ನಾನು ಚಿತ್ರದುರ್ಗದಲ್ಲಿ ಹುಟ್ಟಿ ಬೆಳೆದಿದ್ದು. ಪ್ರೈಮರಿ ಸ್ಕೂಲ್ 1 to 7th ನಾನು ಸಂತ ಜೋಸೆಫ್ ಕಾನ್ವೆಂಟ್ ಪಾಠಶಾಲೆಯಿಂದ ಕನ್ನಡ ಮೀಡಿಯಂನಲ್ಲಿ ನಾನು ಓದಿದ್ದು. ಕನ್ನಡ ಮೀಡಿಯಂ ಯಾಕೆ ಹೇಳ್ತಿದ್ದೆ, ಕನ್ನಡ ಮೀಡಿಯಂ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಲಿಯರ್ ಮಾಡುವಂಥವ್ರು ಅವರ ಮಾತೃಭಾಷೆಯಲ್ಲಿ ಓದುವಂಥವ್ರು ಮತ್ತು ಗ್ರಾಮೀಣ ಭಾಗದವರು, ಸಣ್ಣ ಸಣ್ಣ ಹಳ್ಳಿ, ಸಣ್ಣ ಸಣ್ಣ ಸಿಟಿ ಟೌನ್ಗಳಿಂದ, ಜಿಲ್ಲಾ ಕೇಂದ್ರಗಳಿಂದ ಬಂದಂಥವ್ರು. ಹಾಗಾಗಿ ನಿಮ್ ತಲೆಗೆ ಏನಾದ್ರು ಅಕಸ್ಮಾತ್ ನಾನು ದೊಡ್ಡ ದೊಡ್ಡ ಕಾನ್ವೆಂಟ್ ಅಲ್ಲಿ ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಸ್ಕೂಲ್ ಅಲ್ಲಿ ಓದಿಲ್ಲ, ನನಗೆ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋ ಅನುಮಾನ ಇದ್ರೆ ಫಸ್ಟ್ ತೆಗೆದಾಕಿ. ಸೊ ಯಾರು ದೊಡ್ಡ ದೊಡ್ಡ ಕಾರ್ಪೊರೇಟ್ ಸ್ಕೂಲ್ಗಳಲ್ಲಿ ಓದಿರ್ತಾರೆ ಅವ್ರಿಗೂ ಕ್ಲಿಯರ್ ಮಾಡಕ್ ಆಗಲ್ಲ ಅಂತಲ್ಲ, ಅವ್ರಿಗೂ ಕ್ಲಿಯರ್ ಮಾಡಕ್ಕಾಗತ್ತೆ. ಆದ್ರೆ ಅದರ ಶಾಲೆಗಳಲ್ಲಿ ಓದಿದ್ದಿರೋರಿಗೆ ಸಾಧ್ಯ ಅನ್ನುವಂತ ಅನುಮಾನ ಯಾರಿಗೂ ಬೇಡ. ಇದು ಮೊದಲನೇ ಪಾಯಿಂಟ್. ಅದಾದ್ಮೇಲೆ ನಾನು ಹೈಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಂತ, ಅವತ್ತಿನ ಕಾಲಕ್ಕೆ ಚಿತ್ರದುರ್ಗದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇರುವಂತ ಒಂದು ಹೈಸ್ಕೂಲ್ ಈಗ ಆಲ್ಮೋಸ್ಟ್ ಮುಚ್ಚೋ ಹಂತದಲ್ಲಿದೆ. ಅದಾದ್ಮೇಲೆ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಚಿತ್ರದುರ್ಗ PUC ಓದಿದ್ದು. ಅಲ್ಲಿ PUC ನಾಲ್ಕೇ ವರ್ಷದಲ್ಲಿ ಮಾತ್ರ ಇತ್ತು ಕಾಲೇಜ್ ಅಂತ ಹೇಳ್ಬೋದು. ಯಾಕಂದ್ರೆ PUC ನಾವು ಓದಂತ ಸಮಯ ಏನು ಅರ್ಲಿ 2000s ಇದೆ. ಆ ಟೈಮಲ್ಲಿ PUC ಕಾಲೇಜಿಗೆ ಸೇರ್ಕೊಂಡದ್ದು, ಮತ್ತೆ ಪ್ರೈವೇಟ್ ಟ್ಯೂಷನ್ಸ್ ಅಲ್ಲಿ BCMP ಕೋಚಿಂಗ್ ತಗೊಂಡು ನೆಕ್ಸ್ಟ್ ಇಯರ್ ಹೋಗ್ಬೇಕು ಅಂತ. ಅದಾದ್ಮೇಲೆ ನಾನು BSc ಅಗ್ರಿಕಲ್ಚರ್ ಸೇರ್ಕೊಂಡೆ ಡಿಗ್ರಿ ಶಿವಮೊಗ್ಗದಲ್ಲಿ. ಇಲ್ಲಿಂದ ಧಾರವಾಡದ ಅಗ್ರಿಕಲ್ಚರ್ ಕಾಲೇಜ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಅದರ ಒಂದು ಸ್ಮಾಲರ್ ವರ್ಷನ್ ಆಫ್ ದಟ್ ಕಾಲೇಜ್ ಶಿವಮೊಗ್ಗ ಅಗ್ರಿಕಲ್ಚರ್ ಕಾಲೇಜ್. ನಮ್ದು 9ನೇ ಬ್ಯಾಚ್ ಪ್ರಾರಂಭ ಆಗಿದ್ದು. GKVK ಅಥವಾ ಕೆಲವು ಗೊತ್ತಿರ್ಬೋದು, GKVK ಯಾರು ಬಂದಿರ? ಓಕೆ, GKVK ಬೆಂಗಳೂರು ಮತ್ತೆ US ಧಾರವಾಡ ಕಂಪೇರ್ ಮಾಡಿದ್ರೆ ಬಹಳ ಸಣ್ಣ ಕ್ಯಾಂಪಸ್. ಮತ್ತೆ ಸಣ್ಣ ಕ್ಯಾಂಪಸ್ಗಳಲ್ಲಿ
ಇನ್ನು ಫೆಸಿಲಿಟಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಟೀಚರ್ಸ್ ಕ್ವಾಲಿಟಿ ಇರ್ಬೋದು, ಅದೆಲ್ಲ ಕಡಿಮೆ ಇರುತ್ತೆ ಅನ್ನೋ ಭಾವನೆ ಇರುತ್ತೆ. ಆದರೆ ಒಬ್ಬ ವಿದ್ಯಾರ್ಥಿಗೆ ಪರಿಪೂರ್ಣವಾದ ಶಿಕ್ಷಣ ಕೊಡಲಿಕ್ಕೆ ಯಾವ ಕ್ಯಾಂಪಸ್ ಸಣ್ಣದು ದೊಡ್ಡದು ಅಂತಿರಲ್ಲ. ಅಲ್ಲಿರುವಂತಹ ಫ್ಯಾಕಲ್ಟಿ ಚೆನ್ನಾಗಿದ್ದು ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ಇರ್ತದೆ. ಖಂಡಿತ ಯಾವುದೇ ಒಂದು ಕಾಲೇಜಲ್ಲಿದ್ದು ಎಲ್ಲಿ ಬೇಕು ಹೋಗ್ಬೋದು ಅನ್ನೋದು ನಾನು ಇಲ್ಲಿ ಇಷ್ಟಪಡ್ತಿರೋದು. ಅದಾದ್ಮೇಲೆ ನಾನು MS ಅಗ್ರಿಕಲ್ಚರ್ಗಿಂತ ಡೆಲ್ಲಿಗೆ ಹೋದೆ. ಪೂಸಾ ಇನ್ಸ್ಟಿಟ್ಯೂಟ್ ಆಗಿದೆ, ಯಾರ್ಯಾರು ಬಂದಿದ್ಯಾ? ಪೂಸಾ ಇನ್ಸ್ಟಿಟ್ಯೂಟ್ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಗೊತ್ತಿರುತ್ತೆ ಜನರಲಿ. ಅದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಅದು ಸಮಥಿಂಗ್ ವಿಚ್ ಇಸ್ ಸಿಮಿಲರ್ ಟು IIT, IIM, AIMS ಫಾರ್ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಅಂಡ್ ಮೆಡಿಕಲ್ ಸ್ಟೂಡೆಂಟ್ಸ್. ನಮ್ಮ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ಅದು ಬೆಸ್ಟ್ ಇನ್ಸ್ಟಿಟ್ಯೂಷನ್ ಫಾರ್ ಪೋಸ್ಟ್ ಗ್ರಾಜುಯೇಷನ್, ನಂಬರ್ 1 ಅಂತ ಹೇಳ್ಬೋದು. ನಂಬರ್ 1 ಎರಡು ವಿಚಾರಗಳಲ್ಲಿ, ಒಂದು ಟಾಪ್ ರ್ಯಾಂಕ್ಸ್ ಅಲ್ಲಿ PG ಅಡ್ಮಿಷನ್ ತಗೊಂಡು ಅಲ್ಲಿ ರ್ಯಾಂಕ್ಸ್ ತಗೊಂಡು ಅಲ್ಲಿ PG ಅಡ್ಮಿಷನ್ ತಗೊಂಡ್ರೆ ಒಂದು. ಎರಡನೇದಲ್ಲಿ ಹೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ PhD ಸೀಟ್ ತಗೊಳ್ಳೋದು ಈಸಿ ಆಗುತ್ತೆ. ಆಮೇಲೆ ರಿಸರ್ಚ್ ಲೈನಲ್ಲಿ ಇರುವಂಥವ್ರು ಸೈಂಟಿಸ್ಟ್ಗಳಾಗಲಿಕ್ಕೆ ಅಥವಾ ಯೂನಿವರ್ಸಿಟಿ ಆಗುವಂಥವ್ರಿಗೆ, ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಅಗ್ರಿಕಲ್ಚರ್ ಅಲೈಡ್ ಯೂನಿವರ್ಸಿಟಿ ಅಥವಾ ಅಲೈಡ್ ಆರ್ಗನೈಸೇಷನ್ಸ್ ಮೇಲೆ ಅದರಲ್ಲಿ ಎಂಟ್ರಿ ಆಗಲಿಕ್ಕೆ, ಮತ್ತೆ ಅದೆಲ್ಲಕ್ಕಿಂತ ಮುಖ್ಯವಾಗಿ UPSC ಸೇರಿದಂತೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟು ಬಿ ಮೋಸ್ಟ್ ಸ್ಪೆಸಿಫಿಕ್ UPSC ಪ್ರಿಪೇರ್ ಮಾಡೋಂಥವ್ರಿಗೆ ಅದು ನಾವು ಹೋಗ್ತಿದ್ದ ಸಂದರ್ಭದಲ್ಲಿ ದ ಬೆಸ್ಟ್ ಕ್ಯಾಂಪಸ್. ಯಾಕೆಂದ್ರೆ ಅಲ್ಲಿಂದ ಬಹಳ ಹತ್ತಿರದಲ್ಲಿ ರಾಜೇಂದ್ರ ನಗರ ಇದೆ. ವಾಜಿರಾಮ್ ರವಿ ಅವಾಗ ಬಹಳ ದೊಡ್ಡ ಇನ್ಸ್ಟಿಟ್ಯೂಷನ್. ರವೀಂದ್ರ ಅಂತ ಅವರು ಲೆಕ್ಚರರ್ ಇದ್ದರು. ಈಗ ಇನ್ನೂ ಸ್ಟಿಲ್ ಅವರು ಟೀಚಿಂಗ್ ಮಾಡ್ತಾ ಇದ್ರು, ಅವ್ರಿಗೆ ಗೊತ್ತಿಲ್ಲ. ಬಹಳ ಒಳ್ಳೆಯ ಒಂದು ಮೆಂಟರ್. ಮತ್ತೆ ನಮಗೆ ಇಂಡಿಯನ್ ಕೊರಿಯಾ ಕಾನ್ಸ್ಟಿಟ್ಯೂಷನ್ ಕ್ಲಾಸಸ್ ಕೂಡ ಮೇನ್ಸ್ಗೆ ಎಲ್ಲ ನಾವು ತಗೊಂಡಿದ್ದೆ. ಸೊ ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅವೈಲಬಲ್ ಅಟ್ ದಟ್ ಟೈಮ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಹಾಗಾಗಿ ಅಲ್ಲಿ ಜನರಲ್ ಸ್ಟಡೀಸ್ ಕೋಚಿಂಗ್ ನಮ್ಮ ಕ್ಯಾಂಪಸ್ನು ಹೆಚ್ಚಿಗೆ ಹೋಗ್ತಾ ಇದೆ. ಕ್ಲಿಯರ್ ಆಗೋ ಸಂಖ್ಯೆ ಜಾಸ್ತಿ ಇತ್ತು. ಹಾಗಾಗಿ ಎಲ್ಲ ಆಸ್ಪೆಕ್ಟ್ಸ್ ಪೂಸಾ ಇನ್ಸ್ಟಿಟ್ಯೂಟ್ ಬಹಳ ಒಳ್ಳೆಯದು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು. ಸೊ ನಂದು ಫಸ್ಟ್ ಇಯರ್ ಪೋಸ್ಟ್ ಗ್ರಾಜುಯೇಷನ್ ಮುಗಿತಾ ಸೇರ್ಕೊಂಡಂತ ಸಂದರ್ಭದಲ್ಲಿ KPSC ಮತ್ತೆ UPSC ಎರಡು ಕಾಲ ಆಯಿತು. KPSC ಮತ್ತೆ UPSC ಎರಡು ಬಂದೆ. ಎರಡರಲ್ಲೂ ಫಿಲಿಮ್ಸ್ ಆಯಿತು, ಎರಡರಲ್ಲೂ ಮೇನ್ಸ್ ಆಯಿತು. UPSC ಮತ್ತೆ KS ಮೇನ್ ಇಂಟರ್ವ್ಯೂ ಎರಡೂ April 4th of 2006 ಬಂತು. ಆಗ ನಾನು ಫಸ್ಟ್ UPSC ಇಂಪಾರ್ಟೆಂಟ್ ಆಗ್ಬೇಕಾದಂತು. ಆಮೇಲೆ ಸೇಮ್ ಡೇಟ್ ಇದ್ರಿಂದ KPSC ಪರ್ಮಿಷನ್ ಕೊಟ್ಟಾಗ KPSC ಅಲ್ಲಿ ನಮಗೆ ಒಂದು ವಾರ ಕಾಲಾವಕಾಶ ಕೊಟ್ಟು April 10th ಇಂಟರ್ವ್ಯೂ ಶೆಡ್ಯೂಲ್ ಆಯಿತು. ಜೂನ್ ಮೊದಲನೇ ವಾರದಲ್ಲಿ ರಿಸಲ್ಟ್ ಬಂತು. ಮೇ ರಿಸಲ್ಟ್ ಬಂತು. UPSC ನಂದು ಆಗಲಿಲ್ಲ ಫಸ್ಟ್ ಅಟೆಂಪ್ಟ್. KPSC ಅಲ್ಲಿ ನಂದು ತಹಸೀಲ್ದಾರ್ ಪೋಸ್ಟ್ ಸೆಲೆಕ್ಷನ್ ಆಗಿ ಫೈನಲ್ ಆರ್ಡರ್ಸ್ ಬಂತು. KPSC ನಮ್ದು ಒನ್ ಆಫ್ ದಿ ಫಾಸ್ಟೆಸ್ಟ್ ರೆಕ್ರೂಟ್ಮೆಂಟ್ ಪ್ರೋಸೆಸ್. 2006 ಬ್ಯಾಚ್. ನೋಟಿಫಿಕೇಶನ್ ಆಗಿದ್ದು ಜುಲೈ ತಿಂಗಳಲ್ಲಿ. ನೆಕ್ಸ್ಟ್ ಬೈ ಆಗಸ್ಟ್ ಆಫ್ 2005. ಬೈ 2006 ಜೂನ್ ವಿ ರಿಪೋರ್ಟೆಡ್. ಸೊ ವಿತಿನ್ 9 months ನಮ್ದು ರೆಕ್ರೂಟ್ಮೆಂಟ್ ಪ್ರೋಸೆಸ್ KPSC ಕಂಪ್ಲೀಟ್ ಆಗಿತ್ತು. ಸೊ KPSC ತಹಸೀಲ್ದಾರ್ ಸೆಲೆಕ್ಷನ್ ಆಯಿತು. ಆಮೇಲೆ ಟ್ರೈನಿಂಗ್ಗೆ ಅಂತ ಚಿಕ್ಕಮಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನನ್ನ UPSC ಸೆಕೆಂಡ್ ಅಟೆಂಪ್ಟ್ ಟ್ರೈನಿಂಗ್ ಡೇಸ್ ಪ್ರೊಫೆಷನಲ್ ಕೊಟ್ಟೆ. ಆಗ 2007 ಬ್ಯಾಚ್ ಅಲ್ಲಿ 2006 ನೋಟಿಫಿಕೇಶನ್ 7 ರಿಸಲ್ಟ್ ಮೇ 2007 ನಲ್ಲಿ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಂದು 146th ರ್ಯಾಂಕ್ ಬಂದಿತ್ತು. ಸೊ ಕರ್ನಾಟಕ ಇಂಡಿಯನ್ ಪೊಲೀಸ್ ಸರ್ವಿಸ್ ಸೆಲೆಕ್ಷನ್ ಆಯಿತು. ಆಮೇಲೆ ಎಕ್ಸೆಪ್ಷನ್ ತಗೊಂಡಿದ್ದೆ. ನೆಕ್ಸ್ಟ್ ಇನ್ನೊಂದು ಅಟೆಂಪ್ಟ್ ಫಿಲಿಮ್ಸ್ ಬರುತ್ತೆ. ಮೇನ್ಸ್ ಬರುವಂಥ ಸಂದರ್ಭದಲ್ಲಿ ನಮ್ಮ ಮಸೂರಿ ಟ್ರೈನಿಂಗ್ ಬರುತ್ತೆ, ಫೌಂಡೇಶನ್ ಕೋರ್ಸ್. ಅದಕ್ಕೆ ಎಕ್ಸಾಮಿಷನ್ ತಗೊಂಡು ಡೈರೆಕ್ಟ್ ಆಗಿ NBA ಹೈದರಾಬಾದ್ ಇಲ್ಲಿ IPS ತರಬೇತಿಗೆ ಡಿಸೆಂಬರ್ 2007ಗೆ ಹೋದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ನಂದು ಇಂಟರ್ವ್ಯೂ ಕೂಡ ಬಂತು. ಇಂಟರ್ವ್ಯೂ ಅಲ್ಲಿ ನಂದು 207 208 ರ್ಯಾಂಕು ನೆಕ್ಸ್ಟ್ ಇಯರ್ ಸೆಲೆಕ್ಷನ್ ಅಲ್ಲಿ ಆಯಿತು. ಆಗ IRS ಸರ್ವಿಸ್ ಅಲಾಟ್ಮೆಂಟ್ ಆಯಿತು. ಸೊ ಪ್ರಾಬಬಲಿ ನನ್ನದು 3 ಅಟೆಂಪ್ಟ್ಸ್ ಆಫ್ UPSC ಒಂದೊಂದು ಚಿಕ್ಕ ಲರ್ನಿಂಗ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ಈ PG ಅಡ್ಮಿಷನ್ ತಗೊಂಡದ್ದು ಡಿಗ್ರಿ ಜರ್ನಿ ಕಂಟಿನ್ಯೂ ಮಾಡ್ತೀನಿ. ಡಿಗ್ರಿಲಿ ಬಹಳಷ್ಟು ಜನಕ್ಕೆ ಏನು ಫೀಲಿಂಗ್ ಇದೆ,
ಬಹಳಷ್ಟು ಜನ ಇನ್ನು ಡಿಗ್ರಿ ಓದ್ತಾ ಇರ್ಬೋದು ಇದರಲ್ಲಿ. ಡಿಗ್ರಿ ಓದ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ಕೊಂಡಿರ್ಬೋದು. ನಿಮ್ಮ ತಲೆಯಲ್ಲಿ ಏನು ಅನ್ಸುತ್ತೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀನಿ, ಹಂಗಾಗಿ ಡಿಗ್ರಿ ಎಕ್ಸಾಮ್ ಏನು ಜಾಸ್ತಿ ಸೀರಿಯಸ್ ಆಗೋದಿಲ್ಲ, ಎಲಿಜಿಬಿಲಿಟಿ ಅಷ್ಟು, ಹಂಗಾಗಿ ಕ್ಲಾಸ್ ಅಟೆಂಡ್ ಮಾಡೋದು ಬೇಡ, ಎಕ್ಸಾಮ್ ಜಸ್ಟ್ ಬರ್ಬಿಟ್ಟು ಒಂದು 40% 45% ತಗೊಂಡ್ರೆ ಸಾಕು ಅನ್ನೋ ಭಾವನೆ ಇದೆ. ಅದು ತಪ್ಪು. ಎಲ್ಲರ ಮನಸ್ಸಿಗೆ ಡೆಫಿನೆಟ್ ಫಸ್ಟ್ ಕಲ್ಲಾಗಿ ನೀವು ಡಿಗ್ರಿಲಿ 3 ವರ್ಷ ಅಥವಾ 4 ವರ್ಷ, ಕೆಲವರು ಪ್ರೊಫೆಷನಲ್ BS ಅಗ್ರಿಕಲ್ಚರ್, ವೆಟರ್ನರಿ, ಮೆಡಿಸಿನ್ ಬೇರೆ ಹೋಗ್ತಾ ಇರ್ತೀವಿ. ಆ 3 ವರ್ಷ ಅಥವಾ 5 ವರ್ಷ 4 ವರ್ಷ ನಿಮಗೆ ಗ್ರಾಜುಯೇಷನ್ ಅಲ್ಲಿ ಎಕ್ಸಾಮ್ ಪರ್ಪಸ್ ಇದೆ, ಕುತ್ಕೊಂಡು ಹಾರ್ಡ್ ವರ್ಕ್ ಮಾಡ್ತೀವಿ. ದಟ್ ಈಸ್ ಗೋಯಿಂಗ್ ಟು ಬಿ ದ ಕೀ ಫಾರ್ ಯುವರ್ ಸಕ್ಸಸ್ ಇನ್ ದ ಪ್ರಿಪರೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಯಾಕೆ ಅಂತಂದ್ರೆ ಒಂದಲ್ಲ ಎರಡಲ್ಲ 16 ಪೇಪರ್ಗಳು ನೀವು ಕಲಿತಾ ಹೋಗ್ತೀವಿ, 16 ಸಬ್ಜೆಕ್ಟ್ಗಳು ಕಲಿತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ನಿಮಗೆ ಓದಿದ್ದನ್ನು ನೆನಪಿಟ್ಕೊಂಡಿದ್ದನ್ನ ಎಕ್ಸಾಮ್ ಅಲ್ಲಿ ಎವ್ಯಾಲ್ಯೂಯೇಟರ್ ಯಾವ ರೀತಿ ನಮ್ಮ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ಬರೆಯುವಂಥದ್ದು, ಅದರಲ್ಲಿ ಮತ್ತೆ ಸ್ಕೋರ್ ಮಾಡುವಂಥದ್ದು. ಸ್ಕೋರ್ ಮಾಡ್ತಾರೆ ಇವಾಗ ಗೆಟ್ ಟು ನೋ ವೇರ್ ಯು ಸ್ಟ್ಯಾಂಡ್ ಅಂತ. ಸೊ ಹಂಗಾಗಿ ಅದು ಬಹಳ ಮುಖ್ಯ ಆಗುತ್ತೆ. ಅದು ಅಕಸ್ಮಾತ್ ಯಾರಾದ್ರೂ ಆ ಒಂದು ಕೆಟಗರಿ ಇದ್ರೆ ದಯವಿಟ್ಟು ಪ್ಲೀಸ್ ಫೋಕಸ್ ಆನ್ ಯುವರ್ ಗ್ರಾಜುಯೇಷನ್ ಆರ್ ಪೋಸ್ಟ್ ಗ್ರಾಜುಯೇಷನ್, ವಾಟ್ ಎವರ್ ಯು ಆರ್ ಡೂಯಿಂಗ್ ಬಿಸಾಯ್ಡ್ಸ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಸೊ ನಾನು ಡಿಗ್ರಿಲಿ ತುಂಬಾ ಸಿನ್ಸಿಯರ್ ಆಗಿ ಓದ್ತಾ ಇದ್ದೆ, ಬಹಳ ಸಿನ್ಸಿಯರ್ ಆಗಿ ಓದ್ತಾ ಇದ್ದೆ. ಎಕ್ಸಾಮ್ಸ್ ಡೆಫಿನೆಟ್ಲಿ ಎಲ್ಲ ಡಿಗ್ರಿಲಿ ಒಂದಿನ 2 ದಿನ ಎಕ್ಸಾಮ್ಸ್ ಹಿಂದಿನ ದಿನಗಳೆಲ್ಲ ಓದೋದು. ಬಟ್ ಆ ಓದೋದ ಸಂದರ್ಭದಲ್ಲಿ ಮಾತ್ರ ಡೆಫಿನೆಟ್ಲಿ ತುಂಬಾ ಸಿನ್ಸಿಯರ್ ಆಗಿ ಓದ್ತಾ ಇದ್ದೆ. ಯೂಸ್ ಟು ಬಿ ಆಲ್ಮೋಸ್ಟ್ ಸೆಕೆಂಡ್ ಥರ್ಡ್ ಕಂಪನಿ ಸ್ಕೋರ್ಸ್ ಬರ್ತಾ ಇದೆ. ಸೊ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋದಕ್ಕಿಂತ ಮುಂಚೆನೆ ನಾನು ಓದಿದ್ರೆ ಚೆನ್ನಾಗಿ ಸ್ಕೋರ್ ಮಾಡಬಲ್ಲೆ ಅನ್ನೋ ಒಂದು ನನಗೆ ಕಾನ್ಫಿಡೆನ್ಸ್ ಬಂದಿದ್ದು. ಬಿಸೈಡ್ಸ್ SSLC, PUC ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್, ಇಟ್ ಈಸ್ ಡಿಗ್ರಿ ಯೂನಿವರ್ಸಿಟಿ ಎಕ್ಸಾಮ್ಸ್. ಆ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಯಾವುದೇ ಸಬ್ಜೆಕ್ಟ್ ಇದ್ರೂ ನಾನು ಅದನ್ನು ಸ್ವಿಚ್ ಓವರ್ ಮಾಡ್ಕೊಂಡು ಇವತ್ತು ಅಗ್ರಾನಮಿ ಓದ್ತೀನಿ, ನಾಳೆ ಎಂಟ್ರಾಲಜಿ ಓದ್ತೀನಿ, ನಾಳೆ ಸೈಕಾಲಜಿ ಓದ್ತೀನಿ, ಅದಾದಮೇಲೆ ಇಂಗ್ಲೀಷ್ ಪೇಪರ್ ಓದ್ತೀನಿ. ನಮ್ಮ ಅಗ್ರಿಕಲ್ಚರ್ ಡಿಗ್ರಿ ಅಷ್ಟು ಡೈವರ್ಸಿಟಿ ಇತ್ತು. ಸೊ ಆ ರೀತಿ ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮಗೆ ಓದುವಂಥದ್ದು ಸಾಧ್ಯ ಆಗುತ್ತೆ. ಹಂಗಾಗಿ ದಯವಿಟ್ಟು ಯಾರ್ಯಾರು PG, UG ಅಥವಾ PhD ಮಾಡ್ತಿದ್ದೀರಿ, ಪ್ಲೀಸ್ ಡೂ ಫೋಕಸ್ ಆನ್ ದ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಲ್ಸೋ. ದಟ್ ಇಸ್ ಫಸ್ಟ್ ಥಿಂಗ್. ಎರಡನೇದು, ನಾನು PG ಅಡ್ಮಿಷನ್ಗೆ ಡೆಲ್ಲಿ ಹೋಗ್ಬೇಕಾದ್ರೆ ಓದ್ಬೇಕಾದ್ರೆ ಒಂದು ಪ್ಲಾಂಟ್ ಸೈನ್ಸ್ ಅಂತ ಗ್ರೂಪ್ ಬರುತ್ತೆ. ಪ್ಲಾಂಟ್ ಸೈನ್ಸ್ ಅಂದರೆ ಬೇಸಿಕಲಿ ಜೆನೆಟಿಕ್ಸು, ಪ್ಲಾಂಟ್ ಬ್ರೀಡಿಂಗು, ಕ್ರಾಪ್ ಫಿಸಿಯಾಲಜಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಪೆಥಾಲಜಿ, ಪ್ಲಾಂಟ್ ಜೆನೆಟಿಕ್ ರಿಸರ್ಚ್ ಅಂತ ಒಂದು ಮೇನ್ ಸೆಕ್ಷನ್. ಅದು ಜನರಲಿ ಕನ್ಸಿಡರ್ಡ್ ದಟ್ ಟೈಮ್ ಇಟ್ ವಾಸ್ ಕನ್ಸಿಡರ್ಡ್ ವೆರಿ ಟಫ್. ಆ ಒಂದು ಗ್ರೂಪ್ನ ನಾನು ಗ್ರೂಪ್ ಆಫ್ 4 to 5 ಡಿಪಾರ್ಟ್ಮೆಂಟ್ಸ್ ಹೋಗೋಕ್ಕೆ ನಾನು ಪ್ರಿಪೇರ್ ಆಗ್ತಾ ಇದ್ದೆ. ಅದು ದಟ್ ವಾಸ್ ಮೈ ಬೇಸಿಕ್ ಪ್ರಿಪ್ರೇಷನ್ ವಿಚ್ ಲೆಡ್ ಮೀ ಟು ಸಕ್ಸೀಡ್ ಇನ್ UPSC. ಯಾಕೆ ಅಂದರೆ ನಾನು ಪ್ಲಾಂಟ್ ಸೈನ್ಸ್ಗೆ ಪ್ರಿಪ್ರೇಷನ್ ಮಾಡಿದ್ದು ಸುಮಾರು 7 to 8 months ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಪ್ರಿಪ್ರೇಷನ್ ಮಾಡಿದ್ದೆ. ಆ ಡಿಗ್ರಿ ಪ್ರಿಪ್ರೇಷನ್ ನಾನು ಫೈನಲ್ ಇಯರ್ ಇದ್ದಾಗ 7 to 8 months ನಾನು ಓದಿದ್ದೆ. ಎಷ್ಟು ವ್ಯಾಸ್ಟ್ ಆಗಿ, ಎಷ್ಟು ಕಾಂಪ್ರಿಹೆನ್ಸಿವ್ ಆಗಿ, ನಾನು ಯಾವುದೇ ಕ್ವಶನ್ ಕೊಟ್ಟರು ನಾನು ಬರೆಯೋಗಿರ್ಬೇಕು ಅಂತಂದು ಪ್ರಿಪೇರ್ ಆಗಿದ್ದು ನನಗೆ ಆಲ್ಮೋಸ್ಟ್ ಭಾಳ 60-70% ಆಫ್ ನನ್ನ ಅಗ್ರಿಕಲ್ಚರ್ ಮತ್ತು ಬಾಟ್ನಿ ಆಪ್ಷನ್ಸ್ ಅಂತ 2 ಸಬ್ಜೆಕ್ಟ್ ಇತ್ತು. ಅವಾಗ ಆ 2 ಆಪ್ಷನ್ ಎಲ್ಲ ಒಂದು 60 to 70% ಪ್ರಿಪ್ರೇಷನ್ ನಂದು ಆ PG ಅಡ್ಮಿಷನ್ ಪ್ರಿಪ್ರೇಷನ್ ಪ್ರೋಸೆಸ್ಸಲ್ಲಿ ಮುಗಿದೋಗಿತ್ತು. ಆಮೇಲೆ 200 ಕ್ವಶನ್ಸ್ ಅಲ್ಲಿ 180 ಕ್ವಶನ್ಸ್ ಈ ಕ್ಯಾಟಗರಿ ಇದ್ರೆ, 20 ಕ್ವಶನ್ಸ್ ಜನರಲ್ ಅಗ್ರಿಕಲ್ಚರ್ ಅಂತ ಇರ್ತಿತ್ತು. ಆ ಜನರಲ್ ಅಗ್ರಿಕಲ್ಚರ್ ಓದ್ಬೇಕಾದ್ರೆ ನಾನು ಪ್ಲಾಂಟ್ ಸೈನ್ಸ್ ಅಲ್ಲಿದ್ರು ಅದ್ರ ಜೊತೆಗೆ ಎಕನಾಮಿಕ್ಸ್, ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಜನರಲ್ ಅಗ್ರಿಕಲ್ಚರ್, ಸ್ಟ್ಯಾಟಿಸ್ಟಿಕ್ಸ್, ಆಮೇಲೆ ಬೇರೆ ಯಾವ್ಯಾವ ಕ್ವಶನ್ಸ್ ಕೇಳಕ್ ಸಾಧ್ಯತೆ ಇದೆ ಅಂತಂದ್ರೆ ಅದನ್ನ ಎಷ್ಟು ಕಾಂಪ್ರಿಹೆನ್ಸಿವ್ ಪ್ರಿಪ್ರೇಷನ್ ಆ ಆಸ್ಪೆಕ್ಟ್ಸ್ ಅಲ್ಲಿ ಆಗಿತ್ತು ಅಂದ್ರೆ, ನಾನು UPSC ಪ್ರಿಪೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ನಾನು ಪ್ರಿಪ್ರೇಷನ್ ಮಾಡಬೇಕಾದಿದ್ದು ಬಾಟ್ನಿ ಸಬ್ಜೆಕ್ಟ್ ಅಲ್ಲಿ ಲೋಯರ್ ಬಾಟ್ನಿ ಅಂತ ಬರುತ್ತೆ. ಆ ಒಂದು ಆಸ್ಪೆಕ್ಟ್ ಮಾತ್ರ, ಯಾಕಂದ್ರೆ ಅದು ಯಾವ ಎಕ್ಸಾಮ್ ಸಿಲೆಬಸ್ ಅಲ್ಲಿ ಇರಲಿಲ್ಲ. ಅದು ಸುಮಾರು ಒಂದು 2 ತಿಂಗಳು ಪ್ರಿಪ್ರೇಷನ್, ರಫ್ಲಿ ಅಬೌಟ್ 3 to 4 hours ಎವ್ರಿ ಡೇ. ಸೊ ಲೋಯರ್ ಬಾಟ್ನಿ ಪ್ರಿಪ್ರೇಷನ್ ಮಾಡಿದ್ದು ಬಿಟ್ರೆ ಉಳಿದೆಲ್ಲ ಟೈಮ್ ನಾನು ಜನರಲ್ ಸ್ಟಡೀಸ್ ಪ್ರಿಪೇರ್ ಮಾಡಿದೆ. ನಾನು ಆ ವರ್ಷ ಫಸ್ಟ್ ಫಿಲಿಮ್ಸ್ ಕೊಟ್ಟಾಗ ಡಿಸೆಂಬರ್ ಎಂಡಲ್ಲಿ ಇವತ್ತು ನಾಳೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿ ಜನವರಿ 1st ಇಂದ ಮಾರ್ಚ್ 14-15 ಇತ್ತು ಎಕ್ಸಾಮ್. ಸುಮಾರು 4.5 ತಿಂಗಳ ಕಾಲ ಏನು ಹಾರ್ಡ್ ವರ್ಕ್ ಮಾಡೋಕೆ ಓದಿದ್ದೆ. ಅದ್ರ ಜೊತೆಗೆ PG ಅಡ್ಮಿಷನ್ ನಾನು ಏನು ಅಗ್ರಿಕಲ್ಚರ್ ಬಾಟ್ನಿ ಕವರ್ ಮಾಡಿದ್ದೆ. ಮತ್ತೆ ಆ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಟೈಮಲ್ಲಿ ಏನು ಬಾಟ್ನಿ ಒಂದು ಕೆಲವು ಆಸ್ಪೆಕ್ಟ್ಸ್ ಬಂದಿದೆ, ಅದರಿಂದ ನನಗೆ ಪ್ರಿಲಿಮ್ಸ್ ಬಹಳ ಈಸಿಯಾಗಿ ಕ್ಲಿಯರ್ ಆಯಿತು. ಮತ್ತೆ ಮೇನ್ಸ್ ಕಲಿಯುವಂಥ ಸಂದರ್ಭ ಬಂದಾಗ ಅದಕ್ಕಿಂತ ಮುಂಚೆ February 2000
5 ಅಲ್ಲಿ ಕೆ ಎಸ್ ಫಿಲ್ಮ್ಸ್ ಬರೆದ್ವಿ. ನೆಕ್ಸ್ಟ್ ಮೇ 2005 ಅಲ್ಲಿ ಯು ಪಿ ಎಸ್ ಸಿ ಫಿಲ್ಮ್ಸ್ ಬರೆದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಜುಲೈ 2005 ಅಲ್ಲಿ ಕೆ ಎಸ್ ಮೇನ್ಸ್ ಎಕ್ಸಾಮ್ ಇತ್ತು. ಅವಾಗಿಂದ ನಾನು ಯು ಪಿ ಎಸ್ ಸಿ ಏನಿದೆ ಓದಿಲ್ಲ, ಅಂದ್ರೆ ಯು ಪಿ ಎಸ್ ಸಿ ಮೇನ್ಸ್ಗೆ ಅಂತ ಏನು ಓದಿಲ್ಲ. ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಎರಡು ಟು ಬಿ ಮೋರ್ ಸ್ಪೆಸಿಫಿಕ್ ಯು ಪಿ ಎಸ್ ಸಿಗೆ ಫಿಲ್ಮ್ಸ್ಗೆ ಏನು ಬೇಕೋ ಅಷ್ಟು ಓದಿದೆ. ಆಗ ಕೆ ಪಿ ಎಸ್ ಸಿ ಮೇನ್ಸ್ ಬಂತು, ಅದನ್ನ ಬಂದು ಅಗ್ರಿಕಲ್ಚರ್, ಬಾಟ್ನಿ ಮತ್ತು ಜನರಲ್ ಸ್ಟಡೀಸ್ 3 ಪೇಪರ್ ಇರ್ತಾ ಇತ್ತು. ಆ 3 ಪೇಪರು ಬರದೆ ಚೆನ್ನಾಗಾಯ್ತು ಅಂತ ಅನ್ಸಿತ್ತು. ಏನು ಪ್ರಿಪ್ರೇಷನ್ ಮಾಡಿಲ್ಲ, ಏನು ತಿಳಿತು ಅಷ್ಟು ಫಿಲಿಮ್ಸ್ಗೆ ನೀವೆಲ್ಲ ಓದಿದಾಗ ನಮ್ಗೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಬಗ್ಗೆ ಒಂದು ಜಿಯೋಗ್ರಫಿಕಲ್ ರೈನ್ ಫಾರ್ಮೇಷನ್ ರಿಲೇಟೆಡ್, ವೆದರ್ ಫಾರ್ಮೇಷನ್ ರಿಲೇಟೆಡ್, ಅಥವಾ ಯಾವುದೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಅಥವಾ ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಅಥವಾ ಯಾವುದೋ ಒಂದು ಬೇರೆ ಇಂಡಿಯನ್ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಫಿಲಿಮ್ಸ್ ಪ್ರಿಪ್ರೇಷನ್ ಮಾಡಿದಂಥವ್ರಿಗೆ ಏನು ಕ್ವಶನ್ ಕೇಳ್ತಾರೆ, ಅದನ್ನ ಮೇನ್ಸ್ ಅಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ, ಅದನ್ನ ಎಷ್ಟು ಮಾತ್ರ ಬರೀಬೋದು ಅಷ್ಟೇ ಬೇಕಾಗಿತ್ತು ಅಂತ ನನ್ನ ಕೈಲಿ ಅನ್ಸುತ್ತೆ. ಆಗ ಯು ಪಿ ಎಸ್ ಸಿ ಕ್ಲಿಯರ್ ಆಯಿತು. ಫಿಲಿಮ್ಸು ಮೇನ್ಸ್ ಬರೀಬೇಕಾದ್ರೆ ಜನರಲ್ ಸ್ಟಡೀಸು ಒಂದು ಮಿಸ್ಟೇಕ್ ಆಯ್ತು ನನಗಿಂದ. ನಂತರ ಈ ಐಡೆಂಟಿಟಿ ರಿಜಿಸ್ಟರ್ ನಂಬರ್ ಬೆಳಗ್ಗೆ ಒಂದು ಪೇಪರ್ ಆಯಿತು, ಜಿ ಎಸ್ ಪೇಪರ್ 1. ಪೇಪರ್ 2 ಬರೀಬೇಕಾದ್ರೆ ನನಗೆ ಅವರು ಇನ್ವಿಜಿಲೇಟ್ ಬಂದ್ಬಿಟ್ಟು ರಿಜಿಸ್ಟರ್ ನಂಬರ್ ಹಾಕಿಲ್ಲ ನೋಡಲಿ ಅಂತ ಹೇಳ್ಬಿಟ್ಟು. ಅವಾಗ ರಿಜಿಸ್ಟರ್ ನಂಬರ್ ಹಾಕಿಲ್ಲ ಅಂತ ಹೇಳ್ತಾರೆ ಅಂತ ಹಾಕಿ ಎಲ್ಲ ಆದ್ಮೇಲೆ ಬೆಳಗ್ಗೆ ಹಾಕಿದ್ವೋ ಇಲ್ಲೋ ಅಂತ ಡೌಟ್ ಬಂತು. ಅವಾಗ ನನಗೆ ಸೆಕೆಂಡ್ ಪೇಪರ್ ಸ್ಟಾರ್ಟ್ ಆಗಬೇಕು ಒಂಥರ ಲಿಟಲ್ ಪರ್ಪ್ಲೆಕ್ಸ್, ಏನಪ್ಪ ಬೆಳಗ್ಗೆ ಹಾಕಿದ್ದು ಇಲ್ಲೋ ಅಂತ. ಅಲ್ಲಿ ಹೋಗಿ ಬೇಕಂತ ಕೇಳಿದ್ರೆ ಮೋಸ್ಟ್ಲಿ ನಾನು ಮೇನ್ಸ್ ಪೇಪರ್ 1ಗೆ ಬೆಳಗ್ಗೆ ಮೋಸ್ಟ್ಲಿ ರಿಜಿಸ್ಟರ್ ನಂಬರ್ ಹಾಕಿಲ್ಲ ಅನಿಸುತ್ತೆ ಅಂತಂದು. ಅದಕ್ಕೆ ಯಾವ್ದು ಆಮೇಲೆ ಏನು ಡೆಲ್ಲಿ ಕಾಲೇಜ್ ಅವಾಗ ಒಂದು 2 ನಿಮಿಷ ಟೈಮ್ ಕೊಡಿ, ಯು ಪಿ ಎಸ್ ಸಿ ಸೆಲ್ ಇದೆಯಲ್ಲ ನಾವು ಕೇಳ್ಕೊಂಡ್ಬಿಡ್ತೀವಿ ಅಂತ ಎಕ್ಸಾಮಿನೇಷನ್ ಸೆಂಟರ್ ಯು ಪಿ ಎಸ್ ಸಿ ಸೆಲ್ ಅಂತ ಹೋಗಿ ಕೇಳ್ತೀವಿ. ಸರ್ ಹಿಂಗೆ ಆಗಿದೆ ಬೆಳಗ್ಗೆ ಹಾಕಿಲ್ಲ ಸದ್ಯ ಸಂಧಾನ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವಾಗ ಇದ್ಬಿಟ್ಟು ಇನ್ನು ಏನು ಮಾಡೋಕ್ಕಾಗಲ್ಲ, ನನ್ನ ಸೆಕೆಂಡ್ ಪೇಪರ್ ಇನ್ನಾಗಿ ನಿಂತಿರೋ ಹೋಗಲಿ ಅಂತ. ಸೊ ನಾನು ತುಂಬ ಡಿಸ್ಟರ್ಬ್ ಆಗಿದೆ, ಏನು ಹಿಂಗೆ ಆಗೋದಿಲ್ಲ ಅಂತಂದು ಎಕ್ಸಾಮ್ ಬರೀಲಿಕ್ಕೆ ಹೋಗಿಲ್ಲ. ಸೊ ಇದರಲ್ಲೆಲ್ಲ ಆಗುತ್ತೆ, ಇದರ ಆಕ್ಸಿಡೆಂಟ್ಸ್ ಕಾನ್ಸಂಟ್ರೇಷನ್. ಸೊ ಸೆಕೆಂಡ್ ಪೇಪರ್ ಬರೀಬೇಕಂದ್ರೆ ಹೆಂಗೆ ಮಾಡೋದು, ಇದು ಸರಿಯಾಗಿ ಆಗಲಿಲ್ವಲ್ಲ ಅಂತ ಯಾವುದೋ ಸುಮ್ಮನೆ ಬರ್ತದೆ. ಆಮೇಲೆ ಹೊರಗಡೆ ಬಂದರೆ ನಮ್ಮ ಸೀನಿಯರ್ ಹೋಗಿದ್ರು, ಮುರಳಿ ಮೋಹನ್ ಅಂತ ನಮ್ಮ ಸೀನಿಯರ್ ನಮ್ಮ ಪಿ ಜಿ ಮಾಡಿದ್ದಾರೆ, ಪಿ ಎಚ್ ಡಿ ಮಾಡ್ತಾರೆ. ವೆರಿ ನೈಸ್ ಇಂಟರ್ವ್ಯೂ. ಮತ್ತು ನನಗೆ ನಾನು ಮೆಂಟರ್ ಅಂತ ಕನ್ಸಿಡರ್ ಮಾಡ್ತೀನಿ ಅವನ್ನ. ಅವರು ಅದೆಲ್ಲ ಏನಿಲ್ಲ ಇನ್ವಿಜಿಲೇಟರ್ಸ್ ಇರ್ತಾರಲ್ಲ, ಅದನ್ನೆಲ್ಲ ಅದೆಲ್ಲ ಹಾಕಿಲ್ಲ ಅಂತ ಅವರೇ ಹಾಕ್ತಾರೆ. ಯಾಕಂದ್ರೆ ಅದನ್ನೆಲ್ಲ ವೇಲೇಟ್ ಮಾಡೋದನ್ನೆಲ್ಲ ಕರೆಕ್ಟಾಗಿ ನೋಡೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಅಕಸ್ಮಾತ್ ಹಂಗೆ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಆಗೋ ಟೈಮಲ್ಲಿ ಯಾವ ಪೇಪರ್ ಇಲ್ಲ ಅಂತ ಅವರೇ ಅಲ್ಲಿ ಡಿಸ್ಕಷನ್ ಮಾಡಿ ಮೋಸ್ಟ್ಲಿ ಅಲಾಟ್ ಮಾಡ್ತಾರೆ. ನೀವು ತಲೆ ಕೆಡಿಸ್ಕೊ ಬರ್ತಿತ್ತು, ಸೆಕೆಂಡ್ ಪೇಪರ್ ಸುಮ್ಮನೆ ಚೆನ್ನಾಗಿ ಬರ್ಬೇಕಿತ್ತು ಅಂತ ಹೇಳಿದ್ರು. ಆಯಿತು ಅಂತ ನೆಕ್ಸ್ಟ್ ಎಸ್ ಎ ಪೇಪರ್ ಬರುತ್ತೆ. ಎಸ್ ಎ ಪೇಪರ್ ಬರೆದಾದ್ಮೇಲೆ ಇಲ್ಲಿ ಕೆ ಪಿ ಎಸ್ ಮೇನ್ಸ್ ರಿಸಲ್ಟ್ ಬಂತು. ಇನ್ನು ಮಧ್ಯದಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಂಡು ಒಂದು 20 ದಿನ ಟೈಮ್ ಇತ್ತು. ಮೇನ್ಸ್ ರಿಸಲ್ಟ್ ಬಂತು. ಆಗ ನಂದು 956 ಮಾರ್ಕ್ಸ್ ಬಂದಿತ್ತು ಕೆ ಪಿ ಎಸ್ ಸಿ ಮೇನ್ಸ್ ಎಕ್ಸಾಮಲ್ಲಿ. ಅವತ್ತಿನ ಲೆಕ್ಕಕ್ಕೆ ಅದು ಬಹಳ ಒಳ್ಳೆ ಸ್ಕೋರ್. ಯಾಕಂದ್ರೆ ಹೈಯೆಸ್ಟ್ ಬಂದವರೆ 1021, 22 ಬಂದಿತ್ತು. ನನ್ನ ಮೋಸ್ಟ್ಲಿ ಒಂದು 6 ಪ್ಲೇಸಲ್ಲಿ ಇತ್ತು ಅನ್ಸುತ್ತೆ ಆಲ್ ಕರ್ನಾಟಕ. ಅವಾಗ ನನಗೆ ರಿಯಲೈಸ್ ಆಗಿದ್ದು, ಯಾರು ನನಗಿಂತ ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಆಮೇಲೆ ಈ ಸರಿ ಕ್ಲಿಯರ್ ಆಗೇ ಆಗಿರುತ್ತೆ, ಯಾವ್ದು ಆಲ್ರೆಡಿ 1-2 ಸರ್ವಿಸ್ ಆಗಿದೆ, ಔಟ್ ಸ್ಕೋರ್ಗಿಂತ ನನಗೆ ಆಲ್ಮೋಸ್ಟ್ ಒಂದು 120 ಮಾರ್ಕ್ಸ್ ಜಾಸ್ತಿ ಬಂದಿತ್ತು. ನಾನು 956 ಬಿಟ್ಟರೆ ಯಾರೋ ಒಬ್ಬರು 867, ಅದು ಬಿಟ್ಟರೆ 700 ಮಾರ್ಕ್ಸ್ ಇದ್ದಿದ್ದೆ ಜಾಸ್ತಿ ಇತ್ತು, ನಮಗೆ ಅನ್ಸುತ್ತೆ. ಸೊ ಅವಾಗ ನನಗೆ ಏನು ಅನ್ನಿಸ್ತು, ಇಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾನು ಬರೀತಿರೋ ರೀತಿ ಏನಿದೆ ಅದು ಇಟ್ ವರ್ಕ್ಸ್ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಬಂದು ತುಂಬ ಕಾನ್ಫಿಡೆಂಟ್ ನಾನು ನೆಕ್ಸ್ಟ್ ಅಗ್ರಿಕಲ್ಚರ್ ಬಾಟ್ನಿ 2 ಪೇಪರ್ ಬರೆದಾದ್ಮೇಲೆ ನಾನು ಐ ವಾಸ್ ಅಂಡರ್ ಕಾನ್ಫಿಡೆಂಟ್ ಆಫ್ ಕ್ಲಿಯರಿಂಗ್ ಮೇನ್ಸ್. ಯಾಕಂದರೆ ಜಿ ಎಸ್ ಪೇಪರ್ 2 ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿ ಬರ್ತಿರ್ಲಿಲ್ಲ ಅನ್ನೋದಿತ್ತು. ಬಟ್ ಸಮಯ ನಾನು ಅಗ್ರಿಕಲ್ಚರ್ ಬಾಟ್ನಿ ಮತ್ತು ಎಸ್ ಎ ಪೇಪರ್ ಬರೆದಿದ್ದು ಯಾವ ಥರ ಬರ್ತಿದ್ದೆ ಅಂತಂದರೆ ಎಲ್ಲೋ ಕಡೆ ಬರ್ಬೋದೇನೋ ಅನ್ನೋ ಒಂದು ಕೂಡ ಇತ್ತು. ಫೈನಲಿ ಐ ಗಾಟ್ ಇಂಟರ್ವ್ಯೂ. ನನಗೆ ಅವತ್ತು 1198 ಮಾರ್ಕ್ಸ್ ಬಂತು ಟೋಟಲ್. ಇಂಟರ್ವ್ಯೂ ಬಂದು ಬೇಸಿಕಲಿ ಇಂಟರ್ವ್ಯೂ ಚೆನ್ನಾಗಾಯಿತು, ಮೀಡಿಯಮ್ ಅನ್ನೋಂಗಾಯಿತು. ಸೊ ಟೋಟಲ್ 1198 ಮಾರ್ಕ್ಸ್ ಬಂತು ಆ ಒಂದು ಅಟೆಂಪ್ಟಲ್ಲಿ. 1200 ಕಟ್ ಆಫ್. ಸೊ ಲಾಸ್ಟ್ ರ್ಯಾಂಕರ್ ವೆರಿ ಫಾಸ್ಟ್.
12, I scored 1200 marks. My score was 1190. So I was hoping probably I will get accommodated in the waiting list and that. But somehow it did not happen. What I'm trying to impress again is ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡ್ಮೇಲೆ ಯಾವುದೋ ಪ್ರಶ್ನೆ ನಿಮಗೆ ಬರಲಿ ಬಿಡಲಿ, ನಿಮಗೆ ಕಂಟಿನ್ಯೂಸ್ ಆಗಿ ಗೊತ್ತಿರೋ ಪ್ರಶ್ನೆಗಳು ಬರಲಿ, ಏನಾಗಲಿ ನಿಮಗೆ ಗೊತ್ತಿರೋದಿಲ್ಲ 100% ನೀಟಾಗಿ ಬರೆದು ಬರಬೇಕು, ಯಾವುದೇ ಪ್ರೆಸೆಂಟೇಷನ್ ಇಟ್ಕೋಬಾರ್ದು ಅಂತ ನಾನು ಹೇಳಿ ಬರೆದು. ಅದಾದ್ಮೇಲೆ ನಾನು ಯು ಪಿ ಎಸ್ ಸಿ ಜಾಯ್ನ್ ಆಗಿದ್ದು, ಯು ಪಿ ಎಸ್ ಸಿ ಮೇನ್ಸ್ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಬರೆದು ಫೈನಲ್ ಸೆಲೆಕ್ಷನ್ ಆಯಿತು. ಆ ಅಟೆಂಪ್ಟಲ್ಲಿ ನಂತರ 1290 ಮಾರ್ಕ್ಸ್ ಬಂತು. ಎಷ್ಟು? 1290 ಮಾರ್ಕ್ಸ್. ಸೊ ನನ್ನ ಫಸ್ಟ್ ಅಟೆಂಪ್ಟ್ ಬೇರೆ ನಾಟ್ ಇನ್ ಲೀಸ್ಟ್ ಕಂಪೇರ್ ಮಾಡಿದ್ರೆ ನನ್ನ ನೆಕ್ಸ್ಟ್ ಅಟೆಂಪ್ಟಲ್ಲಿ ಆಗಿದ್ದ ಇಂಪ್ರೂವ್ಮೆಂಟ್ಸು 21 ಮಾರ್ಕ್ಸ್. ಆ 21 ಮಾರ್ಕ್ಸ್ಗೆ ನಾನೊಂದು ವರ್ಷನೇ ಓದಬೇಕಾಗ್ತದೆ. ಸೊ ಎಲ್ಲ ಕಡೆ ನನಗೆ ಅನ್ಸೋಂಥದ್ದು ಫಸ್ಟ್ ಅಟೆಂಪ್ಟಲ್ಲಿ ನಾನು ಏನೋ ಡಿಸ್ಟರ್ಬ್ ಆಗ್ದಂಗೆ ಬರೆದಿದ್ರೆ ಈ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಬಂದಿದ್ದ ಮಾರ್ಕ್ಸ್ಗೆ ಇನ್ನೊಂದು 20 ಮಾರ್ಕ್ಸ್ ಜಾಸ್ತಿ ಬರ್ತಿದ್ದೆ. ಜಿ ಎಸ್ ಪೇಪರ್ 1 159 ಬಂದಿತ್ತು, ಜಿ ಎಸ್ ಪೇಪರ್ 2 109 ಬಂದಿತ್ತು, ಟೋಟಲ್ 258 ಮಾರ್ಕ್ಸ್ ಬಂದಿದ್ದು. ಸೊ ಬೇಸಿಕಲಿ 257 ಬಂದಿತ್ತು, ಅಲ್ಲಿಗೆ 267. ಸೊ ನಾರ್ಮಲ್ ಆಗಿ ಬಂದಿದ್ರು ಒಂದು 135 140 ಮಾರ್ಕ್ಸ್ ಬರ್ತಿದ್ದು, ಅಲ್ಲಿಗೆ ಒಂದು 30 ಮಾರ್ಕ್ಸ್ ಜಾಸ್ತಿ ಆಗಿದ್ರೆ ನಂದು ಪ್ರೀವಿಯಸ್ ಅಟೆಂಪ್ಟ್ ಅಲ್ಲಿ IPS ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ IPS ಆಗೋ ಸಾಧ್ಯತೆ ಇತ್ತು. ಹಂಗಾಗಿ ಒಂದ್ಸರಿ ಎಕ್ಸಾಮ್ ಯಾವ್ದಾದ್ರು ಕುತ್ಕೊಂಡ್ಮೇಲೆ ಬಿ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್ ಅಂಡ್ ಲೀವ್ ಯುವರ್ ಬೆಸ್ಟ್. ಅದಾದ್ಮೇಲೆ ಥರ್ಡ್ ಅಟೆಂಪ್ಟ್ ಅಲ್ಲಿ ಏನಾಯಿತು, ಅಗ್ರಿಕಲ್ಚರ್ ಮತ್ತೆ ಬಾಟನಿ ಒಂದು ಆಪ್ಷನ್ ಇತ್ತು. ಥರ್ಡ್ ಅಟೆಂಪ್ಟ್ ಅಲ್ಲಿ ಇದ್ದಾಗ ಸೆಕೆಂಡ್ ಅಟೆಂಪ್ಟ್ ಬರೆದು ಕ್ಲಿಯರ್ ಆಯ್ತಲ್ಲ, ಅದಾದ್ಮೇಲೆ ಹೋಗಿ ಫೌಂಡೇಶನ್ ಕೋರ್ಸ್ ಎಕ್ಸಾಮ್ಷನ್ ತಗೊಂಡು ಆಗ ಮೇನ್ಸ್ ಅಟೆಂಪ್ಟ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಥರ್ಡ್ ಅಟೆಂಪ್ಟ್ ಅವಾಗ ಮೇನ್ಸ್ ಬರೀಬೇಕಾದ್ರೆ ಜನರಲ್ ಸ್ಟಡೀಸ್ ಮತ್ತೆ ಎಸ್ಸೇ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರಿಪೇರ್ ಆಗಿದೆ, ಭಾಳ ಕಾನ್ಫಿಡೆಂಟ್ ಆಗಿ ಬರದೆ. ಎರಡು ಜಿ ಎಸ್ ಮತ್ತೆ ಎಸ್ಸೇ ಪೇಪರ್ ಆದ ತಕ್ಷಣ ಕ್ಯಾಡರ್ ವೇಕೆನ್ಸಿ ಬಿಟ್ಟು ಕರ್ನಾಟಕದಲ್ಲಿ ಜನರಲ್ ಮೀಟಿಂಗ್ 2 IPS ಸೀಟ್ ಇದಾವೆ ಅಂತ ಗೊತ್ತಾಯಿತು. ಸೊ ನಂದು ಅಮೌಂಟ್ ಕ್ಲಿಯರ್ ಫ್ರಮ್ ಕರ್ನಾಟಕ ಐ ವಾಸ್ ದ ಬೆಸ್ಟ್ ರ್ಯಾಂಕ್. ಆ ವರ್ಷ IAS ಆಗೋದಿತ್ತು ಬಸವರಾಜ್ ಅಂತ ದಾವಣಗೆರೆ. ಅದು ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ರ್ಯಾಂಕ್ ನಂದೇ ಆ ವರ್ಷ. ಅಲ್ಲಿಗೆ ಜನರಲ್ ಮೆರಿಟಲ್ಲಿ ಒಂದು IPS ಓಪನಿಂಗ್ ಇನ್ಸೈಡ್ ವೇಕೆನ್ಸಿಗಳು ಸಿಗುತ್ತೆ ಅಂತ ಆಯಿತು. ಅಲ್ಲಿಗೆ ನಂದು ಕರ್ನಾಟಕ IPS ಆಗುತ್ತೆ ಅಂತ ಪಕ್ಕ ಆದಮೇಲೆ ನಾವೇನು ಮಾಡ್ತೀವಿ, ಸಾಕ್ಬಿಡು ಕಾಂಪ್ಲೆಸೆನ್ಸಿ ಬರುತ್ತೆ ಒಂದು. ಎರಡನೇದು ಧರ್ಮಸ್ಥಳಕ್ಕೆ ಹೋಗೋಣ, ಉಡುಪಿಗೆ ಹೋಗೋಣ, ಮಂದೇವ್ರಿಗೆ ಹೋಗೋಣ, ಊರಲ್ಲಿ ಏನೋ ಮನುಷ್ಯ ಇಟ್ಕೊಂಡಿದ್ದಾರೆ, ಮನೆಯಲ್ಲಿ ಪೂಜೆ ಇಟ್ಕೊಳ್ಳೋಣ, ಇವೆಲ್ಲ ಆಗುತ್ತಲ್ಲ. ಸೊ ಅದರಲ್ಲೆಲ್ಲ ಮುಳುಗ್ಬಿಟ್ಟು 20 ದಿನ ಏನು ಟೈಮ್ ಇತ್ತು, ಆ ಟೈಮಲ್ಲಿ ನಾನೇನು ಓದಲೇ ಇಲ್ಲ. ಸೊ ಒಂದು ಐ ವಾಸ್ ಸ್ಯಾಟಿಸ್ಫೈಡ್, ಬೇಸಿಕಲಿ ವಾಸ್ ಸ್ಯಾಟಿಸ್ಫೈಡ್. ಕಾಂಪ್ಲೆಸೆನ್ಸಿ ಅನ್ನೋದಕ್ಕಿಂತ ಆಯ್ತು ನಮ್ಮ ಬ್ಯಾಚ್ಮೇಟ್ಸ್ ಎಷ್ಟೋ ಜನ PSIಗಳಾಗಿ ಸೇರ್ಕೊಂಡಿದ್ದಾರೆ, ಅಂಥದ್ರಲ್ಲಿ ಕರ್ನಾಟಕ IPS ಸಿಕ್ಕಿದೆ ಒಂದು. ಎರಡನೇ ಸಾಕು, ಇಷ್ಟು ಕರ್ನಾಟಕ ಸಿಕ್ಕಿದೆಯಲ್ಲ, ನೆಕ್ಸ್ಟ್ IAS ಆಗಿ ಬೇರೆ IAS ಆಗುತ್ತೋ ಇಲ್ಲೋ ಗೊತ್ತಿಲ್ಲ, IAS ಆದ್ಮೇಲೆ ಕರ್ನಾಟಕ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, IAS ಬೆಟರ್ IPS ಬೆಟರ್ ಗೊತ್ತಿಲ್ಲ. ಅಂದ್ರೆ ನಮ್ಮಲ್ಲೇ ಕಾಂಪ್ಲೆಸೆನ್ಸಿ ಅಂದ್ರೆ ಮೆಂಟಲ್ಸ್ ಇಲ್ಲೇ ಇದ್ದಾಗ ಏನಾಗುತ್ತೆ ಅನ್ನೋದು ಉದಾಹರಣೆ. ಸುಮ್ಮನೆ ಅದಾದ್ಮೇಲೆ ಹೋಗಿ ಬರೀಬೇಕು ಅಂತ ಎಕ್ಸಾಮ್ ಬರುತ್ತೆ. ಸಮ್ಹೌ ಐ ಗಾಟ್ ದ ಇಂಟರ್ವ್ಯೂ ಕಾಲ್ ಆಲ್ಸೋ. ಇಂಟರ್ವ್ಯೂ ಕಾಲ್ ಹೋದೆ, ಇಂಟರ್ವ್ಯೂ ಚೆನ್ನಾಗಾಯಿತು. ಫೈನಲಿ 207 8 ಏನೋ ರ್ಯಾಂಕ್ ಬಂತು. 2008 ಬ್ಯಾಚ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ IRS ಅಲಾಟ್ಮೆಂಟ್. ಪ್ರಿಪ್ರೇಷನ್ ಸಿಸ್ಟಮ್ಯಾಟಿಕ್ ಮಾಡಿದಾಗ ಇಂಪ್ರೂವ್ಮೆಂಟ್ ಆಫ್ ಮಾರ್ಕ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ಹೇಳಿದೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ಬಂದಿದ್ದಕ್ಕೂ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ IPS ಆದಕ್ಕೂ ಡಿಫ್ರೆನ್ಸ್ ಎಷ್ಟಿತ್ತು, 21 ಮಾರ್ಕ್ಸ್. ನಾನು ನೆಕ್ಸ್ಟ್ ಅಟೆಂಪ್ಟ್ ಬರೆದಾಗ ಸೆಲೆಕ್ಷನ್ ಅಟೆಂಪ್ಟ್ ಅಲ್ಲಿ ನನ್ನ GS 289 ಬಂದಿತ್ತು. ನನ್ನ IPS ಆದಾಗ 289 ಬಂದಿತ್ತು. With the thorough preparation, my GS score in next attempt, that was third attempt, was 379. There was an improvement of about 90 marks in GS paper alone. ಬಹಳ ಜನ ಇರ್ಬೋದು, ನಾನು 2 ಮಾರ್ಕ್ಸಲ್ಲಿ ಮಿಸ್ ಆಗ್ತಾ ಇದ್ದೀನಿ, 3 ಮಾರ್ಕ್ಸಲ್ಲಿ ಮಿಸ್ ಆಗ್ತಾ ಇದ್ದೀನಿ, 5 ಮಾರ್ಕ್ಸಲ್ಲಿ ಮಿಸ್ ಆಗ್ತಾ ಇದ್ದೀನಿ.
2 ಅಟೆಂಪ್ಟಲ್ಲೂ ಅರ್ಧದ ಒಂದು ಮಾರ್ಕ್ಸ್ ಮಿಸ್ ಆಯಿತು. ಏನಾಗ್ತಿದೆ ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ಎಲ್ಲೋ ತಪ್ತಾ ಇದೆ. ಅದೇನು ಅಂತ ಕರೆಕ್ಷನ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಇಂಪ್ರೂವ್ಮೆಂಟ್ ಏನು ಅಂತ ನೀವು ಕರೆಕ್ಷನ್ ಮಾಡ್ತಿರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಆಗಲ್ಲ. ಗೊತ್ತಾಯ್ತಾ? ಆಮೇಲೆ ಎಸ್ಸೆ ಪೇಪರು ನಂದು ಸೆಕೆಂಡ್ ಅಟೆಂಪ್ಟ್ ಇದ್ದಾಗ IPS ಅಟೆಂಪ್ಟ್ ಇದ್ದಾಗ 200ಗೆ 90 ಮಾರ್ಕ್ಸ್ ಅಷ್ಟೇ ಬಂದಿತ್ತು. 200ಗೆ 90 ಮಾರ್ಕ್ಸ್ ಅಷ್ಟೇ ಬಂದಿತ್ತು. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. 135 ಮಾರ್ಕ್ಸ್ ಬಂತು. ಅಂದರೆ ದೇರ್ ವಾಸ್ ಇಂಪ್ರೂವ್ಮೆಂಟ್ ಆಫ್ 45 ಮಾರ್ಕ್ಸ್. ಎಷ್ಟು? 90 ಮಾರ್ಕ್ಸ್ ಇನ್ ಜನರಲ್ ಸ್ಟಡೀಸ್, 45 ಮಾರ್ಕ್ಸ್ ಇನ್ ಎಸ್ಸೆ. ಸೊ ಟುಗೆದರ್ 135 ಜಾಸ್ತಿ ಆಯ್ತಾ? ಆಮೇಲೆ ನೆಕ್ಸ್ಟು ಅಗ್ರಿಕಲ್ಚರ್ ಬಾಟ್ನಿ ಒಂದು ಆಪ್ಷನ್ ಅಂದು ಸರ್ ಅವು ಸ್ವಲ್ಪ ಸೈನ್ಸ್ ಪೇಪರ್ಸ್ ಇರೋದ್ರಿಂದ ಮೆಮೊರಿ ಬೇಸ್ಡ್ ಇರ್ತಾರೆ. ನಾನು ಹೇಳಿದ್ದಲ್ಲ 20 ದಿನ ಗ್ಯಾಪ್ ಇದ್ದಾಗ ಏನು ಓದಿಲ್ಲ. ನಮ್ಮ ಕ್ವಶನ್ಸ್ ಹೆಂಗಿರ್ತವೆ ಅಂದರೆ ಲಿಸ್ಟ್ 10 ಇಂಪಾರ್ಟೆಂಟ್ ಎಕನಾಮಿಕ್ ಪಾರ್ಟ್ಸ್ ಆಫ್ ಸ್ಪೈಸಸ್ ವಿತ್ ದೇರ್ ಸೈಂಟಿಫಿಕ್ ನೇಮ್ ಅಂಡ್ ಪಾರ್ಟ್ಸ್ ಯೂಸ್. ಅಂದರೆ ಚಕ್ಕೆ ಸೈಂಟಿಫಿಕ್ ನೇಮ್ ಯಾವ ಫ್ಯಾಮಿಲಿ ಯಾವ ಪಾರ್ಟ್ ಯೂಸ್ ಮಾಡ್ತಾರೆ ಅದು ನಮಗೆ ಮೆಮೊರಿ ಇದ್ರೆ ಮಾತ್ರ ಬರೀಲಿಕ್ಕೆ ಸಾಧ್ಯ. ಸೈನ್ಸ್ ಆ ಥರ ಕ್ವಶನ್ಸ್ ಇರ್ತಿತ್ತು ಅಗ್ರಿಕಲ್ಚರ್ ಬಾಟ್ನಿ. ಹಂಗಾಗಿ ನಾನು ಉಂಟಾಗ ಗೊತ್ತಿಗೆ ಏನು ಹೋಲ್ಸೇಲಲ್ಲಿ ಬರೀಬೋದು ಅದೆಲ್ಲ ಬರೆದಿದ್ದೆ. ವಾಟರ್ ಸೈನ್ಸ್ ಅಂದರೆ ಏನು, ಯಾವ ಪೇಸ್ಟ್ ಅವೆಲ್ಲ ಬಂದಿದೆ. ಬಟ್ ಸ್ಪೆಸಿಫಿಕ್ ಆಗಿ ಬರೆಯೋಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಸೆಲೆಕ್ಷನ್ ಅಟೆಂಪ್ಟಲ್ಲಿ 334 ಬಂದಿತ್ತು IPS ಆದಾಗ ಅಗ್ರಿಕಲ್ಚರ್ ಮತ್ತು ಬಾಟ್ನಿ. ನೆಕ್ಸ್ಟ್ ಅಟೆಂಪ್ಟಲ್ಲಿ ಅಗ್ರಿಕಲ್ಚರ್ ಬಾಟ್ನಿ 2 ಪೇಪರು ಸಹ ಹ್ಯೂಜ್. ಎಷ್ಟು? 249, 251. ಎಷ್ಟು? From 334 it got a reduction to around roughly 249, 251. ಆಲ್ಮೋಸ್ಟ್ ಪ್ರತಿ ಪೇಪರಲ್ಲೂ 90 ಮಾರ್ಕ್ಸ್ ಕಮ್ಮಿ ಆಗಿದೆ. ಅಂದರೆ ನೀವು ಯಾವುದಾದ್ರೂ ಒಂದು ಪೇಪರಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಪೇಪರಲ್ಲಿ ಸ್ವಲ್ಪ ಮಾಡಿದ್ರೆ ಯಾವ ರೀತಿ ಮಾರ್ಕ್ಸ್ ರಿಡಕ್ಷನ್ ಆಗುತ್ತೆ ಅಂತ ನಾನು ಹೇಳಿಕೊಟ್ಟಿದ್ದೀನಿ. ಅಷ್ಟಾಗಿ ಒಂದು ಇಂಟರ್ವ್ಯೂ ಬಂದಾಗ ಅಷ್ಟೊತ್ತಿಗೆ ನಾವು IPS ಟ್ರೈನಿಂಗ್ ಅಕಾಡೆಮಿ ಇದ್ವಿ. ಸ್ವಲ್ಪ ಬೇರೆ ಬೇರೆ ಹುಡುಗರ ಜೊತೆ ಎಲ್ಲ ಇದ್ದವರೆಲ್ಲ IPS 56ನೇ ರ್ಯಾಂಕಿಂದ 165ನೇ ರ್ಯಾಂಕ್ ಜನರಲ್ ರೇಟು ಮತ್ತು OBC SC ST ಕಮ್ಯುನಿಟಿಯಲ್ಲಿ ಬೇರೆ ಬೇರೆ ರ್ಯಾಂಕಲ್ಲಿ ಇದ್ದವರು, ಅಕ್ರಾಸ್ ದಿ ಸ್ಟೇಟ್ ಇದ್ದವರು, IITMs, IIM ಇದ್ದವರು, ಏಮ್ಸ್ ಅವರು ಅದರೆಲ್ಲ ಜೊತೆ ಸ್ವಲ್ಪ ಇಂಟ್ರಾಕ್ಷನ್ ಓಡಾಟ ಮತ್ತೆ ಭಾಳ ಒಳ್ಳೊಳ್ಳೆ ಆಫೀಸರ್ಸು, ಪಾಲಿಟಿಷಿಯನ್ಸು ಮತ್ತೆ ರಿಸೋರ್ಸ್ ಪರ್ಸನ್ಸ್ ಅವರೆಲ್ಲ ಒಂದು 7 ತಿಂಗಳ ಟ್ರೈನಿಂಗ್ ಆಗಿತ್ತು. ಒಳ್ಳೆ ಇಂಟ್ರಾಕ್ಷನ್ ಸಿಸ್ಟಮ್ ಬಗ್ಗೆ ಮತ್ತೆ ಸೊಸೈಟಲ್ ಪ್ರಾಬ್ಲಮ್ಸ್ ಬಗ್ಗೆ, ನ್ಯಾಷನಲ್ ಪ್ರಾಬ್ಲಮ್ಸ್ ಬಗ್ಗೆ, ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್ ಬಗ್ಗೆ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇಶ್ಯೂಸ್ ಬಗ್ಗೆ ಅದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಮತ್ತೆ ಒಂದು ಪರ್ಸ್ಪೆಕ್ಟಿವ್ ಚೆನ್ನಾಗಿ ಬಂದಿತ್ತು ಅಷ್ಟೊತ್ತಿಗೆ. ಅವಾಗ ಮತ್ತೆ ಇಂಟರ್ವ್ಯೂ ಬಂದಾಗ ಇಂಟರ್ವ್ಯೂ ಹೋದಾಗ ನಾನು ಆಲ್ರೆಡಿ IPS ಆಗಿದೆ, ಕರ್ನಾಟಕದಲ್ಲಿದ್ದೀನಿ, ಇಂಟರ್ವ್ಯೂ ಬೇರೆ ಹೋಗಿದ್ದೀನಿ. ಈಗ ಹೆಂಗೆ ಅಂದರೆ ಸಿಕ್ಕಿದ್ದು ಅದೃಷ್ಟ ಚೆನ್ನಾಗಿದ್ರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಹಾಗಾಗಿ ಇಂಟರ್ವ್ಯೂ ಬಿಡಲಿ ಅಂತ ತುಂಬ ಕಾನ್ಫಿಡೆಂಟ್ ಆಗಿ ಮತ್ತೆ ಭಾಳ ಧೈರ್ಯದಲ್ಲಿ ಇಂಟರ್ವ್ಯೂ ಕೊಟ್ಟೆ. ನನಗೆ ಹೆಸಿಟೇಟ್ ಇರಲಿಲ್ಲ, ಸೆಲೆಕ್ಷನ್ ಆಗುತ್ತೋ ಇಲ್ಲೋ, ಈ ಉತ್ತರ ಹೇಳಿದ್ರೆ ಏನಾಗುತ್ತೆ, ಆ ಉತ್ತರ ಹೇಳಿದ್ರೆ ಏನಾಗುತ್ತೆ, ಈ ಥರ ಯಾವುದೋ ಒಂದು ಕನ್ಫ್ಯೂಷನ್ ಇರಲಿಲ್ಲ. ಐ ವಾಸ್ ಕ್ರಿಸ್ಟಲ್ ಕ್ಲಿಯರ್ ವೈಲ್ ಐ ಅಟೆಂಡೆಡ್ ಇಂಟರ್ವ್ಯೂ that I am going to give my best attempt in this interview. If it works out, let us see. ಯಾಕಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಬಾಟ್ನಿ ಪೇಪರ್ ಚೆನ್ನಾಗಿರಲಿಲ್ಲ ಅಂತ ಗೊತ್ತಿತ್ತಲ್ಲ, ಏನು ಮೋಸ್ಟ್ಲಿ ಇಂಟರ್ವ್ಯೂ ಎಲ್ಲ ಬೈ ಡಿಫಾಲ್ಟ್ ಬಂದಿದೆ ಅನಿಸುತ್ತೆ. ಬಂದರೂ ಮತ್ತೆ ಯಾವುದೋ ಒಂದು ರ್ಯಾಂಕ್ ಕೊಟ್ಟವಾಗ ಮೋಸ್ಟ್ಲಿ ಜಾಯಿನ್ ಆಗಲಿಕ್ಕಿಲ್ಲ ಅಂತಂದು ತಲೆಯಲ್ಲಿ ಇಟ್ಕೊಂಡೆ. ನೋಡಿ ಲೆಟ್ ಅಸ್ ಗಿವ್ ಅ ಬೆಸ್ಟ್ ಬೆಟ್ ಅಂತಂದು ಹೇಳ್ಬಿಟ್ಟು ಕೊಟ್ಟೆ ಇಂಟರ್ವ್ಯೂ. ತುಂಬ ಚೆನ್ನಾಗಾಯಿತು ಇಂಟರ್ವ್ಯೂ. ಸುಮಾರು 40 ನಿಮಿಷ ಇಂಟರ್ವ್ಯೂ ಆಯಿತು. ಫಸ್ಟ್ ಅಟೆಂಪ್ಟ್ ಒಂದು 20 ನಿಮಿಷ ಆಗಿತ್ತು. ಥರ್ಡ್ ಅಟೆಂಪ್ಟ್ ಸುಮಾರು 45 ನಿಮಿಷ ಆಯಿತು. ಭಾಳ ಚೆನ್ನಾಗಾಯಿತು ಅಂತ ನನಗೂ ಅನ್ನಿಸ್ತು. ಭಾಳ ಒಳ್ಳೊಳ್ಳೆ ಉತ್ತರಗಳು ಕೊಟ್ಟೆ. ಭಾಳ ಲಾಜಿಕಲ್ ಆಗಿ, ತುಂಬ ಕಾನ್ಫಿಡೆಂಟ್ ಆಗಿ, ಪ್ರ್ಯಾಗ್ಮ್ಯಾಟಿಕ್ ಆಗಿ, ಆಮೇಲೆ ಬೋಲ್ಡ್ ಆಗಿ ಈ ಥರ ಎಲ್ಲ ಕೊಟ್ಟೆ. ಇಂಟರ್ವ್ಯೂ ಎಲ್ಲ ಮುಗಿತು. ಇಂಟರ್ವ್ಯೂ ಮುಗಿಸ್ಕೊಂಡು ಆಮೇಲೆ ಬಂದಾಗ ರಿಸಲ್ಟ್ ಬಂತು. 200 ರ್ಯಾಂಕ್ ಬಂತು. ALS ಅಲಾಟ್ಮೆಂಟ್ ಆಯಿತು. ಮಾರ್ಕ್ಸ್ ಶೀಟ್ ಆಮೇಲೆ ಬಂತು. ಮಾರ್ಕ್ ಶೀಟಲ್ಲಿ ಬಂದು ಹೋದಾಗ ನಂದು IPS ಸೆಲೆಕ್ಷನ್ ಆದ ಅಟೆಂಪ್ಟಲ್ಲಿ 300ಗೆ ಇಂಟರ್ವ್ಯೂ 180 ಬಂದಿತ್ತು. ಎಷ್ಟು? 180 ಔಟ್ ಆಫ್ 300. ಫಸ್ಟ್ ಅಟೆಂಪ್ಟಲ್ಲಿ ಎಷ್ಟು ಬಂದಿರ್ಬೋದು? ಫಸ್ಟ್ 300 ಮಾರ್ಕ್ಸ್ ಚೆನ್ನಾಗಿ ಕೊಟ್ಟಿದೆ. ಚೆನ್ನಾಗಿ ಇಂಗ್ಲೀಷ್ ಚೆನ್ನಾಗಿ ಐ ಗಾಟ್ ಸಮಥಿಂಗ್ ಲೈಕ್ 235.
235. ಆ ವರ್ಷ ಅಲ್ಲೇ ನಮ್ಮ IPS ಅಕಾಡೆಮಿಯಿಂದ ಹಡಪ್ಪ ಕಾರ್ತಿಕ್ ಒಂದು ಆಲ್ ಇಂಡಿಯಾ ರ್ಯಾಂಕ್ ನಂಬರ್ 1 ಬಂದು, ಆಲ್ ಇಂಡಿಯಾ ರ್ಯಾಂಕ್ 1 ಬಂದು ಫಸ್ಟ್ ರ್ಯಾಂಕ್ ಬಂದು. ಸೊ ಅವ್ರದ್ದು ಮಾರ್ಕ್ ಶೀಟ್ ನಾನು ತೆಗೆದು ನೋಡಿ, ನನ್ನ ಸ್ಕೋರು ಜನರಲ್ ಸ್ಟಡೀಸ್, ಎಸ್ಸೆ ಮತ್ತು ಇಂಟರ್ವ್ಯೂ ಅಲ್ಲಿ ಆ ವ್ಯಕ್ತಿಗಿಂತ ಆಲ್ಮೋಸ್ಟ್ 20 ರಿಂದ 30 ಮಾರ್ಕ್ಸ್ ಜಾಸ್ತಿ. What I am trying to say again is, ಈಗ GS ಜಾಸ್ತಿ ಆಯ್ತು, ಎಸ್ಸೆ ಜಾಸ್ತಿ ಆಯ್ತು, ಇಂಟರ್ವ್ಯೂ ಜಾಸ್ತಿ ಆಯ್ತು. ಸೊ ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡಿದ್ರೆ ಅಗ್ರಿಕಲ್ಚರ್ ಬಾಟಲ್ ಜಾಸ್ತಿ ಆಗ್ತಿತ್ತಾ? ಜಾಸ್ತಿ ಆಗೋದು ಬೇಡ. ಹಿಂದಿನ ವರ್ಷ ಎಷ್ಟು ಬಂದಿತ್ತಲ್ಲ ಅಷ್ಟೇ ಬಂದಿದ್ರು ನಂದು ಆಲ್ ಇಂಡಿಯಾ ರ್ಯಾಂಕ್ ಅಂತ ಬಂದಿತ್ತು. ಆಮೇಲೆ ಸೆಕೆಂಡ್ ರ್ಯಾಂಕ್ ಯಾರು ಬಂದಿದ್ದಂದ್ರೆ ಆ ವರ್ಷ ಫಸ್ಟ್ ರ್ಯಾಂಕ್ ಬಂದವರು. ನಾನು ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪ್ರೀವಿಯಸ್ ಅಟೆಂಡ್ ಮಾರ್ಕ್ಸ್ ಹಾಕೊಂಡು ನೋಡಿದ್ರೆ ಎಷ್ಟು ಬಂದಿತ್ತು ಸ್ಕೋರ್, ಅದಕ್ಕಿಂತ ಸುಮಾರು 100 ಮಾರ್ಕ್ಸ್ ಕಮ್ಮಿ ಇತ್ತು. ಇಲ್ಲಿ ನಾನೇನೋ ಬಹಳ ದಿಗ್ಬಂಧ ಅಂತ ಹೇಳ್ತಾ ಇಲ್ಲ, ನಾನು ಹೇಳಲಿಕ್ಕೆ ಹೊರಡೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 2, 3, 4, 5 ಏನು ಪೇಪರ್ ಇರ್ತಾರೆ ಎಲ್ಲ ಪೇಪರ್ಗೂ ಸಮಾನವಾದ ಒತ್ತನ್ನು ಕೊಡಬೇಕು, ಸಮಾನವಾದ ಸಮಯವನ್ನು ಕೊಡಬೇಕು, ಎಷ್ಟೆಷ್ಟು ಮಾರ್ಕ್ಸ್ ಎಷ್ಟೆಷ್ಟು ಟೈಮ್ ಕೊಡ್ಬೇಕು ಅಷ್ಟೇ ಕೊಡಬೇಕು. ನನಗೇನೋ ಭಾಳ ಚೆನ್ನಾಗಿ ಬರುತ್ತೆ ಅಂತ ಭಾಳ ಓದೋದು, ಅಥವಾ ನನಗೆ ನಾನು ಡಿಗ್ರಿ ಓದಿದ್ದೀನಿ ಅಂತ ತುಂಬ ಓದೋದು, ಎಕ್ಸಾಮ್ ಬರೀಬೇಕಾದ್ರೆ ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಇಂಪ್ರೆಸ್ ಮಾಡೋದು ಇದರಲ್ಲಿ ಒಂದೇ ಕ್ವಶನಲ್ಲಿ ಸ್ಟ್ರಕಪ್ ಆಗೋದು, ಅದ್ಯಾವುದು ಮಾಡಬಾರ್ದು. ಪೇಪರ್ ಕಂಪ್ಲೀಟ್ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಬೇಕು. ಓದಿರೋದನ್ನೇ ತಿರ್ಗಾ ಮಾಡ್ಕೊಂಡು ಲಾಜಿಕಲ್ ಆಗಿ ಅಪ್ಲೈ ಮಾಡಿಕೊಂಡು ಇದ್ದಿದ್ರಲ್ಲೇ ಒಳ್ಳೆ ಮಂತ್ರವನ್ನು ಒಳ್ಳೆ ಕೆಲಸ ಮಾಡಬೇಕು. ಮಾಡ್ತೀರಾ ಎಲ್ಲರೂ? ಇದು ಪ್ರಿಲಿಮ್ಸ್ ಅಷ್ಟೇ ಅಲ್ಲ, ಮೇನ್ಸ್ ಅಷ್ಟೇ ಅಲ್ಲ, ಇಂಟರ್ವ್ಯೂ ಅಷ್ಟೇ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಅಪ್ಲೈ ಆಗುತ್ತೆ. ನಾನು ಬಹಳಷ್ಟು ಜನ ನೋಡಿದ್ದೀನಿ, ನನ್ನ ಇಂಡಸ್ಟ್ರೀಸ್ ತುಂಬ ಚೆನ್ನಾಗಿದ್ದೀನಿ, ಜನರಲ್ ನಾಲೆಜ್ ತುಂಬ ಚೆನ್ನಾಗಿದೆ, ನಂದು ಲ್ಯಾಂಗ್ವೇಜ್ ಚೆನ್ನಾಗಿದೆ, ಕಲ್ಚರ್ ಚೆನ್ನಾಗಿದೆ, ಹಂಗಾಗಿ ಈ ಪೇಪರಲ್ಲಿ ನಾನು ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ದೆ. ಬೇರೆ ಪೇಪರ್ ನನಗೆ ಸ್ವಲ್ಪ ಅಷ್ಟೇ ಅದಷ್ಟು ಕಂಫರ್ಟಬಲ್ ಇಲ್ಲ, ಹಂಗಾಗಿ ಅನಿಸುತ್ತೆ ನೋ. ಐ ಗಾಟ್ ಇನ್ ಟು UPSC ಫಾರ್ IPS when my scores were average in all the papers. General studies 289 out of 600, 90 out of 200 in essay, 334 each in agriculture and water, 190 out of 2300. ಅವತ್ತು ನಾನು 53% ಮಾರ್ಕ್ಸ್ ಬರೀತು ಅಲಾಟ್ಮೆಂಟ್. ಹಂಗಾಗಿ PSI ಎಕ್ಸಾಮ್ ಸುಮಾರು ಜನ ಬಂದಿರ್ಬೋದು. ನನಗೆ ಟ್ರಾನ್ಸ್ಲೇಷನ್ ಕಷ್ಟ, ಬಟ್ ನಾನು GS ಚೆನ್ನಾಗಿ ಹೋಗ್ಬಿಡ್ತೀನಿ. ಟ್ರಾನ್ಸ್ಲೇಷನ್ ಕಷ್ಟ ಇದೆಯಾ, ಅದರಲ್ಲಿ ನಿಮ್ಮ GS ಪೇಪರ್ ಚೆನ್ನಾಗಿ ಆದರೂ ತಕ್ಷಣ ನೀವು 100ಕ್ಕಿಂತ ಜಾಸ್ತಿ ಕೊಡೋಕ್ಕಾಗಲ್ಲ, 100 ಕೊಡ್ಬೋದು 100% ಮಾಡಿದರೆ. ಹಾಗಾಗಿ ಟ್ರಾನ್ಸ್ಲೇಷನ್ ಅಂತ ವರ್ಕ್ ಮಾಡಿ ನಾನು ಟ್ರಾನ್ಸ್ಲೇಷನ್ ಹೇಗೋ ಮಾಡಿದ್ದೀನಿ. ಎಸ್ಸೆ ರೈಟಿಂಗ್ ನನಗೆ ಅಷ್ಟು ಬರಲ್ಲ. ಎಸ್ಸೆ ರೈಟಿಂಗ್ ಟ್ರಾನ್ಸ್ಲೇಷನ್ ತುಂಬ ಪರ್ಫೆಕ್ಟ್ ಮಾಡಿದ್ದೇನೆ ಅಂದರೆ 20 ಮಾರ್ಕ್ಸಲ್ಲಿ ಅದಕ್ಕೆ 20 ಮಾರ್ಕ್ಸ್ ಕೊಡ್ಬೋದು. ಇದರಲ್ಲಿ ಚೆನ್ನಾಗಿ ಮಾಡಿದ್ದೇನೆ ಅಂತಂದರೆ ನೀವು ಕೆಟ್ಟದ ಬರ್ದಿರೋ ಎಸ್ಸೆಗೆ ಒಳ್ಳೆ ಮಾರ್ಕ್ಸ್ ಕೊಡೋಕ್ಕಾಗಲ್ಲ, ಹೌದಲ್ಲ? ಗೊತ್ತಿಲ್ಲಲ್ಲ? ಅದೇ ರೀತಿ ಇನ್ನೊಂದು ಪ್ರಿಸೈ ರೈಟಿಂಗ್ ಅಂತ ಇರುತ್ತೆ. ಆ ಪ್ರಿಸೈ ರೈಟಿಂಗಲ್ಲಿ ಅದೆಲ್ಲ ಏನು ತಮ್ರೋಲ್ ಇರ್ತಾವೆ ಗೊತ್ತಿಲ್ಲ. ಟ್ರಾನ್ಸ್ಲೇಷನ್ ತಮ್ರೋಲ್ ಇರುತ್ತೆ, ಪ್ರಿಸೈ ರೈಟಿಂಗಲ್ಲಿ ತಮ್ರೋಲ್ ಇರುತ್ತೆ, ಎಸ್ಸೆ ರೈಟಿಂಗಲ್ಲಿ ತಮ್ರೋಲ್ ಇರುತ್ತೆ. ಏನೇನು ಮಿನಿಮಮ್ ಮಾಡಬೇಕು ಅಂತಿರುತ್ತೆ. ನಾನು ಈ PSI ಎಕ್ಸಾಮಿನೇಷನ್ ಪೇಪರ್ದು ಇನ್ವಿಜಿಲೇಷನ್ ಹೋಗಿದೆ, ಎವ್ಯಾಲ್ಯೂಯೇಷನ್ ಇಲ್ಲ, ಇನ್ವಿಜಿಲೇಷನಲ್ಲಿ ಬೆಂಗಳೂರು ಇದ್ದ ಸಂದರ್ಭದಲ್ಲಿ ಕೆಲವು ಮಕ್ಕಳು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅದರೊಂದು ಪೇಪರ್ನ 50 ಮಾರ್ಕ್ಸ್ ಇರುತ್ತಲ್ಲ, ಟ್ರಾನ್ಸ್ಲೇಷನ್, ಎಸ್ಸೆ ಮತ್ತು ಪ್ರಿಸೈ ರೈಟಿಂಗ್. ಟ್ರಾನ್ಸ್ಲೇಷನ್, ಎಸ್ಸೆ ಮತ್ತು ಪ್ರಿಸೈ ರೈಟಿಂಗ್ ಅದರಲ್ಲಿ 49 ಮಾರ್ಕ್ಸ್ ತೆಗೆದಿರೋದು ನೋಡಿದ್ದೀನಿ, 48 ಮಾರ್ಕ್ಸ್ ತೆಗೆದಿರೋದು ನೋಡಿದ್ದೀನಿ. ಎಸ್ಸೆ ಔಟ್ ಆಫ್ 4 ಮಾರ್ಕ್ಸ್ ತಗೊಂಡಿರೋ ನೋಡಿದ್ದೀನಿ, ಟ್ರಾನ್ಸ್ಲೇಷನ್ ಔಟ್ ಆಫ್ 4 ತೆಗೆದಿದ್ದಾರೆ, ಪ್ರಿಸೈ ರೈಟಿಂಗ್ ಔಟ್ ಆಫ್ 4 ತೆಗೆದಿದ್ದಾರೆ. ಅಂಥವರು ಸೆಲೆಕ್ಷನ್ ಮಾಡೋ ಸಾಧ್ಯತೆ ಹೆಚ್ಚು. ಬಹಳಷ್ಟು ನಾವು ಏನು ಮಾಡ್ಬಿಡ್ತೀವಿ, ನನಗೆ ಸ್ವಲ್ಪ ನಾನು ಆರ್ಟ್ಸ್ ಬ್ಯಾಕ್ಗ್ರೌಂಡು, ಹಾಗಾಗಿ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಅವೆಲ್ಲ ನನಗೆ ಸಿಗೋಲ್ಲ. ನಾನು ಸ್ವಲ್ಪ ಫೋಕಸ್ ಮಾಡ್ಬಿಡ್ತೀನಿ ಕಾನ್ಸ್ಟಿಟ್ಯೂಷನು, ಆಮೇಲೆ ಎಕನಾಮಿಕ್ಸ್ ಅವೆಲ್ಲ. ನೋ, ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಲೈಕ್ ದಟ್. ನೀವು 100 ಭಾಗ ಕವರ್ ಮಾಡ್ಕೊಂಡ್ರು 100ರಲ್ಲಿ 80 ಕ್ವಶನ್ ಮಾಡಿದ್ರಿ, 20 ಕ್ವಶನ್ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇಲ್ಲ, ಅದನ್ನು ಅಟೆಂಡ್ ಮಾಡಲೇಬೇಕು. ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಸಿಲೆಬಸ್ ಏನಿರುತ್ತೆ, ಯಾವ್ಯಾವ ಎಲ್ಲ ಓದುವಂಥ ಸ್ಟ್ಯಾಂಡರ್ಡ್ ಬುಕ್ಸ್ ಇದೆ, ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ರೆಫರ್ ಮಾಡ್ತಾರೆ,
ಅವ್ರು ಕರೆಕ್ಟಾಗಿ ಹೋಗಿ ಎಲ್ಲರನ್ನೂ ಬ್ಯಾಲೆನ್ಸ್ ಹೋಗಿ ಇದ್ರ ಜೊತೆಗೆ ದಿಸ್ ವಾಸ್ ಮೈ ಜರ್ನಿ 76 ಮೇಲೆ ಡೆಫಿನೆಟ್ಲಿ ಸಿ ಚೇಂಜ್ ನನ್ನ ಪರ್ಸನಲ್ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಸೋಷಿಯಲ್ ಸೆಕ್ಯೂರಿಟಿ, ಇವು ನೇಮ್ ಆಸ್ಪೆಕ್ಟ್ ಆಫ್ ಲೈಫ್ ಇಟ್ ಹ್ಯಾಸ್ ಬಿಕಮ್ ಬೆಟರ್, ನಾಟ್ ಜಸ್ಟ್ ಫಾರ್ ಮೀ, ಫಾರ್ ಮೈ ಫ್ಯಾಮಿಲಿ ಮೆಂಬರ್ಸ್, ಫಾರ್ ಮೈ ಡಿಪೆಂಡೆಂಟ್ಸ್, ಫಾರ್ ಮೈ ಆಲ್ ಅಕ್ವೆಂಟೆನ್ಸಸ್, ಫಾರ್ ಮೈ ಫ್ರೆಂಡ್ಸ್, ಮೆನಿ ಈಸ್ ಓವರ್ ಶಾಡೋ ಒಂಥರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಬಂದಿದೆ. ಈಗ ನಮ್ಮ ಅಕಾಡೆಮಿ ಇನ್ಸ್ಪೆಕ್ಟರ್ ಇದ್ದಾರೆ ಅಂತಂದ್ರೆ ಅವ್ರ ಮನೆಗೆ ಒಂದು ಸೆಕ್ಯೂರಿಟಿ ಇರುತ್ತೆ, ಅವ್ರಿಗೂ ಒಂದು ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಅವ್ರ ಫ್ರೆಂಡ್ ಸರ್ಕಲ್ ಗೊತ್ತಿದ್ದವ್ರಿಗೆಲ್ಲ ನನ್ನ ಫ್ರೆಂಡ್ ಅವ್ರ ಇನ್ಸ್ಪೆಕ್ಟರ್ ಎಲ್ಲ ದಟ್ ಈಸ್ ಡಿಫ್ರೆಂಟ್, ನಾಟ್ ಜಸ್ಟ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್. ಒಂದು ಕಾನ್ಸ್ಟೇಬಲ್ ಆಗಿ ಸೇರ್ಕೊಳ್ಳಿ, ಒಂದು SD ಆಗಿ ಸೇರ್ಕೊಳ್ಳಿ, ಒಂದು ಕ್ಲರ್ಕ್ ಆಗಿ ಸೇರ್ಕೊಳ್ಳಿ, ಒಂದು ಫಾರೆಸ್ಟ್ ಆಗಿ ಸೇರ್ಕೊಳ್ಳಿ, ಅಥವಾ ನೀವು UPSC KPSC ಯಾವುದೇ ಕ್ಲಿಯರ್ ಮಾಡಿ, ಒನ್ಸ್ ಯು ಆರ್ ದೇರ್ ಇನ್ ಟು ಅ ಜಾಬ್, the sense of security for you, for your family, for your dependents is going to be different. And ನಂತರ ಕೆಲಸಕ್ಕೆ ಸೇರಿದ ಕೆಲವು ತಲೆ ತಿರುಗುತ್ತವೆ, ಅದು ಸಂಬಂಧ ಇಲ್ಲ. But definitely things will be better. ಇದರ ಪ್ರೀಟೆಕ್ಸ್ಟಲ್ಲಿ ನಾಲ್ಕು ವಿಷಯಗಳು ಹೇಳ್ತೀನಿ. ಅದಾದಮೇಲೆ ಬೇರೆ ಯಾವುದಾದ್ರು ವಿಷಯದ ಬಗ್ಗೆ ಯಾವ್ದಾದ್ರು ಮಾತಾಡೋದು ಮಾತಾಡ್ತೀನಿ. ಅದರಲ್ಲಿ ಟೇಕ್ ಸಮ್ ಕ್ವಶನ್ಸ್, ಅದರಲ್ಲಿ ಸೈನ್ ಮಾಡ್ತೀವಿ. ಫೋರ್ಮೋಸ್ಟ್ ಥಿಂಗ್, ದಯವಿಟ್ಟು ಎಲ್ಲರನ್ನು ಸಮಯಕ್ಕೆ ಗೌರವವನ್ನು ಕೊಡಿ. ಪ್ಲೀಸ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಟೈಮ್. ಈಗ ನಾನು ಹೇಳೋದಕ್ಕಿಂತ ನನ್ನ ಜೊತೆ ಪ್ರಿಪೇರ್ ಆಗೋದು, ನನ್ನ ಫ್ರೆಂಡ್ಸು, ನನ್ನಷ್ಟೇ ಪ್ರತಿಭೆ ಇದ್ದವರು, ನನಗಿಂತ ಒಳ್ಳೆ ಪರ್ಸ್ನಾಲಿಟಿ ಟ್ರೇಟ್ಸ್ ಇದ್ದಂಥವ್ರು, ನಮಗಿಂತ ತುಂಬ ಒಳ್ಳೆ ಹ್ಯಾಂಡ್ ರೈಟಿಂಗ್ ಇದ್ದಂಥವ್ರು, ನಮಗಿಂತ ತುಂಬ ಒಳ್ಳೆ ಲ್ಯಾಂಗ್ವೇಜ್ ಇದ್ದಂಥವ್ರು, ಅವ್ರು ಹೇಳೋದು ಶಶಿ ರೈಟ್ ಟೈಮಲ್ಲಿ ನೀವು ಓದ್ಬಿಟ್ರೆ ನೀವು ಓದ್ಬೇಕಾದ್ರೆ ನೀವು ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋತಿದ್ವಿ. ಬಟ್ ನೀವು ಅವತ್ತು ಓದಿದ್ದಕ್ಕೆ ಇವತ್ತು ಇದೆಯಾ, ನಾವು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ವಿ, ಓದಿ ನಾವು ಅವತ್ತು ಓದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು ಹೇಳ. ಅವ್ರು ಯಾವುದೋ ಸಣ್ಣ ಕೆಲಸದಲ್ಲಿದ್ದಾರೆ, ಇನ್ನೊಂದು ಮತ್ತೆ ದಟ್ ಇಸ್ ಡಿಫ್ರೆಂಟ್. ಕೆಲಸ ಅಂದರೆ ಕೆಲಸ, ಸಣ್ಣ ದೊಡ್ಡದು ಏನಿಲ್ಲ. ಬಟ್ ನಿಮಗೆ ನಾಡೋದ್ರಿಂದ ಟೈಮ್ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ, ಇರಬಾರ್ದು ಅಂದರೆ ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಮಿನಿಟ್ ಆಫ್ ಯುವರ್ ಟೈಮ್. ಮಾಡ್ತೀರಾ? ದಿಸ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಅಂಡ್ ಸಜೆಷನ್. ಕೇಳಿದ್ದೆ ಈಗ ಸಕ್ಸಸ್ ಯಶಸ್ಸು ಅನ್ನೋದು ಅದು ಅವರವರ ಆಲೋಚನೆ, ಅವರವರ ಮೂಗಿನೇರಕ್ಕೆ ಅಥವಾ ಅವರವರ ವಿಚಾರಗಳಿಗೆ ಬಿಟ್ಟಿದೆ. ಕೆಲವ್ರು ನನ್ನ ಕಾನ್ಸ್ಟೇಬಲ್ ಆದರೆ ಅದೇ ದೊಡ್ಡ ಸಕ್ಸಸ್ ಅನಿಸ್ಬೋದು, ಕೆಲವ್ರಿಗೆ IPS ಮಾಡ್ಕೊಂಡ್ರೆ ಅಯ್ಯೋ IPS ನಂದು IAS ಆಗಿಲ್ಲ ಅನ್ನೋದು ಕ್ರಿಪಿಂಗ್ ಇರುತ್ತೆ. ಕೆಲವೊಂದು KS ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆದರೂ ಇಲ್ಲ, ನಂದು ರ್ಯಾಂಕ್ ಸೀನಿಯರಿಟಿ ಸ್ವಲ್ಪ ಮೇಲ್ ಬರಬೇಕಿತ್ತು, ಸ್ವಲ್ಪ ಮೇಲ್ ಇದ್ದರೆ ನೆಕ್ಸ್ಟು IAS ಇನ್ಫಾರ್ಮೇಷನ್ಗೆ ಹೆಲ್ಪ್ ಆಗ್ತಿತ್ತು. ಹೌದಲ್ಲ, ಕೇಳಿದಿರಲ್ಲ. ಕಾನ್ಸ್ಟೇಬಲ್ ಎಲ್ಲರಿಗೂ 4 ಜನ ಫ್ರೆಂಡ್ಸ್ ಇರ್ತಾರೆ, 4 ಜನ ಕಾನ್ಸ್ಟೇಬಲ್ ಆಗ್ತಾರೆ. 4 ಜನದ ಡಿಫ್ರೆನ್ಸ್ ಇರೋದು, ಡಿಫ್ರೆಂಟ್ ಇರುತ್ತೆ. ಕೆಲವರು ನಂದು CR ಆಯಿತು, ಸಿವಿಲ್ ಆಗಿದ್ದು ಚೆನ್ನಾಗಿತ್ತು ಅಂತ, ಹೌದಾ? ಈಗ ಕೆಲವರು ನಮ್ಗೆ ಹೆಂಗೋ ಒಂದು ಕೆಲಸ ಆಯಿತು, ಇನ್ಮೇಲೆ ನಾನು ಅಟ್ಲೀಸ್ಟ್ ಪ್ರಯತ್ನ ಮಾಡ್ತೀನಿ, ನಮ್ಮನೆ ಹಿಂದೆ ಇರ್ತಾರೆ ಅಂತ. ಇನ್ನೊಬ್ಬ ನಂದು 12ನೇ ರ್ಯಾಂಕ್ ಬಂದ್ಬಿಟ್ಟು ಸ್ವಲ್ಪ ರ್ಯಾಂಕ್ ಬೇಗ ಬಂದರೆ ನೆಕ್ಸ್ಟು ಕಾನ್ಸ್ಟೇಬಲ್ ಬೇಗ ಆಗ್ತಿದ್ದೆ. ಇನ್ನು ಕೆಲವರು ಹೇಳ್ತಾರೆ ನಾನು ದಾವಣಗೆರೆ ಜಿಲ್ಲೆ ಸೆಲೆಕ್ಷನ್ ಆಗಿದೆ, ನಂದು ಧಾರವಾಡ ಆಗಿದ್ದೆ ಚೆನ್ನಾಗಿತ್ತು. ಸೊ ಯು ಕ್ಯಾನ್ ಆಲ್ವೇಸ್ ಹೋಪ್ ಫಾರ್ ದಿ ಬೆಸ್ಟ್. ಬಟ್ ಆ ಸಕ್ಸಸ್ಸು ಯಾವಾಗ ಏನು ಬರುತ್ತೆ? ಸಕ್ಸಸ್ ಪಡ್ಕೊಳ್ಳಿಕ್ಕೆ ಬೆಸ್ಟ್ ದಾರಿ ಅಂದರೆ ಹಾರ್ಡ್ ವರ್ಕ್ ಮಾಡೋದು, ಕಠಿಣ ಪರಿಶ್ರಮ ಮಾಡಿದ್ರೆ ಯಶಸ್ಸು. ಕಟ್ಟಿದ್ದ ಭಕ್ತಿ ಕೆಲವ್ರಾಗುತ್ತೆ, ಕೆಲವು ಯಾವುದೋ ಒಂದು ಕೆಲಸ ಆಗುತ್ತೆ, ಯಾವುದೋ ಒಂದು ಕ್ವಶನ್ ಬ್ಯಾಂಕ್ ಓದ್ಕೊಂಡಿರ್ತಾರೆ, ಕ್ವಶನ್ ಬ್ಯಾಂಕ್ ಎಲ್ಲ ಕ್ವಶನ್ ಬಂದ್ಬಿಟ್ಟು ಅದೇ ಕ್ವಶನ್ ಪೇಪರ್ ಥರ ಬಂದ್ಬಿಟ್ಟು ಸೆಲೆಕ್ಷನ್ ಆಗಿರುತ್ತೆ. ಹೌದಾ? ಎಲ್ಲ ಬಾಗಿರ್ತಾರೆ. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಬ್ಲಿಕೇಶನ್ ಹೋಗಿರ್ತಾರೆ, ಅದರ ಮೇಲೆ ಕ್ವಶನ್ಸ್ ತೆಗೆದುಬಿಡ್ತಾರೆ. ಯಾಕಂದರೆ ನಮ್ಮಂತಲೇ ಎಲ್ಲ ಕ್ವಶನ್ ಪೇಪರ್ ತೆಗೆದು ನಾನು ಅಷ್ಟು ಕಾನ್ಸ್ಟೇಬಲ್ ಮತ್ತು PSI ಪೇಪರ್ಸ್ ಅವೆಲ್ಲ ನಮಗೆ ಮಾಡೆಲ್ ಪೇಪರ್ ಟೈಪ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲಿರೋ ಕ್ವಶನ್ ನಾವು ಸಿಲೆಬಸ್ ಇಟ್ಕೋತೀವಿ, ಯಾವ್ಯಾವ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಇದ್ದಾವೆ, ಕೆಲವು ಸರಿ ಯಾವುದೊಂದು ಡೇಟ್ ತೊಗೊಂಡು ಅದರಲ್ಲೇ ಚೆನ್ನಾಗಿ ಕ್ವಶನ್ಸ್ ಅಂತ ತೆಗೆದಿರ್ತೀವಿ. ಸುಮಾರು ಸರಿ ಆಗಿದೆ. ನಾನು ಪೋಸ್ಟ್ ಗ್ರಾಜುಯೇಷನ್ ಎಂಟ್ರೆನ್ಸ್ ಬರೆದಂಥ ಸಂದರ್ಭದಲ್ಲಿ ಒಂದ್ಸತಿ ಬರ್ತಿದ್ದೆ, 3rd ಇಯರ್ ಬಂದಿದ್ದೆ. ಒಂದು ಯಾವುದೋ ಒಂದು ಕುಂದನ್ ಸಿಂಗ್ ಅಂತ ಬುಕ್ ಓದಿದೆ, ಅದರಲ್ಲಿ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡಿದ್ದಾರೆ. ಇದೇ ಕ್ವಶನ್ಸ್ ತೊಗೊಂಡಿತ್ತು. ನಾನು 3rd ಇಯರ್ಲೇ ಒಳ್ಳೆ ರ್ಯಾಂಕ್ ಬಂದ್ಬಿಟ್ಟಿದ್ದೆ PG ಅಡ್ಮಿಷನ್ಗೆ. ಸೊ ಅದಾದ್ಮೇಲೆ 4th ಇಯರ್ಲಿ ನೆಕ್ಸ್ಟ್ ಇನ್ನೊಂದು ಬರೀಬೇಕಿತ್ತು. ಸೊ ಹಂಗಾಗಿ ಕೆಲವು ಸರಿ ಲಕ್ ಅಥವಾ ಇನ್ನೊಂದು ಮತ್ತೊಂದು ಮೇ ಬಿ ಸಮ್ ಎಕ್ಸ್ಟೇರಿಯಸ್ ಫ್ಯಾಕ್ಟರ್ಸ್ ವಿಚ್ ಮೇ give success to a person who is not hardworking also at times, but it is a chance factor. ಅದು ಬಿಟ್ಟರೆ ಶ್ರಮಪಟ್ಟು ಕೆಲಸ ಮಾಡೋರಿಗೆ, ಶ್ರಮಪಟ್ಟು ಓದೋರಿಗೆ ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ.
ಇದು ಎರಡನೇ ವಿಷಯ. ಮೂರನೇ ವಿಷಯ, ದಯವಿಟ್ಟು ಎಲ್ಲರೂ ಒಂದು ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸುವ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿ. ನಾನು ಗುರುದೇವ ಅಕಾಡೆಮಿ ಅವರು ಕೂಡ ಇಲ್ಲಿ ಇಷ್ಟಪಡ್ತೇನೆ. ಒಂದು ಪರಿಪೂರ್ಣ ವ್ಯಕ್ತಿತ್ವ ನಿಮ್ದಾದರೆ ನೀವು ಯಾವುದೋ ಒಂದು ಪರೀಕ್ಷೆನ ಅಪ್ರೋಚ್ ಮಾಡುವಂಥ ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ. ಪರಿಪೂರ್ಣ ವ್ಯಕ್ತಿತ್ವ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು, ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿರಬೇಕು, ಅದೇ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಟೈಮ್ ಶೆಡ್ಯೂಲ್ ಮಾಡೋದು, ಓದುವಂಥದ್ದು, ಅದನ್ನು ಮೆಮೊರೈಸ್ ಮಾಡ್ಕೊಳ್ಳುವಂಥದ್ದು. ಅದ್ರ ಜೊತೆಗೆ ನೋಡಿ, ನಿಮ್ಮಲ್ಲಿ ನೀವು ಎಲ್ಲಿ ನಿಂತ್ಕೋತೀರಿ, ವೇಟ್ ಯು ಸ್ಟ್ಯಾಂಡ್ ಅನ್ನೋದು ನೀವೇ ಮಾಡ್ಕೊಳ್ಳಿ. ಒಬ್ಬ ಇರ್ತಾನೆ, ಅವನಲ್ಲಿ ಇರೋ ಮೆಟೀರಿಯಲ್ ನೀಟಾಗಿ ಗೊತ್ತಾನೆ, ಪಕ್ಕದವನಿಗೆ ಕೈಯಲ್ಲಿ ಅವನು ಕೊಡ್ತಾನೆ ಆಯ್ತಾ ಅಥವಾ ಈಗ ಕೆಲವರು ಇದ್ದಾರೆ ಯಾವುದೋ ಒಂದು ವರ್ಷ ಮಾಡ್ಕೊಂಡು ಚಿಟ್ಕೊಂಡು ಹೋಗ್ತಾ ಇರ್ತಾರೆ, ಹೌದಾ? ಸೊ ನಾನು ಹೇಳ್ತೀನಿ, ಡೋಂಟ್ ಥಿಂಕ್ ಕಾಂಪಿಟೇಷನ್ ಇಸ್ ಅಮಾಂಗ್ ದೀಸ್ 2,000-3,000 ಪೀಪಲ್. Competition is going to be from across the Karnataka the state level exam and from across the country if it is a national competition. Hangagi share as much of material resources you have with your friends. ಅವಾಗ ಏನಾಗುತ್ತೆ, ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಲೀಡರ್ಶಿಪ್ ಸ್ಕಿಲ್ಸ್ ಬರುತ್ತೆ, ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬರುತ್ತೆ, ಜೊತೆಗೆ ಹೋಗ್ತಿದ್ದೀವಿ ಅನ್ನೋ ಪರಸ್ಪರ ಒಂದು ಪುಷ್ ಮಾಡ್ಕೊಂಡು ಹೋಗೋದು ಬರುತ್ತೆ. ಅದಾದ್ಮೇಲೆ ಈಗ ಕಾನ್ಸ್ಟೇಬಲ್ ಬಹಳಷ್ಟು ಚೆನ್ನಾಗಿದೆ, ಎಲ್ಲ ಕಾನ್ಸ್ಟೇಬಲ್ ಒಂದೇ ಲೆವೆಲ್ ಆಫ್ ಸಕ್ಸಸ್ ಅನುಭವಿಸ್ತಾರೆ. ಖಡ್ಗರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಪೆಕ್ಟರ್ಸ್ ಆಫ್ ಅವರ್ ಯೂನಿಟ್. ಅವ್ರ ಥರನೇ ಬಹಳಷ್ಟು ಜನ ಇನ್ಸ್ಪೆಕ್ಟರ್ಗಳು. ಎಲ್ಲರಿಗೂ ಸೇಮ್ ಲೆವೆಲ್ ಆಫ್ ಕಾಂಪಿಟೆನ್ಸ್ ಕೇಪಬಿಲಿಟಿ ಯಾಕೆ ಬಂದಿಲ್ಲ ಅಂತಂದ್ರೆ ಈಚ್ ಪರ್ಸನ್ ಹ್ಯಾಸ್ ಡಿಫ್ರೆಂಟ್ ಪರ್ಸನಾಲಿಟಿ. ಸೊ ನಿಮ್ಮ ವ್ಯಕ್ತಿತ್ವ ಕಂಪ್ಲೀಟ್ ಅಂಡ್ ಕಾಂಪ್ರಹೆನ್ಸಿವ್, ಪೂರ್ಣ ಮತ್ತು ಸಮಗ್ರ ವ್ಯಕ್ತಿತ್ವ ಆಗಬೇಕು ಅಂತಂದ್ರೆ, ಈಗ ಕಾಲೇಜಲ್ಲಿ ಅಕಸ್ಮಾತ್ ಯಾರಾದಿದ್ರೆ ಪ್ಲೀಸ್ ಡೂ ಪಾರ್ಟಿಸಿಪೇಟ್ ಇನ್ ಕಲ್ಚರಲ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಡಿಬೇಟ್ಸ್, ಸ್ಟೇಜ್ ಸ್ಪೀಕಿಂಗ್. ಒಂದು ಚಿಕ್ಕ ಪುಟ್ಟ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂಥದ್ದು. ಅಥವಾ ನೀವು ಅಕಾಡೆಮಿಲಿ ಎಲ್ಲ ಕೂತ್ಕೊಳ್ತಿದ್ದೀರಾ ಅಂತಂದಾಗ ಟೀಚರ್ಸ್ ಹತ್ರ ಮಾತಾಡೋದು, ಸೀನಿಯರ್ಸ್ ಹತ್ರ ಮಾತಾಡೋದು, ಜೂನಿಯರ್ಸ್ ಹತ್ರ ಮಾತಾಡೋದು, ಗರ್ಲ್ಸ್ ಹತ್ರ ಮಾತಾಡೋದು, ಜೊತೆಗೆ ಹೋಗ್ಬೇಕಾದ್ರೆ ನೀನೇನು ಹೋಗ್ತೀರಾ, ಇದೊಂದು ಕನ್ಸಲ್ಟೇಟಿವ್ ಅಪ್ರೋಚ್ ಕೊಟ್ಟರೆ ನಿಮ್ಮ ಸಕ್ಸಸ್ ಪಾಸಿಬಿಲಿಟಿ ಜಾಸ್ತಿ. ಹಂಗಾಗಿ ಒಂದು ಪರಿಪೂರ್ಣ ವ್ಯಕ್ತಿತ್ವ ನಿಮ್ಗೆ ಆಯ್ತು ಅಂತಂದ್ರೆ ಒಂದು ಅಟೆಂಪ್ಟ್ 2 ಅಟೆಂಪ್ಟ್ ಹೆಚ್ಚು ಕಮ್ಮಿ ಆದ್ರೂ ನೀವು ಶಾಟರ್ ಆಗಲ್ಲ. ಬಹಳ ಜನ ನಾವು ನೋಡ್ತೀವಲ್ಲ, 2 ಅಟೆಂಪ್ಟ್ ಆಗ್ತಿಲ್ಲ ಬಿಟ್ಟು ಹೋಗ್ತಾರೆ, ಹೌದಾ? ಅಥವಾ 1-2 ಅಟೆಂಪ್ಟ್ ಟ್ರೈ ಮಾಡ್ತಾನೆ, ಆಗಲೇ ಇಲ್ಲ, ಹೆಚ್ಚು ಕಮ್ಮಿ ಮಾಡಿ ಸರ್ ಒಂಕಲ್ ಹೋದಾಗ ಈಗ ಹೇಗೆ ಸಭಾವಣೆ ಹೆಂಗಿರುತ್ತೆ, ಸಭಾವಣೆ ಈ ಆಲೋಚನೆಗೆ ತಪ್ಪಾದ್ರು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಜಸ್ಟ್ ಎ ಪಾರ್ಟ್ ಆಫ್ your journey. It is not the destination. It is not the destination. If you are not clearing the exam also, if you are not clearing the examination also, there is life. Possibly you can make a better life also. It is always there at your disposal. ಹಂಗಾಗಿ ಮೂರನೇ ವಿಷಯ, ಒಂದು ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸ್ಕೊಂಡು ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಈ ಸಂದರ್ಭದಲ್ಲಿ ಯಾರು ಅನ್ಯತ ಭಾವಿಸಬೇಡಿ. ಹೆಣ್ಮಕ್ಳಿಗೆ ನಾನೊಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಗಳಿಗೆ ಏನಾಗುತ್ತೆ, ಮನೆಗಳಲ್ಲೇ ರೆಸ್ಟ್ರಿಕ್ಷನ್ಸ್ ಶುರುವಾಗುತ್ತೆ. ದೇವರಿಗೆ ಹೋಗ್ಬೇಡ, ಅವ್ರ ಜೊತೆಗೆ ಹೋಗ್ಬೇಡ, ಇವ್ರ ಜೊತೆಗೆ ಹೋಗ್ಬೇಡ, ಇವ್ರ ಜೊತೆಗೆ ಹೋಗ್ಬೇಡ, ಇವೆಲ್ಲ ಹಾಕ್ತಾ ಇವಾಗ ಹೆಂಗಾಗ್ಬಿಡುತ್ತೆ ಇಲ್ಲ ಅಂದ್ರೆ ಜೊತೆ ಪಕ್ಕದ ಟೇಬಲ್ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಮಾತಾಡ್ಸಿಲ್ವೋ ಮಾತಾಡ್ಸಿಲ್ಲ ನೀವೇನು ಅನ್ನೋದು ನಿಮಗೆ ಗೊತ್ತಿರಲಿ. ನಿಮ್ಮ ಮೇಲೆ ಭರವಸೆ ನಿಮ್ಗೆ ತಗೊಂಡು ಹೋಗಿ, ನೀವು ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ. ದಯವಿಟ್ಟು ನಿಮ್ಮ ಜೊತೆ ಪ್ರಿಪ್ರೇಷನ್ ಮಾಡ್ತಿರುವಂಥವ್ರು, ನಿಮ್ಮ ಕ್ಲಾಸ್ಮೇಟ್ಸು, ಹುಡುಗರು ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡಿ. ಜನರಲಿ ಹುಡುಗರು ಸ್ವಲ್ಪ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದಾಗ ಸ್ಮಾರ್ಟ್ನೆಸ್ ಇರುತ್ತೆ. ಯಾಕೆ ಅಂದರೆ ಅವ್ರಿಗೆ ಕಮ್ಮಿ ಹೋಗ್ಬಿಟ್ಟು ಹೆಂಗೆ ಜಾಸ್ತಿ ಮಾರ್ಕ್ಸ್ ತೆಗೆಯೋದು ಸತ್ಯ. ಇಂಡಿಯಾ ಬುಕ್ ಇಷ್ಟಪ್ಪ ಇದೆ, ಅದನ್ನ ಓದೋದು ಬಂದಾಗ ಕಿಸಿ ಬುಕ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲೆಲ್ಲೋ ದವಾಖಾನೆ ಸಿಗುತ್ತೆ, ಮೇಲೆಲ್ಲೋ ದೀಪಕ್ ಬುಕ್ ಸಿಗುತ್ತೆ, ಅದು ಬೇಕು ಅಂತ ಹೋಗ್ತಾರೆ. ಹುಡುಗಿಯರು ಇದನ್ನೇ ಓದ್ಬಿಡೋಣ. Girls will be more hardworking. If you can mix up some skills which generally boys around, success rate of girls will always be more. In you ನೋಡಿ ಈ ನೀಟ್, CET, JEE ಎಲ್ಲ ಬೋರ್ಡ್ ಎಕ್ಸಾಮಲ್ಲಿ ಹೆಣ್ಮಕ್ಳು ತುಂಬ ಟಾಪ್ ಇರ್ತಾರೆ. ಸ್ವಲ್ಪ ಈ ನೀಟ್ ಇದೆಲ್ಲ ಎಕ್ಸಾಮ್ಸ್ ಬಂದರೆ ಸ್ವಲ್ಪ ಇಲ್ಲೋ ಒಂದಿರ್ಬೋದು. ಹಂಗಾಗಿ ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಹ್ಯಾವ್ ಎ ಫ್ರೀ ಇಂಟರಾಕ್ಷನ್
ಬಿಕಾಸ್ ನಮ್ಮ ಡಿ ಸಿ ಅವರು ಐಎಸ್ ಆಫೀಸರ್ ಇದ್ದಾರೆ, ಲೇಡಿ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನೇ ಎಷ್ಟೋ ವಿಷಯ ಅವ್ರ ಹತ್ರ ಕಲ್ತ್ಕೋಬೇಕು ಅನ್ಸುತ್ತೆ. ಹೀಗಾಗಿ ಒಳ್ಳೆಯ ವಿಷಯಗಳು ಎಲ್ಲಿಂದ ಬಂದರೂ ಪರವಾಗಿಲ್ಲ. ಜೆಂಡರ್ ನಾಟ್ ಬಿ ಎ ಬ್ಯಾರಿಯರ್ ಇನ್ ದ ಪ್ರೋಸೆಸ್ ಆಫ್ ಯುವರ್ ಪ್ರಿಪರೇಷನ್. At the same time, ಗಂಡ್ಮಕ್ಳಾಗಿದ್ದರೆ ರೆಸ್ಪೆಕ್ಟ್ಫುಲಿ ಟೇಕ್ ದೆಮ್ ಆನ್ ಬೋರ್ಡ್. ನಾನು ಇದೆಲ್ಲ ಮಾಡ್ತೀನಿ, ನೀವು ಅದನ್ನ ಮಾಡ್ತೀವಿ, ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತೀವಿ, ಪರ್ಟಿಕ್ಯುಲರ್ಲಿ ಅಕಾಡೆಮಿಗಳಲ್ಲಿ. ಸೊ ಪ್ರಾಬಬ್ಲಿ ಕ್ಯಾನ್ ಹ್ಯಾವ್ ಸಮ್ ಇಂಟ್ರಾಕ್ಷನ್ ಸೆಷನ್ ಸೊ ದಟ್ ದ ಐಸ್ ಇಸ್ ಬ್ರೋಕನ್ ಅಂಡ್ ದೇರ್ ಕುಡ್ ಬಿ ಫ್ರೀ ಇಂಟರಾಕ್ಷನ್ ಫಾರ್ in the process of preparation for competitive exams. Akoda, it is anything wrong. Please take this approach. Your success will be more assured. It is assured now, but it is going to be more assured. ನಾಲ್ಕನೇ ವಿಷಯ ಗ್ರಾಟಿಟ್ಯೂಡ್ ಬೆಳೆಸ್ಕೊಳ್ಳಿ. ದಯವಿಟ್ಟು ಒಂದು ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ತಲೆಗೆಲ್ಲ ಏನಿದೆ, ನಾನು ಸುಮ್ಮನೆ PUC ಹೋದ ತಕ್ಷಣ ಆರ್ತಿ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇತ್ತು, ನಾನು CT ರ್ಯಾಂಕ್ ಚೆನ್ನಾಗಿ ಬರಲಿಲ್ಲ. ನಮ್ಮಪ್ಪ ನಮಗೆ ಆರ್ತಿ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಎಲೆಕ್ಟ್ರಾನಿಕ್ಸ್ ಕಳಿಸ್ಬಿಟ್ಟಿದೆ. ಇವಾಗ ನಾನು ತುಂಬ ನಾಲೆಡ್ಜ್ ಕಳಿಸಿದ್ದೆ. ಅಟ್ಲೀಸ್ಟ್ ನೀವು ಯಾವುದೋ ಒಂದು ಕಾಲೇಜಿಗೆ ಸೇರಿಸಿದಾರಲ್ಲ, ನಿಮ್ಮಷ್ಟೇ ಪ್ರತಿಭೆ ಇರುವಂಥ ಭಾಳಷ್ಟು ಜನ ಈ ಸಂಪೂರ್ಣ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಎಜುಕೇಶನ್, ಜಾಬ್, ಪ್ರೊಫೆಷನಲ್ ಕೋರ್ಸಸ್, ಈ ಒಂದು ಕಂಪ್ಲೀಟ್ ಪ್ರೋಸೆಸ್ ಇಂದ ಹೊರಗಡೆ ಇದ್ದಾರೆ. ಗೊತ್ತಿಲ್ಲ ಎಲ್ಲ, ಹೌದಲ್ಲ? ಬಹಳಷ್ಟು ಜನ ನಿಮ್ಮಷ್ಟೇ ಪ್ರತಿಭೆ ಇರುವಂಥ ಒಂದು ಏನೇ ಮಾಡೋಕ್ಕಾಗದೆ ಊರಲ್ಲಿ ಹೊಲ ತಗೊಂಡಿದ್ದಾರ. ಹಾಗಾಗಿ ಬಿ ಗ್ರೇಟ್ಫುಲ್ ಅಂಡ್ ಎಕ್ಸ್ಪ್ರೆಸ್ ಯುವರ್ ಕಂಪ್ಲೀಟ್ ಗ್ರೇಟ್ಫುಲ್ ಟುವರ್ಡ್ಸ್ ಯುವರ್ ಪೇರೆಂಟ್ಸ್ ಆರ್ ವೆವರ್ ಆಸ್ ಅಲೋಡ್ ಯು ಟು ಬಿ ಅಟ್ ದಿಸ್ ಸ್ಟೇಜ್ ಆಫ್ ಯುವರ್ ಲೈಫ್. ಒಂದು. ಎರಡನೇದು, ಗುರುದೇವ ಎಸ್ ಅಕಾಡೆಮಿಕ್ ಬಂದೆ. ನಾನು ಆ್ಯಕ್ಚುಲಿ ಇನ್ಸೈಟ್ ಹೋಗ್ಬಿಟ್ಟಿದ್ರೆ ನಾನು ಸಕ್ಸಸ್ ಆಗ್ತಿದ್ದೆ, ಅಥವಾ ಮೋಸ್ಟ್ಲಿ ನಾನು ರಾಜರಾಮನ್ ರವಿಗೆ ಹೋಗ್ಬಿಟ್ಟಿದ್ರೆ 100% ಆಗುತ್ತಿತ್ತು. ಚೆನ್ನೈಗೆ ಹೋಗ್ಬೇಕಿತ್ತು, ಹೈದರಾಬಾದ್ಗೆ ಹೋಗ್ಬೇಕಿತ್ತು, ಚಂದ್ರಗ್ರಹಕ್ಕೆ ಹೋಗ್ಬೇಕಿತ್ತು. ಸರಿ, ಉಪಗ್ರಹ ಮಾರ್ಸಿಲ್ ಕುತ್ಕೊಂಡು ಪ್ರಿಪ್ರೇಷನ್ ಮಾಡಿದ್ರೆ ಮೋಸ್ಟ್ಲಿ, ಹೌದಲ್ಲ? ಅನ್ಸುತ್ತಲ್ಲ? ಅದು ಶೇರಿಂಗ್ ರೂಮ್ ಇದೆ, ನನ್ನ ಸಿಂಗಲ್ ರೂಮ್ ಇದ್ದಿದ್ರೆ ಮಾಡಿಸ್ಬೇಕು. ನನ್ನ ಹತ್ರ ಇರಬೇಕಿತ್ತು. ಇವೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ. ಇಷ್ಟು ವೇದಿಕೆ ಇದೆಯಲ್ಲ, ಯೂಸ್ ಇಟ್ ಟು ದಿ ಬೆಸ್ಟ್. ಪ್ಲೀಸ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಟು ಯುವರ್ ಆರ್ಗನೈಸೇಷನ್, ಯುವರ್ ಇನ್ಸ್ಟಿಟ್ಯೂಷನ್. ಪ್ರತಿಯೊಂದರಲ್ಲೂ ಬರಬೇಕು, ನಾಟ್ ಜಸ್ಟ್ ವಿತ್ ರೆಸ್ಪೆಕ್ಟ್ ಟು ಸ್ಟಡೀಸ್. ಒಂದು ಹೋಟೆಲ್ ಊಟ ಮಾಡ್ಕೊಂಡು ಬರ್ತೀರಿ, ಯಾರೋ ಬಂದು ಲೋಟ ಇರ್ತಾರೆ, ಊಟ ಆಯ್ತಾ ಚೆನ್ನಾಗಿ ಥ್ಯಾಂಕ್ಸ್ ಹೇಳಿದ್ರು, ಆಟೋ ಹೇಳಿರ್ತೀರಿ, ಅವ್ನು ಬಿಟ್ಟಿದ್ದಾನೆ, ನಾನು ದುಡ್ಡು ಕೊಟ್ಟಿದ್ದೀನಿ, ಒಂದೇನಿದೆ ಥ್ಯಾಂಕ್ಸ್ ಮಾಡ್ತೀನಿ. ಇದೆಲ್ಲ ಹೋಗ್ತಿರ್ತೀರಿ, ಯಾರೋ ಒಂದು ಸಣ್ಣ ಪುಟ್ಟ ಸಹಾಯ ಕೇಳ್ತಾರೆ, ಮಾಡಿ ಯಾರೋ ಒಂದು ಸಹಾಯ ಕೇಳ್ತಾರೆ, ಒಂದು ಇಷ್ಟ ಬರ್ಬೋದು, ಒಂದೇನು ಅಸಹಾಯ ಕೊಡ್ಬೋದು. ಈ ಕೈಲ ಈ ಸಿನಿಮಾಗಳಲ್ಲಿ ನೋಡಿದಂಗೆ ಒಂದು ಊಟ 3 ದಿವಸದಿಂದ ಊಟ ಮಾಡಿರಲ್ಲ, ಒಂದು ಚಪಾತಿ ಇಟ್ಕೊಂಡಿರ್ತೀನಿ, ಯಾರೋ ಬಂದ್ಬಿಟ್ಟು ಕೊಡ್ತೀನಿ, ಯಾವುದೋ ನಾಯಿ ಬರ್ತಾರೆ ಹಾಕ್ತಿದ್ದೀನಿ. ಅವೆಲ್ಲ ಸಿನಿಮಾಗಳಲ್ಲಿ ಚೆನ್ನಾಗಿ ಅಷ್ಟೇ. ದಯವಿಟ್ಟು ಒಂದು ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಳಿ, ಒಂದು ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ಳಿ. ಅದು ನಿಮಗೆ ಇಂಟರ್ನಲ್ಲಿ ತುಂಬ ಸ್ಟ್ರಾಂಗ್ ಮಾಡುತ್ತೆ. ನಾನು ಏನಾಗಲಿ ಬಿಡಿ, ನಾನು ಐ ಆಮ್ ಸ್ಟ್ರಾಂಗ್, ಐ ಆಮ್ ಎ ಹೀರೋ, ಐ ಆಮ್ ಎ ಹೀರೋಯಿನ್, ಐ ಆಮ್ ಎ ಕ್ಯೂನ್. ಸಕಾಲ ಒಳ್ಳೆ ಜನ ನಂದಾಗದೆ ಯಾರ್ದಾಗುತ್ತೆ, ಈ ಒಂದು ಕಾನ್ಫಿಡೆನ್ಸು, ಸೆಲ್ಫ್ ಕನ್ಸಿಡರೇಷನು, ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಡಿವೈನ್ ಇನ್ಫ್ಲುಯೆನ್ಷನ್ ನಿಮ್ಮಲ್ಲಿ ಬೈ ದೋಸ್ ಡಿವೈನ್ ವರ್ಚ್ಯೂಸ್ ಸ್ಟಾರ್ಟ್ ಬಿಲ್ಡಿಂಗ್. ನಿಮ್ಗೆ ಅನ್ಸುತ್ತೆ ಕೆಲವು ನೋಡಿದಾಗ ಏನು ಸರ್ವಿಸ್ ಆಗಿಲ್ಲ ಅಂದ್ರೆ ಒಂದು IAS ಆಫೀಸರ್ಗಿಂತ ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ, ಅಥವಾ IPS ಆಫೀಸರ್ಗಿಂತ ನೀವು ಕಾನ್ಸ್ಟೇಬಲ್ ಇರ್ಬೋದು, ನೋಡಿದ್ರೆ ಯಾವ IPS ಆಫೀಸರ್ಗೂ ಕಮ್ಮಿ ಇಲ್ಲ ಅನ್ಸುತ್ತಾ ಯಾರಾದ್ರೂ ನೋಡಿದಾಗ? ಈಗ ನಿಮ್ಮ ಮನೇಲೇನೆ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೇಲಿ ಇಟ್ಕೊಂಡು ಹೌಸ್ ವೈಫ್ ಆಗ ನಮ್ಮಮ್ಮ ನೋಡಿ ಏನು ಏಜಿಗಿದ್ದಾರಲ್ಲ, ಈಗ ಅವಕಾಶ ಇಂದಿರಾ ಗಾಂಧಿ ಮೀಸಲು ಅನ್ಸುತ್ತಲ್ಲ? ನಿಮ್ಮ ಅಪ್ಪನ ಕೆಲವು ಸರಿ ಮಾತಾಡೋದು, ನಮ್ಮಪ್ಪ ಯಾವ ಸಿಕ್ಕೊಂಡು ಕಮ್ಮಿ ಇಲ್ಲ ಅನ್ಸುತ್ತಲ್ಲ? ಸೊ ಅದನ್ನ ಅದ್ಯಾಕೆ ಅಂದ್ರೆ ಒಂದು ನಿಮ್ಮಲ್ಲಿ ಎಲ್ಲೋ ನಿಮಗೆ ಗೊತ್ತಿರ್ತದೆ ಸರಿ ತಪ್ಪುಗಳನ್ನ ಗುರುತಿಸುವಂಥದ್ದು, ಸರಿ ತಪ್ಪುಗಳ ನಡುವೆ ವ್ಯತ್ಯಾಸವನ್ನ ಗುರುತಿಸುವಂಥದ್ದು, ಶ್ರಮ ಪಡುವಂಥವ್ರನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು, ಏನೆಲ್ಲ ಹೇಳ್ತಾರಲ್ಲ ನಿಮ್ಗೆ
ಜೆಂಡರ್ ಸೆನ್ಸಿಟಿವ್ನೆಸ್ ಇರಬೇಕು, ಸೊಸೈಟಲ್ ಸೆನ್ಸಿಟಿವಿಟಿ ಇರಬೇಕು, ಸೆನ್ಸಿಬಲ್ ಆಗಿರಬೇಕು, ಅಥವಾ ವಲ್ನರಬಲ್ ಸೆಕ್ಷನ್ಸ್ ಮತ್ತೆ ಸೊಸೈಟಿ ನೋಡಿದಾಗ ನಿಮಗೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇದು ಯಾರು ಹೇಳ್ಕೊಡೋದು ಬೇಕಿಲ್ಲ. ಇಟ್ ಇಸ್ ದೇರ್ ಇನ್ ಅವರ್ ಇಂಡಿಯನ್ ಕಲ್ಚರ್. ನಮ್ಮ ಮನೆಗಳಲ್ಲಿ, ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಮನೆಗಳಲ್ಲಿ ಕಲಿಸುವಂತ ಒಂದು ವರ್ಚ್ಯೂ ಇದು. ಅದನ್ನ ನೀವು ರೆಕಗ್ನೈಸ್ ಮಾಡಿ ಅದನ್ನ ಬಿಲ್ಡ್ ಮಾಡುವಂತ ಪ್ರಯತ್ನ ಮಾಡ್ತೀರಾ ಎಲ್ಲರೂ. 4 issues I mentioned about. 1, respecting time. 2, focusing on order. 3, focusing on development of a comprehensive personality. 4, having a sense of gratitude towards everybody and every issue. So ಇಷ್ಟು ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಬ್ಯಾಕ್ ಆಫ್ ದಿ ಮೈಂಡ್ ನಿಮಗೆ ಆಲ್ರೆಡಿ ನನ್ನ ಆಫೀಸರ್ ಲೈಕ್ ಕ್ವಾಲಿಟಿ ಇದೆ, ನಂದು ಆಗ್ಲೇಬೇಕು ಆಫೀಸರು ಅನ್ನೋ ಒಂದು ಭಾವನೆ ಬೈ ಡಿಫಾಲ್ಟ್ ಬರುತ್ತೆ. ನಾನು ಹೇಳ್ತೀನಿ, ಐ ಆಮ್ ನಾಟ್ ಬಿಂಗ್ ಓವರ್ ಕಾನ್ಫಿಡೆಂಟ್. ನೆವರ್ ಎವರ್ ಐ ಹ್ಯಾಡ್ ಎ ಡೌಟ್ that whether I never had a question whether I can clear KPSC, whether I can clear UPSC. I had only answers. Yes, I will clear UPSC. Yes, I will clear UPSC. But ನನಗೆ ಅನಿಸ್ತಿತ್ತು, that is my destination. I am standing here. I have to travel this distance in the right way. ಒಂದು ಮಾತು ಹೇಳ್ತಾರೆ, ಗುರಿ ಇರಬೇಕು, ಗುರು ಇರಬೇಕು. ಗುರಿ ಅಂದ್ರೆ ನೀವು ಎಲ್ಲೋ ನಿಲ್ಲಬೇಕು ಅನ್ನೋದು ನಿಮಗಿರುವಂಥದ್ದು. ಗುರು ಅಂದ್ರೆ ನಿಮಗೆ ಆ ಗುರಿ ಕಡೆ ಕರ್ಕೊಂಡು ಹೋಗುವಂಥ ಮಾರ್ಗದರ್ಶನ. ಅದೆಲ್ಲ ಕಡೆ ನಾನು ಮಾತಾಡೋದು ಹೇಳ್ತೀನಿ, ಅದಕ್ಕೆ ವಿಡಿಯೋದಲ್ಲಿ ಹೊಡಿಬೋದು. ನಿಮ್ಮ ಹತ್ರ ಗಾಡೀಲಿ ಒಂದು 40 ಡೀಸೆಲ್ ಇದೆ, ಇನೋವಾ ಗಾಡಿ ಪರ್ ಕಿಲೋಮೀಟರ್ ಕೊಡುತ್ತೆ ಪರ್ ಲೀಟರ್. ನೀವು ಬೆಂಗಳೂರಿಗೆ ಹೋಗ್ಬೇಕು 400 ಕಿಲೋಮೀಟರ್ ಅನ್ಕೊಳ್ಳಿ, 40 ಕೊಡುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು 400 ಕಿಲೋಮೀಟರ್, 48 ಡೀಸೆಲ್ ಇದೆ. ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಹೋದ್ರೆ ಬೆಂಗಳೂರು ಬರುತ್ತೆ. ಹೌದಾ? ತುಂಬಾ ಜನ ಏನ್ ಮಾಡ್ತಾರೆ, ಬೆಂಗಳೂರಿಗೆ ಹೋಗ್ಬೇಕಲ್ವಾ, 40 ಲೀಟರ್ ಇದೆಯಾ, ನಾನು ಕೆಲಸ ಮಾಡ್ತೀನಿ, ಯಾರ ಹತ್ರ ಇನ್ನೊಂದು 5 ರೂಪಾಯಿ ಇಸ್ಕೊಂಡು 5 ಲೀಟರ್ ಹಾಕ್ಸ್ಕೊಂಡ್ಬಿಡ್ತೀನಿ ಅಂತ ಇಲ್ಲಿಂದ ಆ ಕಡೆ ಕಿತ್ತೂರು ಕಡೆ ಹೋಗೋದು, 5 ರೂಪಾಯಿ ಇಸ್ಕೊಳ್ಳೋಣ ಅಂತ ವಾಪಸ್ ಬರ್ತಾರೆ. ಅಲ್ಲಿಗೆ ದುಡ್ಡು ಸಿಕ್ಕರೆ ಸರಿ, ದುಡ್ಡು ಸಿಗ್ಲಿಲ್ಲ ಅಂದ್ರೆ 80 ಕಿಲೋಮೀಟರ್ ಹೋಯ್ತು, 80-60 ಕಿಲೋಮೀಟರ್ ಹೋಯ್ತು, ಅಲ್ಲಿಗೆ 120 ಎಲ್ಲ ತುಮಕೂರಿಗೆ ನಿಲ್ತೀರಿ ನೀವು. ಹೌದಾ? ಇಂಥವ್ರು ಏನ್ ಮಾಡ್ತಾರೆ, ಬೆಂಗಳೂರು ಯಾವ ಶಾರ್ಟ್ ಕಟ್ ಬಿಟ್ಟಿದೆಯಂತೆ, ಹಾಂಗಲ್ಲೂ ಶಿವಮೊಗ್ಗ ಹಿಂಗೆ ಹೋಗ್ಬಿಟ್ರೆ 160 ಕಿಲೋಮೀಟರ್ ಹೋಗೋದು, 40 ಕಿಲೋಮೀಟರ್ ಮುಗಿಸ್ಕೊತೀನಿ ನಾನು ಅಂತ ಹಿಂಗೆ ಹೆಂಗೋ ಹೋಗ್ತಾರೆ. ಅದು ದಾರಿಯಲ್ಲಿ ಡೈವರ್ಷನ್ ಆಗಿರುತ್ತೆ, ರೋಡ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಏನೋ ಇದು ಮಾಡ್ಕೊಂಡು ಕಡೆಯಲ್ಲೆಲ್ಲ ಹೋಗ್ಬಿಟ್ಟು ತಿಳ್ಕೊಂಡು ನಿಂತ್ಕೊಳ್ತೀವಿ. ಸಾಧ್ಯ ಅಲ್ಲ. ಇಂಥವ್ರಿಗೆ ಅನ್ಸುತ್ತೆ ನಾನು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತೀನಿ, ಗೂಗಲ್ ಮ್ಯಾಪ್ ಅಲ್ಲಿ 60 ಶಾರ್ಟೆಸ್ಟ್ ಡಿಸ್ಟೆನ್ಸ್, ಲಾಂಗೆಸ್ಟ್ ಡಿಸ್ಟೆನ್ಸ್, ಮೋಸ್ಟ್ ಟ್ರಾವೆಲ್ ಕಡೆಗೆ ಕೆಲವರು ಹೋಗಿ ಬೆಂಗಳೂರು ಸೇರ್ತೀನಿ. ಇನ್ನು ಕೆಲವರು ಅರ್ಧದಲ್ಲಿ ಎಲ್ಲರೂ ನಿಂತು WBS ಎಲ್ಲ ಕೆಲಸ ಮಾಡಿ ವಾಪಸ್ ಮಾಡೋಣ, ನಾಳೆ ಬರೋಣ ಅಂತ ಹಾವೇರಿ ದಾವಣಗೆರೆ ಹೋಗ್ಬಿಟ್ಟು ಬಹಳಷ್ಟು ಜನ ದುರಂತ ಅಂದ್ರೆ ಬೆಂಗಳೂರು ಕಡೆ ಹೋಗ್ಬೇಕು. ಬಟ್ ಬೆಂಗಳೂರು ಹೋಗ್ಬೇಕು ಅಂದ್ಕೊಂಡು 2 ದಿವಸ ಟೈಮ್ ಇತ್ತು ಒಂದು ಕೆಲಸ ಮಾಡೋಣ, ಬೆಂಗಳೂರಿಗೆ ಹೋಗೋದಿದ್ದೆ ಸ್ವಲ್ಪ ಈ ಕಡೆ ಬೆಳಗಾವಿ ಕಡೆ ಹೋಗ್ಬಂದ್ಬಿಡೋಣ, ಅಥವಾ ಯಾವುದೋ ಒಂದು ಟ್ರೆಕ್ ತಿರುಗಿ ಅನ್ಕೋಸ್ಕೊಂಡ್ಬಿಡೋಣ, ಅಥವಾ ಗೋವಾಗ ಹೋಗ್ಬಂದ್ಬಿಡೋಣ. So after burning that 400 kilometers, you will be somewhere in Karwar, somewhere in Belgaum, somewhere in Bijapur. Actually, your journey was supposed to start from Dharwad and end in Bangalore. But because of your negligence or lack of proper guidance or lack of thought about the destination, you would end up in Dharwad, end up somewhere in between en route Bangalore, or at times may end up ಬಿಯಾಂಡ್ ದಾಟ್. ಸೊ ಅದಾಗಬಾರ್ದು ಅಂತಂದ್ರೆ ಗುರಿ ಸ್ಪಷ್ಟವಾಗಿರ್ಬೇಕು, ಮತ್ತೆ ಮಾರ್ಗದರ್ಶನ ನೀಡುವಂಥದ್ದು ಇರಬೇಕು. ಆಗುತ್ತಾ? ಸೊ ಇವತ್ತು ಈ 4 ಅಂಶಗಳು, ಅದ್ರ ಜೊತೆಗೆ ನನ್ನ ಗುರಿ ಏನು, ಈ ಗುರಿ ಕಡೆ ನನಗೆ ಕರ್ಕೊಂಡು ಹೋಗೋ ಗುರು ಯಾರು, ಇಷ್ಟು 6 ವಿಷಯ ಕ್ಲಾರಿಟಿ ಇಟ್ಕೊಂಡು ಒಂದು ವೈಟ್ ಪೇಪರ್ ತಗೊಳ್ಳಿ, ಎಲ್ಲ ಪಾಯಿಂಟ್ ಹಾಕೊಳ್ಳಿ. ನಿಮ್ದು ಏನು ಪ್ಲಸ್ ಇದೆ ಮೈನಸ್ ಇದೆ ಇದು ಮಾಡ್ಕೊಳ್ಳಿ, ಪ್ಲಸ್ ಇರೋದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ, ಮೈನಸ್ ಇರೋದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. Nobody can stop you from reaching the destination which you have decided for yourself. ಅದ್ರ ಜೊತೆಗೆ ಇನ್ನು ಉಳಿದಿದ್ದೆಲ್ಲ ಬಹಳಷ್ಟು ಜನ ನಿಮ್ಗೆ ಗೊತ್ತಿದೆ. ನಿಮ್ಮ ಫ್ಯಾಕಲ್ಟಿ ಇದ್ದಾರೆ, ಅವರೆಲ್ಲ ಬಹಳಷ್ಟು ಹೇಳಿದ್ದಾರೆ. ನಿಮ್ಮ ಮೆಂಟರ್ಸ್ ಇದ್ದಾರೆ, ನಿಮ್ಮ ಚೇರ್ಮನ್ ಇದ್ದಾರೆ. ಬಹಳಷ್ಟು ಜನ ಇಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಿರುವಂಥವ್ರ ಕಡೆಯಿಂದ ಅಡ್ರೆಸ್ ತಗೊಂಡಿರ್ತೀರಿ. ಬಹಳಷ್ಟು ಜನ experts ನಿಮ್ಗೆ ಹೇಳಿದ್ದಾರೆ. So this has been my journey and this has been my suggestion. So ಇಷ್ಟು ಹೇಳ್ತಾ
ಎಲ್ಲರೂ ಶ್ರಮಪಟ್ಟು ಓದಿ. ಯಾಕಂದ್ರೆ ಶ್ರಮಪಟ್ಟು ಓದೋದ್ರಿಂದ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗುತ್ತೆ. ನಂದಾಗಿದೆ, ನಿಮ್ದು ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 100 ಕೋಟಿ ಆಸ್ತಿ ಇದೆ, ಸುಮ್ಮನೆ UPSC KPSC ಪ್ರಿಪರೇಷನ್ ಹೆಂಗಿರುತ್ತೆ ಅಂತ ನೋಡಕ್ ಬಂದಿರೋದಿದ್ದೀರಾ ಏನಾದ್ರು? ಇದೀರಾ? ನೀನ್ ಅಷ್ಟೇನಾ? ನನಗೆ ಸುಮ್ಮನೆ 3-4 ವರ್ಷ ಅಡ್ಡಾಡ್ಕೊಂಬ ಅಂತ ಕಳಿಸಿದ್ದಾರೆ ಮನೆಯಲ್ಲಿ. ನನ್ನಿಂದ ಏನೋ ನಿರೀಕ್ಷೆ ಇಲ್ಲ ನಮ್ಮ ತಂದೆ ತಾಯಿಗಳಿಗೆ ಅಥವಾ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಅನ್ನೋದು ಇದೆ ಯಾರಾದ್ರು? ಯಾರು ಅಂದ್ರೆ ಬಹಳ ಜವಾಬ್ದಾರಿಯಿಂದ ನೀವು ನಡ್ಕೋಬೇಕು, ಬಹಳ ಜವಾಬ್ದಾರಿಯಿಂದ ಓದ್ಬೇಕು. ನನ್ನ ಮಾತು ಕೇಳಿ ನಾನು ಸುಳ್ಳು ಹೇಳ್ತಿಲ್ಲ. ನಂಗೆ UPSC ಎಕ್ಸಾಮ್ ಕ್ಲಿಯರ್ ಆಗಿ ನನ್ನ ಬೇಸಿಕ್ ರೆಸ್ಪಾನ್ಸಿಬಿಲಿಟೀಸ್ ಫುಲ್ಫಿಲ್ ಆಗೋವರೆಗೂ ನಾನೆಲ್ಲರೂ ಎತ್ತರವಾದ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ದೂರದಿಂದಲೇ ನೋಡ್ತಾ ಇದ್ದೆ. ಯಾಕೆ ಬೇಕು ಅಕಸ್ಮಾತ್ ಯಾಕೆ ಮತ್ತು ವರ್ಷ ಅದು ನದಿ ಗಿದಿ ಸಮುದ್ರ ಇದ್ರೆ ಎಲ್ಲರೂ 10 ಮೀಟರ್ ಹೋದ್ರೆ ನಾನು 4 ಮೀಟರ್ ನಿಲ್ತಾ ಇದ್ದೆ. ಯಾಕೆ ಬೇಕು ಕುಚ್ಕೊಂಡು ಹೋಗ್ರೆ? ಹೌದಲ್ಲ? ಆಮೇಲೆ ಗಾಡಿ ಹೋಗ್ಬೇಕಾದ್ರೆ ಎಷ್ಟು ಸೇಫ್ ಹೋಗ್ತಾ ಅಷ್ಟು ಸೇಫ್ ಹೋಗ್ತಾ ಇದ್ದೆ. ಆಮೇಲೆ ಅಕಸ್ಮಾತ್ ಭಾಳ ರಶ್ ಇತ್ತು, ನಾನು ತೂರಾಡ್ಕೊಂಡು ಹೋಗ್ಬೇಕು, ನಾನು ತಿನ್ಬಿಟ್ರೆ ಬಹಳ ಹುಷಾರಾಗಿದ್ದೆ. ಅಕಸ್ಮಾತ್ ಹುಷಾರಾಗಿ ಏನೋ ತತ್ತು ಅಂತಂದ್ರೆ ಇಮಿಡಿಯೇಟ್ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡ್ಬಿಟ್ಟಿದ್ದೆ. ಯಾಕೆ ಮತ್ತೆ ಎಕ್ಸಾಮ್ ಹೆಚ್ಚು ಕಮ್ಮಿ ಆಗೋದ್ರೆ ಮತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ. ಯು ಮಸ್ಟ್ ಫೋಕಸ್ ಆನ್ ಯುವರ್ ಹೆಲ್ತ್. ಯಾಕಂದ್ರೆ ಬಹಳಷ್ಟು ಜನ ಇಲ್ಲಿದ್ದೀರಿ, ಎಲ್ಲ ಸರಿಯಾಗಿ ಹೋಗಿದ್ದೆ. ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನಮ್ಮ ಟೈಫಾಯ್ಡ್ ಆಗ್ಬಿಟ್ಟು, ಡೆಂಗ್ಯೂ ಆಗ್ಬಿಟ್ಟು, ಏನು ಇನ್ನೇನೋ ಹೆಲ್ತ್ ಇಶ್ಯೂಸ್ ಆಗ್ಬಿಟ್ಟು, ಬೇರೆ ಬೇರೆ ಸಮಸ್ಯೆಗಳಾಯಿತು. ಹಂಗಾಗಿ ಪ್ರಿಪ್ರೇಷನ್ ಆಗಲಿಲ್ಲ, ಸರಿಯಾಗಿ ಆಗಲಿಲ್ಲ, ವೀಕ್ನೆಸ್ ಆಗ್ಬಿಟ್ಟು ನಮ್ಮನೆಲ್ಲ ಬೇಡ ಬಂದ್ಬಿಡು ಅಂತಂದು. ಅಥವಾ ಈ ಥರದ್ದು ಆಗಬಾರದು ಅಂತಂದರೆ ದಯವಿಟ್ಟು ನೀವು PSIಗಾದ್ರೂ ಟ್ರೈ ಮಾಡಿ, IASಗಾದ್ರೂ ಟ್ರೈ ಮಾಡಿ. ಬೆಳಗ್ಗೆ ಎದ್ದ ಮೇಲೆ ಅರ್ಧ ಗಂಟೆ ದಯವಿಟ್ಟು ವಾಕ್ ಮಾಡಿ, ಸಂಜೆ ಹೊತ್ತು ಅರ್ಧ ಗಂಟೆ ವಾಕ್ ಮಾಡಿ. ಆಮೇಲೆ ಒಳ್ಳೆ ಒಂದು ಫ್ರೆಂಡ್ ಸರ್ಕಲ್ ಇಟ್ಕೊಂಡು 3-4 ಜನ, ಒಂದು 4-5 ಜನ ಒಳ್ಳೆಯದು. ಈಗ ನಾನು ಪ್ರಿಪ್ರೇಷನ್ ಮಾಡೋ ಟೈಮಲ್ಲಿ ಸೀನಿಯರ್ಸ್ ಎಲ್ಲ ಇದ್ದೇ ಇದ್ರು. ನನ್ನ ಜೊತೆ ಒಂದಿಬ್ಬರು ಶಿವಾನಂದ ರಮಾರ್ ಅಂತಿದ್ದ ಒಬ್ಬ, ಆಮೇಲೆ PK ಪ್ರಸನ್ನ ಕುಮಾರ್ ಅಂತಿದ್ರು. ಅವರಿಬ್ರು ಯಾವಾಗಲೂ ನನ್ನ ಜೊತೆ, ನಾನು ಅವ್ರ ಜೊತೆ ಜಾಸ್ತಿ ಇರ್ತಾ ಇದ್ದೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಸೆಲ್ಫ್ ಡೌಟ್ ಬರುತ್ತೆ, ನನ್ನ ಕೈಲಿ ಆಗುತ್ತಾ ಅಂತ. ನಿನ್ ಕೈಲಾಗಲಿ ಇನ್ಯಾರ ಕೈಲಾಗುತ್ತೋ ಅಂತ ಹೇಳೋದು ಯಾರಾದ್ರೂ ಬೇಕಂತ. ಹಂಗಾಗಿ ಒಂದು 3-4 ಜನ ಒಳ್ಳೆ ಫ್ರೆಂಡ್ಸ್ ಸರ್ಕಲ್, ಯು ಕ್ಯಾನ್ ಮೋಟಿವೇಟ್ ಈಚ್ ಅದರ್ ಅಂಥವ್ರನ್ನ ಇಟ್ಕೊಳ್ಳಿ, ಅನುಕೂಲ ಆಗುತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ಕೊಳ್ಳಿ. 2 ಲಕ್ಷ ರೂಪಾಯಿ ಖರ್ಚು ಮಾಡಕ್ಕೆ ರೆಡಿ ನಾನು ಕೋಚಿಂಗ್ ಮುಗಿಸ್ಕೊಂಡ್ಬಿಟ್ಟು ಎಲ್ಲ ಮುಗಿತು. ಕೋಚಿಂಗ್ ಮುಗಿದ್ರೆ ನೀವು ನಿಂತಿದ್ದೆ ಸ್ವಲ್ಪ ಎಲ್ಲ ಹೇಗೆ ಓದೋದನ್ನು ತಿಳ್ಕೊತಿದ್ದೆ, ಬಟ್ ಬುಕ್ಕಲ್ಲಿ ಓದೋದಂತ ಆಗಬಾರ್ದು. ಸೊ ಪ್ರಿಪ್ರೇಷನ್ ಟೈಮಲ್ಲಿ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಟು, ಫೀಸ್ಗಳು, ಕೋಚಿಂಗ್ ಮೆಟೀರಿಯಲ್ಗಳು, ಆಮೇಲೆ ಊಟ, ಒಂದು ರೈಟ್ ಅಕಾಮಿಡೇಷನ್ ಬಿಟ್ಟು ಯಾವುದು ಖರ್ಚು ಮಾಡೋದು ಹೋಗ್ಬೇಡಿ. ಸಿನಿಮಾ ನೋಡೋದು, ಆಮೇಲೆ ಸುಮ್ಮನೆ ಟ್ರಿಪ್ ಹೋಗೋದು. ನಾನು ಭಾಳಷ್ಟು ಜನ ನೋಡಿದ್ದೀನಿ. ನಾವು ಹೋದಾಗ ಸಿಗ್ತಾರೆ, ಏನು ಹೊರಗೆ ಬಂದಿದ್ಯಾ, ಏನು ಮಾಡ್ತಿದ್ಯಾ ಸರ್, ನಾನು UPSC ಹೋಗ್ತಾ ಇದ್ದೀನಿ ಸರ್. ನಾನು ಸರಿ ಡೆಲ್ಲಿಲಿದ್ದಾಗ ಆ ಕಡೆ ಚಂಡೀಗಢ ಸ್ಟ್ರೀಟಲ್ಲಿ ಹೋಗಿದ್ವಿ, ನಾನು ಸೆಲೆಕ್ಷನ್ ಆಗಿದ್ದೆ. ಸೆಲೆಕ್ಷನ್ ಅಂತ ಹೋಗಿದ್ದೆ ಅವಾಗೆಲ್ಲ ಸುಮಾರು ಜನ ಪ್ರಿಪ್ರೇಷನ್ ಏನೋ ಇಲ್ಲ ಸರ್, ಸ್ವಲ್ಪ ಅಕೌಂಟ್ ಬಿಟ್ಟಿರಲಿಲ್ಲ, ಹಂಗಾಗಿ 2 ದಿವಸ ಓಡಾಡ್ಕೊಂಡು ಬರೋಣ ಅಂತಂದರೆ. ನಿಮ್ಮ ಫ್ರೆಂಡ್ಸು ಬೆಂಗಳೂರು ಕೆಲಸ ಮಾಡ್ತಾಯಿದ್ರು, ಅವ್ರು ಬಂದಿದ್ರು, ಅದಕ್ಕೆ ಒಂದು 2 ಡೇಸ್ ಬೈಕ್ ರೈಡ್ ಹೋಗೋಣ ಅಂತಂದರೆ ಎಲ್ಲ ಸ್ವಲ್ಪ ಈ ಮೂಡ್ ಸ್ವಿಂಗು ಮೂಡಿರಲ್ಲ, ಅವೆಲ್ಲ ಬಿಟ್ಬಿಡಿ. ಅವೆಲ್ಲ ಥರದ್ದು ಏನಿಲ್ಲ, ಅವೆಲ್ಲ ಶ್ರೀಮಂತರ ಕೈಗಳು. ಎಲ್ಲ ವ್ಯವಸ್ಥಿತವಾಗಿ ಸೆಟ್ಲ್ ಆಗಿರೋ ಸಮಸ್ಯೆಗಳು. ಡಿಪ್ರೆಷನ್ಗೆ ಹೋಗಿದೆ, ನನಗೆ ಫ್ರಸ್ಟ್ರೇಷನ್ ಆಗಿದೆ, ನನಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ನನಗೆ ಅರ್ಧದಲ್ಲಿ ಹೋಗ್ತಾ ಇದೆ, ಯಾಕೆ ಊಟ ಮಾಡಿದ್ರೆ ಸೇರೋದೇ ಇಲ್ಲ, ಓದಿದ್ರೆ ನೆನಪೇ ಇರೋದಿಲ್ಲ. ಪ್ಲೀಸ್ ಡೋಂಟ್ ಟೇಕ್ ಎನಿ ಸಚ್ ಎಕ್ಸ್ಕ್ಯೂಸಸ್. ಮನೆಯಲ್ಲಿ ಯಾರು ತಂದೆ ಯಾರೋ ಈ ಪರೀಕ್ಷೆ ಪ್ರಿಪ್ರೇಷನ್ಗೆ ಹೋಗಿದ್ದಾರೆ, ಒಂದು ಕೆಲಸ ತೊಗೊಂಡ್ಬರ್ತಾರೆ, ಗೌರ್ಮೆಂಟ್ ಕೆಲಸ ಸಿಗ್ಮೇಲೆ ನಮ್ಮ ಬದುಕು ಹಸನಾಗತ್ತೆ ಅಂತ ಯಾರು ಕನಸು ಕಾಣ್ತಿದ್ದಾರೆ ಅವ್ರ ಕನಸನ್ನು ಮಿಸ್ ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಕನಸನ್ನು ಮಿಸ್ ಮಾಡಬೇಕು ಅಂತಂದರೆ ಭಾಳ ಶ್ರಮಪಟ್ಟು ಓದಬೇಕು. ನಾನು PG ಸೇರ್ಕೊಂಡಿದ್ದೆ, ಹಂಗಾಗಿ PG ಬಿಟ್ವೀನ್ 9 to 4, 5 ಆ ಟೈಮಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಬೇಕಾಗ್ತಿತ್ತು.
ಆದ್ರೆ ಎಕ್ಸಾಮ್ಸ್ ಸ್ವಲ್ಪ ಹೋಗಿತ್ತು. ಅದರ್ವೈಸ್ ಮೈ ಸ್ಟಡಿ ರೂಟೀನ್ ವಾಸ್ ಬಿಗಿನ್ ದ ಲೇಟ್ ಅವರ್ಸ್. ನಾನು ರಾತ್ರಿ ಸುಮಾರು ಒಂದು 7-8 ಗಂಟೆ ಟಿ ವಿ ನೋಡಿ ಒಂಚೂರು ಊಟಕ್ಕೆ ತಂಗಿಸ್ಕೊಂಡ್ರೆ ಸುಮಾರು 8 ಅವರ್ಸ್ ಹೋಗ್ತಾ ಇದೆ. 8 to 4 in the morning, 8 full hours. ಮತ್ತೆ ಹಾಫ್ ಅನ್ ಅವರ್ ಒಂದು ಪಾರ್ಟ್ ಟೈಮ್ ಸ್ಟ್ರೈಕ್ ಮಾಡ್ತಾ ಇದ್ದೆ. ಯಾಕಂದ್ರೆ ದಟ್ ವಾಸ್ ಅ ಕನ್ವೀನಿಯಂಟ್ ಟೈಮ್. ನಾನು ಟಿವಿ ಮೇಲೆ ಹೋಗಿದ್ದು 30 ನಿಮಿಷದಲ್ಲಿ ಹೋಗಿದ್ದು ಮತ್ತು ನನಗೆ ಅಂತಿಮ ಟೈಮ್ ಆಗಿಲ್ಲ. ಯಾಕಂದ್ರೆ ಬೆಳಗ್ಗೆ 3:30-4 ಗಂಟೆಗೆ ಹೋಗ್ಬಿಟ್ಟೆ. ಆಮೇಲೆ ಮಲ್ಕೊಂಡು ಆರಾಮಾಗಿತ್ತು. ಒಂದು 4-5 hours 9 o'clock ಕ್ಲಾಸಸ್ 15 ನಿಮಿಷ ನಡೀತಿತ್ತು. ಹಾಗಾಗಿ ಒಂದು ಟೈಮ್ ಬ್ಲಾಕ್ ಸಿಗ್ತಾ ಇತ್ತು. ಅದು ಬಿಟ್ಟರೆ ಕ್ಲಾಸಸ್ ಇದ್ದಾಗ ಬೆಳಗ್ಗೆ ಮಧ್ಯಾಹ್ನ 4 hours ಆ್ಯಡ್ ಮಾಡ್ತಾ ಇದ್ದೆ. ಅಥವಾ ವೀಕೆಂಡ್ ಹಾಲಿಡೇಸು ರಜಾ ಎಕ್ಸಾಮ್ಸ್ ಇಲ್ಲ ಕ್ಲಾಸ್ ಮಿಸ್ ಮಾಡ್ಬೋದು. ಆ ಟೈಮಲ್ಲಿ ಮತ್ತೆ ಮಾರ್ನಿಂಗ್ ಒಂದು 9 to 1, ಆಫ್ಟರ್ನೂನ್ ಮೇ ಬಿ ಬಿಟ್ವೀನ್ ಒಂದು 4 to 7 ಇಲ್ಲ ಒಂದು ಟೈಮ್ ಆ್ಯಡ್ ಮಾಡ್ತಾ ಇದ್ದೆ. ಸೊ ಕನ್ಸಿಸ್ಟೆನ್ಸಿ ಆ್ಯಂಡ್ ಪರ್ಸಿಸ್ಟೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಫುಲ್ ನೋಡ್ ಬಂದ್ಬಿಟ್ಟಿದೆ ಓದೋಕ್ಕೆ ಅಂತ 15 ಗಂಟೆ ಓದಿದೆ 16 ಗಂಟೆ ಓದಿದೆ, ಯು ಕ್ಯಾನಾಟ್ ಸಸ್ಟೈನ್ ಇಟ್. 8 to 10 hours ರೀಸನಬಲ್. 2 to 3 hours plus or minus is acceptable. ಬಟ್ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಜಾಸ್ತಿ ಇದ್ರೆ ಕನ್ಸಿಸ್ಟೆನ್ಸಿ ಸಿಗಲ್ಲ, ಕಡಿಮೆ ಇದ್ರೆ ಉಪಯೋಗ ಇರಲ್ಲ. ಹಾಗಾಗಿ ನಿಮ್ಮ ನಾಲೆಡ್ಜ್ ಬೇಸ್ ಏನಿದೆ, ನಿಮ್ಮ ಕೆಪಬಿಲಿಟಿ ಏನಿದೆ, ನಿಮ್ಮ ರೈಟಿಂಗ್ ಸ್ಕಿಲ್ಸ್ ಏನಿದೆ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ. ಈಗ ಒಂದು ಥ್ರೆಶೋಲ್ಡ್ ಆಫ್ ಪ್ರಿಪ್ರೇಷನ್ ಇರ್ಬೋದು. 100 meters 16 ಸೆಕೆಂಡಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಎಕ್ಸಾಮ್ ಇದೆ. ಸೊ ನೀವು ಸ್ವಲ್ಪ ಈಗ ಓಡಿದ್ರೆ 16 ಸೆಕೆಂಡ್ ಓಡ್ತೀರಿ ಅಂದ್ರೆ ಅಷ್ಟು ಸಾಕು. ಫುಲ್ಲು ನೀವು 20-22 ಸೆಕೆಂಡ್ ಮಾಡ್ತಾಯಿದೆ ಅಂತಂದ್ರೆ ಸ್ವಲ್ಪ ಎಫರ್ಟ್ಸ್ ಆಗ್ತದೆ. ಇಲ್ಲ ನಾನು ಒಂದು 13-12 ಇದ್ದೀನಿ, ಪ್ರಿಪ್ರೇಷನ್ ಬೇಡ ಅಂತಂದರೆ ಆಯ್ತು, ವೆರಿ ಗುಡ್. ನಿಮಗೆ ನಿಮ್ಮ ಕೆಪಬಿಲಿಟಿ UPSC ಲೆವೆಲ್ ಒಂದು ಕಾನ್ಸ್ಟೇಬಲ್ ಎಕ್ಸಾಮ್ ನೀವು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದ್ರೆ ಈಸಿಯಾಗಿ ಆಗುತ್ತೆ ಅಂತಂದರೆ ಇಫ್ ಯುವರ್ ಟಾರ್ಗೆಟ್ ಈಸ್ ಕಾನ್ಸ್ಟೇಬಲ್ ಸೊ ಲೆಸ್ ಪ್ರಿಪ್ರೇಷನ್ ಆಲ್ಸೋ ಯು ಕುಡ್ ಗೆಟ್ ಗುಡ್. ಹಾಗಾಗಿ ಸೊ ಲೆಟ್ ಅಸ್ ಬಿ ಹೋಪ್ಫುಲ್. ಬಹಳಷ್ಟು ಜನರಲ್ಲಿ 24 ಆಯ್ತು, 25 ಆಯ್ತು, 26 ಆಯ್ತು, 5-6 ವರ್ಷದಿಂದ ಹೋಗ್ತಿದ್ದೀನಿ, ಯಾವುದೂ ಆಗ್ತಾ ಇಲ್ಲ. ಯಾವುದಾದ್ರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳಿ, ಪ್ರೊವೈಡೆಡ್ ಇಫ್ ದಟ್ ಈಸ್ ಯುವರ್ ನೆಸೆಸಿಟಿ. ಬಹಳಷ್ಟು ಜನ PSI ಆಯಿತು ಅಂತಂದು ಬಹಳಷ್ಟು ಜನ ಬೆಂಗಳೂರು ಹೋಗ್ತಾರೆ. ಪ್ರಾಬ್ಲಮ್ ಅವರು ಸ್ವಲ್ಪ ಶ್ರಮ ಪಡೋದ್ರೆ KS ಮಾಡಿ ದೊಡ್ಡ ಆಗ್ತಿರಲಿಲ್ಲ. UPSC ಒಂದು ಅಟೆಂಪ್ಟ್ ಅಂದ್ರೆ 2ನೇ ಅಟೆಂಪ್ಟ್ ಮಾಡ್ತಿದ್ರು, 3ನೇ ಅಟೆಂಪ್ಟ್ ಮಾಡ್ತಿದ್ರು. ಬಟ್ ಪ್ರಾಬಬ್ಲಿ PSI ಟಾರ್ಗೆಟ್ ಮಾಡ್ಕೊಂಡಾಗ ರಾಜ್ಯ ಸುಮ್ಮನೆ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಯಾವ ಎಕ್ಸಾಮ್ ನೀವು ಪ್ರಿಪೇರ್ ಆಗಬೇಕು, ಪ್ರತಿಯೊಂದು ಎಕ್ಸಾಮ್ ಅದರದ್ದೆಲ್ಲ ಪ್ರಿಪ್ರೇಷನ್ ಇರುತ್ತೆ. ನಾನು UPSC ಮಾಡ್ತೀನಿ, ಓದ್ತೀನಿ, ಇಲ್ಲಿ ಕಾನ್ಸ್ಟೇಬಲ್ ಕ್ಲಿಯರ್ ಮಾಡ್ತೀನಿ, ನೋ ಇಟ್ ಇಸ್ ನಾಟ್ ಪಾಸಿಬಲ್. ಕಾನ್ಸ್ಟೇಬಲ್ ಎಕ್ಸಾಮ್ ವಿಲ್ ಆಲ್ಸೋ ಹ್ಯಾವ್ ಇಟ್ಸ್ ಓನ್ ರಿಕ್ವೈರ್ಮೆಂಟ್ಸ್. ಹಾಗಾಗಿ ಬಿ ಕ್ಲಿಯರ್, ಎಷ್ಟು ಬೇಗ ಅಷ್ಟು ಅರ್ಲಿಯಾಗಿ ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮದು ಸರ್ವಿಸ್ ಸೆಲೆಕ್ಷನ್ ಆಗುತ್ತೆ ಅಂತ ಅನಿಸಿದಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲ ಬಹಳಷ್ಟು ಹೊತ್ತು ನಿಮ್ದು ರೂಟೀನ್ ಪ್ರೋಗ್ರಾಮ್ ಮುಂದುವರಿದ ಅಥವಾ ತುಂಬ ಟೈಮ್ನ ಗೊತ್ತಿಲ್ಲ. ಇಫ್ ದರ್ ಇಸ್ ಎನಿ ಡೆಫಿನೆಟ್ ಫೆಸಿಲಿಟಿ ಆ ಡಿಲೇ ನೀವು ಬೇರೆ ಇವೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಅಕಸ್ಮಾತ್ ನನಗೋಸ್ಕರನೇ ಕಾಯುವಂಥ ಸಂದರ್ಭ ಬಂದಾಗ ಎಕ್ಸ್ಟ್ರೀಮ್ಲಿ ಸಾರಿ. With this, I wish each one of you all the very, very, very best, and would like to see some of you standing there addressing the same crowd. So thank you very much. Yashwant Matangare. Yashwant. 1 hour. ಒಬ್ಬರೇ ನಿಂತ್ಕೊಂಡ್ರಿ ಎಷ್ಟು ಕರೆಕ್ಟಾಗಿ ಯಾರಾದ್ರೂ ಟೈಮ್ ವಾಚ್ ಮಾಡಿದ್ರು ಕರೆಕ್ಟಾಗಿ ಗೊತ್ತಿದೆ. more than 50 minutes, more than 20 minutes ಅವರೇ ಮಾಡಿ. ಓಕೆ, ಥ್ಯಾಂಕ್ ಯು. questions? So ಸೆಲೆಕ್ಷನ್ ಆಯ್ತು ಅಂತ ಗೊತ್ತಾದ ತಕ್ಷಣ ನೆಕ್ಸ್ಟ್ ಟೈಮ್ ಅವನಿಗೆ ಇಂದ ಬೇಡ ಇವತ್ತಿಂದ ಟೈಮ್ಸ್ ಆಫ್ ಇಂಡಿಯಾ ಆಗಲಿ. ಯಾಕಂದ್ರೆ ಬೆಂಗಳೂರು ಟೈಮ್ಸು, ಡೆಲ್ಲಿ ಟೈಮ್ಸು, ಹುಬ್ಳಿ ಟೈಮ್ಸ್ ಸ್ವಲ್ಪ ಸಿನಿಮಾಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸೊ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ ಅಂತ ನೀವೇ ಹೇಳಿದ್ರಿ. ಸೆಕೆಂಡ್ ರ್ಯಾಂಕ್ಗಿಂತ ಇದು ಬೆಟರ್ ರ್ಯಾಂಕ್ ಯಾವ್ದು ಬೇಕು? ಫೆಲೋ ಫ್ರಮ್ ಕಾಮರ್ಸ್ ಕ್ಯಾನ್ ಕಮ್ ಸೆಕೆಂಡ್ ಪ್ಲೇಸ್. ಎರಡನೇ ನೋಡ್ರಿ, ಮೆಡಿಕಲ್, ಇಂಜಿನಿಯರಿಂಗ್ ಅಂದ್ರೆ ಎಲ್ಲ ಹೇಳಲ್ಲ. ಮೆಡಿಕಲ್ ಫಾರ್ ಎಕ್ಸಾಂಪಲ್ ಮತ್ತು ಇಂಜಿನಿಯರಿಂಗ್ ಇನ್ ಗುಡ್ ಕಾಲೇಜಸ್ ಯಾರು ಬರ್ತಾರೆ?
ಯಾರು ಬುದ್ಧಿವಂತರಿರ್ತಾರೆ, ಹಾರ್ಡ್ ವರ್ಕ್ ಮಾಡಿರ್ತಾರೆ, ಸಿಸ್ಟಮೆಟಿಕ್ ಆಗಿ ಓದಿರ್ತಾರೆ. ಹೌದಾ? ಸೊ ಹಂಗಿದ್ದಾಗ ಯುವರ್ ಪರ್ಫಾರ್ಮೆನ್ಸ್ ಅಂಡ್ ಯುವರ್ ಡೆಡಿಕೇಶನ್ ಟುವರ್ಡ್ಸ್ ದಿ ಎಕ್ಸಾಮ್ ಇನ್ ದ ಪ್ರೋಸೆಸ್ ಆಫ್ ಪ್ರಿಪರೇಷನ್ ಇಸ್ ಗೋಯಿಂಗ್ ಟು ಡಿಫೈನ್ ಯುವರ್ ಸಕ್ಸಸ್ ಆರ್ ಫೇಲ್ಯೂರ್. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಬ್ಯಾಚ್ ಅಲ್ಲಿ ಒಬ್ಬರು ದಿವ್ಯಾ ಅಂತಿದ್ರು, KJ ದಿವ್ಯಾ ಅಂತ, ಚಿತ್ರದುರ್ಗದಲ್ಲಿ ನಮ್ಮ ಕ್ಲಾಸ್ಮೇಟ್ ಆಗಿದೆ. ಆಕೆ ಫ್ರಮ್ ಚೈಲ್ಡ್ಹುಡ್ ಶಿ ಹಸ್ ಬೀನ್ ದ ಟಾಪರ್ ಆಫ್ everything, like topper in the class, topper in the college, best scorer of SSLC, best scorer of PUC, medical best rank, engineering one of the best ranks. ಈ ಥರ ಎಲ್ಲ ಇತ್ತು. ಮೆಡಿಕಲ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದ್ದು. ಸೊ ವಿ ಆಲ್ ಯೂಸ್ ಟು ಲುಕ್ ಅಪ್ ಟು ಹರ್. ಓದಿದ್ರೆ ಅವಳ ಥರ ಓದಬೇಕು ಅಂತ. ಬಟ್ ನಂದು ಅವ್ರದ್ದು ಇಬ್ಬರದ್ದು UPSC ಒಂದೇ ಬ್ಯಾಚ್ ಸೆಲೆಕ್ಷನ್ ಆಗಿದ್ದು. ಸೊ ಅವಳದು 173 ಅಥವಾ 174 ರ್ಯಾಂಕ್ ಬಂತು, ನಂದು 146 ಬಂದಿದ್ದು. ಮೇಬಿ ಆ UPSC ಬೇಕಾದಂಥ ಸಂದರ್ಭದಲ್ಲಿ ನನ್ನ ತಯಾರಿ ಅವಳಿಂದ ಎಲ್ಲೋ ಸ್ವಲ್ಪ ಬೆಟರ್ ಇರ್ತೇನೆ. ಅಂದರೆ ಅವರು 100 out of 100 ತೆಗಿತಾ ಇದ್ರು. PGME PUC ವಾಸ್ 100 out of 100 for her. ಸೊ ನಂದು 85, 90, 82 ಆಗಿತ್ತು. ಸೊ ಐ ಕುಡ್ ಕವರ್ ದಟ್ ಗ್ಯಾಪ್ ವಿತ್ ಸಿನ್ಸಿಯರ್ ಪ್ರಿಪರೇಷನ್. ಸೊ ನಿಮಗೆ ಎಲ್ಲ ಒಂದು ಕಡೆ ನಮಗೆ ಆಗುತ್ತೆ ನಾವು UPSC ಅದೇ ಎಕ್ಸಾಮ್ ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ನೀವು ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ತಯಾರಾಗ್ತೀವಿ ಅನ್ನೋದು ನಿಮ್ಮ ಸಕ್ಸಸ್ ಇದೆ. ಎರಡನೇ ಕ್ವಶನ್ ಸರ್, ಇನ್ನೊಂದು ಕ್ವಶನ್ ಸರ್, ಈಗ ಪೇರೆಂಟ್ಸ್ ಹೇಳ್ತಿರ್ತಾರೆ, ಆಲ್ಮೋಸ್ಟ್ ಹಿಂಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ಸರ್, ಏನೇ ಮಾಡ್ಬೇಕು ನಂದು ಏನಿಲ್ಲ ಸರ್. ಫಸ್ಟ್ ಆಫ್ ಆಲ್ ಈಗ ಮೊದಲು ಯಾವ್ದಾದ್ರು ಸಿಗ್ತದೆ ಟೀಚರ್ ಯಾವ್ದಾದ್ರು ಮಾಡ್ಬೋದು, ರೈತ ಸೇಫ್ಟಿ ಇರ್ತೈತಿ, ಸೇಫ್ಟಿ ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಟ್ರೈ ಮಾಡ್ಬೋದು ಅಂತ ಹಿಂಗೆ ಹೇಳ್ತಿರ್ತಾರೆ ಸರಿ. ನನ್ಗೆ ಅನ್ಸುತ್ತೆ ಸೇಫ್ಟಿ ಏನಂತಂದ್ರೆ ಮತ್ತೆ ನಿಮ್ಗೆ ಮೈಂಡ್ ಓಡ್ತದ ಇಲ್ಲ ಅಂತ ಹಿಂಗೆ ಸರಿ. ಅದು ನಿಮ್ಗೆ ಅದು ಹೇಳಿಬಿಟ್ಟಿದ್ದು ನಂದು ಏರಿಯಾ ಸೆಲೆಕ್ಷನ್ ಅದು ಹೇಳಿಬಿಟ್ಟಿದ್ದು. ಇಟ್ಸ್ ಅ ವೆರಿ ಸೀರಿಯಸ್ ಕ್ವಶನ್. ಎರಡು ಚಿಕ್ಕ ಚಿಕ್ಕ ಕಥೆಗಳು ಹೇಳ್ತೀನಿ. ಒಂದು, ನಾನು ಡಿಗ್ರಿ ಮುಗಿಸಿದ ತಕ್ಷಣ ಬೆಂಗಳೂರಲ್ಲಿ MSc ಅಗ್ರಿಕಲ್ಚರ್ ಸೇರ್ಕೊಂಡಿದ್ದಾಗ PSI, ESN ಮತ್ತೆ RF 3 ಎಕ್ಸಾಮ್ ಕಾಲ್ ಮಾಡಿದ್ದೆ 2005 ಅಲ್ಲಿ. ಸೊ ನಾನು ಆ 3 ಎಕ್ಸಾಮ್ ಬರೀಲಿಲ್ಲ. ಯಾಕೆ ಅಂದರೆ ಒಂದು ಕ್ಲಿಯರ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಇರಲಿಲ್ಲ. ಅಟ್ಲೀಸ್ಟ್ ಸೆಷನ್ ಸ್ವಲ್ಪ ಚೆನ್ನಾಗಿ ಹೋಗ್ತಾನೆ ಅಂತಾರೆ, ಎಕ್ಸಾಮ್ ಬರೀಲ್ಲ ಅಂದರೆ ಕ್ಲಿಯರ್ ಆಗಿಲ್ಲ ಅಂದರೆ ಏನು ನನ್ನ ಟೈಮಲ್ಲಿ ಕಂಡಮ್ ಮಾಡ್ಬಿಡ್ತಾರೆ. ಫಿಯರ್ ಆಫ್ ಫೇಲ್ಯೂರ್ ಅಂಡ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಮೇಡ್ ಮಿ ನಾಟ್ ಟು ಅಪಿಯರ್ ಫಾರ್ PSI, DSI ಅಂಡ್ RF. ಬಟ್ ವೆನ್ ಐ ವೆಂಟ್ ಟು ಡೆಲ್ಲಿ ಐ ರಿಲೇಟಿವ್ಲಿ ಪೊಸಿಷನ್ ಮೈಸೆಲ್ಫ್. ಈಗ ರಮೇಶ್ ನೋಡ್ತೀನಿ, ರಮೇಶ್ UPSC ಕ್ಲಿಯರ್ ಮಾಡಿದ್ದಾನೆ. ಸುರೇಶ್ ನೋಡ್ತೀನಿ, ಇವನು ಮೇನ್ಸ್ ಬರ್ತಿದ್ದಾನೆ. ಕಾಡ್ದೇವ್ರು ಫಿಲಿಮ್ಸ್ ಪಾಸ್ ಆಗಿದೆ. ಇನ್ಯಾವುದೋ ಅನಿತಾ ಹುಡುಗಿದ್ದು ಫಿಲಿಮ್ಸ್ ಆಗಿಲ್ಲ. ಇನ್ಯಾವುದೋ ಒಂದು ಕವಿತಾ ಹುಡುಗಿದ್ದು UPSC ಟಾಪ್ ರ್ಯಾಂಕ್ಸ್ ಬಂದಿದೆ. ಸೊ ನಾನು ಈ 4-5 ಜನದ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತಾಯ್ತು. ಅವಾಗ ಐ ಡಿಸೈಡೆಡ್ ನಾಟ್ ಟು ರೈಟ್ ಎನಿ ಅದರ್ ಎಕ್ಸಾಮ್. ಓನ್ಲಿ ಎಕ್ಸಾಮ್ ಐ ರೋಟ್ ವಾಸ್ KPSC ಅಂಡ್ UPSC. KPSC ಯಾಕೆ ಅಂದರೆ CPSC ಕ್ಲಿಯರ್ ಮಾಡಬೇಕು, ಬರೀಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ KPSC ಎಕ್ಸಾಮ್ ಬರೆಯೋದಾದ್ರೆ ಮಧ್ಯದಲ್ಲಿ ಒಂದು ಸರಿ ಊರಿಗೆ ಬಂದು ಹೋಗ್ಬೋದು. ಪ್ರಿಲಿಮ್ಸ್ ಲೆಕ್ಕಕ್ಕೆ, ಮೇನ್ಸ್ ಲೆಕ್ಕಕ್ಕೆ ಒಂದ್ಸರಿ ಊರಿಗೆ ಬಂದು ಹೋಗ್ಬೋದು. ಡೆಲ್ಲಿಗೆ ಹೋಗ್ತಾ ಇದ್ದೆ, ಊರಿಗೆ ಬಂದು ಹೋಗ್ಬೋದು. ಮತ್ತೆ ಪ್ರಿಪ್ರೇಷನ್ ನಾನು MPSCಗೆ ಮಾಡ್ತೀನಿ. ಆ ಪ್ರಿಪ್ರೇಷನ್ ಅಲ್ಲಿ ಏನು KPSC ಬರೆಯೋಕ್ಕಾಗುತ್ತೋ ಬರೆಯೋಣ. ಯಾಕಂದ್ರೆ UPSC ನಮ್ಗೆ ಕ್ಲಿಯರ್ ಆಗೇ ಆಗುತ್ತೆ ಅಂತ ಗ್ಯಾರಂಟಿ. ಐ ಆಮ್ ನಾಟ್ ಬೀಯಿಂಗ್ ಓವರ್ ಕಾನ್ಫಿಡೆಂಟ್. ನನ್ನ ಪ್ರಿಪ್ರೇಷನ್, ಮೈ ಆರ್ಟಿಕ್ಯುಲೇಷನ್, ಮೈ ಲ್ಯಾಂಗ್ವೇಜ್, ಮೈ ಕಮ್ಯುನಿಕೇಶನ್, ಮೈ ಗ್ರಿಪ್ ಆನ್ ಸಬ್ಜೆಕ್ಟ್ಸ್, the way I can control people around me, ಅದೆಲ್ಲದರ ಬೇಸಿಸ್ ಮೇಲೆ ನನಗೆ I never had a doubt. I am going to clear, it's just matter of time. Whether it's going to be the first attempt or second attempt. ಎರಡು ಅಟೆಂಪ್ಟ್ ಒಳಗೆ ಅಡ್ಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಮ್ಯಾಟರ್ ಆಗುತ್ತೆ. ಸರ್, ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಸರಿ. ಆಲ್ಮೋಸ್ಟ್ ನಾನು ಇಲ್ಲಿ ಧಾರವಾಡ ನೋಡಿರ್ತಾನೆ, ಕೆಲವೊಂದು ಈಗ ಅಲ್ಲಿ ಶಿವನ್ ಗುಡಿ ಸರಿ ಕಮೆಂಟ್ ಸ್ಟಡಿ ಮಾಡ್ತಿರ್ತಾರೆ ಸರಿ. ಕಮೆಂಟ್ ಸ್ಟಡಿ ನೆಸೆಸರಿ ಆದ ಹಾಗೆ ಅನಿಸ್ತದೆ ಸರ್ ನನಗಂತ. ಕಮೆಂಟ್ ಸ್ಟಡಿ ಮಾಡಿರ್ತಾರೆ ಅದು ಸರಿ. ಗ್ರೂಪ್ ಸ್ಟಡಿ ಸರಿ, ಗ್ರೂಪ್ ಸ್ಟಡಿ ಇಂಪಾರ್ಟೆಂಟ್ ಆದ್ಮೇಲೆ ತಿಳಿದಾಗ ಅಂತ ನಿಮ್ಗೆ ಗೊತ್ತಾಗ್ತದೆ ಸರ್. ನೋಡ್ರಿ, ಸಿಲೆಬಸ್ ಇದೆ, ಸಬ್ಜೆಕ್ಟ್ ನಲ್ಲಿ ನಾಲೆಡ್ಜ್ ಪಡ್ಕೋಬೇಕು. ಒಬ್ಬರೇ ಓದ್ತಿರೋ, ಕೂತ್ಕೊಂಡು ಓದ್ತಿರೋ, 4 ಜನ ಕೂತ್ಕೊಂಡು ಓದ್ತಿರೋ ಅದು ನಿಮಗೆ ಬಿಟ್ಟು. ಕೆಲವರು ಸಿಕ್ ಹಾಕೊಂಡು ಹೋಗ್ತಾರೆ. ಅವ್ರು ಕೇಳಿದ್ರಲ್ಲ, ನಾನು ಯಾವುದೋ UPSC ಟಾಪ್ ರ್ಯಾಂಕರ್ ಒಬ್ಬರು, that has been part of my whole journey. Without music, I couldn't have started preparation. I always wanted some background music. ಅವ್ರನ್ನ ಬಿಟ್ಟಿದ್ರು. ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದರೆ ಹಾಡಿರೋಣ ಅನ್ಸುತ್ತೆ. ಸೊ ಅವ್ರನ್ನ ಬಿಟ್ಟಿದ್ದು. ಬಟ್ ಒನ್ ಥಿಂಗ್, ಒನ್ ಈಸ್ ಆಲ್ವೇಸ್ ದ ಬೆಸ್ಟ್. ಒಬ್ಬರೇ ಕೂತ್ಕೊಂಡು ಹೋದ್ರೆ ಬೆಸ್ಟ್.
ಇಬ್ರು if they're like-minded can supplement each other. ಅನ್ಬಿಟ್ಸ್ಬಿಟ್ಟು ಇಬ್ಬರ ತಕ್ಷಣ ಮಾತಾಡ್ತಾರೆ, ಇಟ್ ಇಸ್ ನಾಟ್ ಗುಡ್. ನೀವು 4 ಜನ ಕೂತ್ಕೊಂಡು ತುಂಬಾ ಕನ್ಸ್ಟ್ರಕ್ಟಿವ್ ಆಗಿ 4 ಜನ ನೀವು ಅಡಾಪ್ಟ್ ಥಿಂಗ್ಸ್ ಅಂಡ್ ಮ್ಯೂಚುವಲಿ ಬೆನಿಫಿಟ್ ಅಂಡ್ ಸಪ್ಲಿಮೆಂಟ್ ಈಚ್ ಅದರ್, ಇಟ್ಸ್ ಗುಡ್. ಇಫ್ ಇಟ್ ಈಸ್ ನಾಟ್ then it's again a problem. ಇಲ್ಲಿ ಯಾರು ಎಷ್ಟು ಜನ ಏನು ಯಾವ್ದಲ್ಲ ಎಕ್ಸಾಮ್ ಹೇಳ್ಬೇಕು ಅದನ್ನ ಎಷ್ಟು ಹೋಗಾಗುತ್ತೆ ಅಷ್ಟೇ. ಒಂದು ತೊಟ್ಟಿ 50 ಲೀಟರ್ ನೀರಿದೆ ಅಂತ ಅನ್ಕೊಳ್ಳಿ, 50 ಲೀಟರ್ ನೀರು 50 ಬಿಂದಿಗೆ ನೀರು ತುಂಬಿಸೋ ಕೆಲಸ ಆಗ್ತಾ ಇದೆಯಾ? ನೀನು ಈ ಕಡೆ ತುಂಬಿಸ್ದಾಗ ಇನ್ನೊಬ್ಬ ತೆಗೆದು ಹೊರಗೆ ಹಾಕ್ತಾ ಇದ್ದಾನ? ಅದು ಮಾಡ್ತಾರೆ. Yes, sir, thank you. Now, main question to answer for this. Thank you. Challenges you face and how do you overcome it? And the second question is, just assume, sir, if you get another chance to appear for civil service examination, would you choose IPS or IAS or as your first preference? So my experience in police department has been great. ಬಹಳ ಚೆನ್ನಾಗಿದೆ, ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಇವತ್ತು ವಾಟ್ ಎವರ್ ಇಷ್ಟು ಜನ ನನಗೆ ಬರೋ ಕೇಳಿ ರೆಡಿ ಇದ್ದೀರಿ ಅಂತಂದರೆ ಇಟ್ ಇಸ್ ಬಿಕಾಸ್ ಆಫ್ IPS ವಿಚ್ ಐ ಕ್ಲಿಯರ್ ಇನ್ 2007. 2007 ನಾನು ಕ್ಲಿಯರ್ ಮಾಡಿರ್ಬೋದು. 2007 ನಾನು ಕ್ಲಿಯರ್ ಮಾಡಿದ್ದೆ, 2025 ನಡೆಸ್ಕೊಂಡಿದ್ದೆ. ಸೊ ಇವತ್ತು ನಾನು ಇಷ್ಟು ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ ಮೇಲೆ ನನಗೆ ಅನ್ಸುವಂಥದ್ದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ಸರ್ವಿಸ್. ಇವಾಗ ಈಗ ಅಕಸ್ಮಾತ್ 2 ಸರ್ವಿಸ್ ನೋಡಿ ಆಯ್ಕೆ ಸಿಕ್ತು ಅಂದರೆ ಸೊ ನಾನು IPS ಚೂಸ್ ಮಾಡ್ತೀನಿ ಎರಡನೇದು. ಮತ್ತೆ ಒಂದೊಂದು ಹೇಳ್ತೀನಿ, ನಾನು ಥರ್ಡ್ ಅಟೆಂಪ್ಟ್ ಬರ್ತಾ ಇದ್ದೀನಲ್ಲ, ಅವಾಗ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಟು ಮೀ. ಏನಾಯಿತು, ಏನೋ ಕೇಳಿದ್ರು, IAS ವಾಸ್ ದ ಓನ್ಲಿ ಆಪ್ಷನ್ ವಿಚ್ ಐ ಹ್ಯಾವ್ ಗಿವನ್ ಇನ್ ದಟ್ ಪಾಯಿಂಟ್ ಆಫ್ ಟೈಮ್ ಬಿಕಾಸ್ ಐ ಆಲ್ರೆಡಿ ಫ್ರಮ್ ಥರ್ಡ್ ಅಟೆಂಪ್ಟ್ IAS ಬಂದಿಲ್ಲ, IPS ನನಗೆ ತೆಗಿರಲಿಲ್ಲ. ಹಂಗಾಗಿ IAS ಅವ್ರು ಕೇಳಿದ್ರು, ಯಾಕೆ IAS ಯಾಕೆ ನೀನು ನೆಕ್ಸ್ಟ್ ಅಟೆಂಪ್ಟ್ ಇವತ್ತು ಸೆಲೆಕ್ಟ್ ಈಸ್ ಟು ಗೆಟ್ ಇನ್ IAS ಬೈ ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ IAS ಅಲ್ಲಿ ಅದರದೇ ಆದಂಥ ಅಪಾರ್ಚುನಿಟಿ ಇದೆ, ಮೇನ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ನಾವು ಇದು ಮಾಡ್ತಾರೆ, ಅದಕ್ಕೆ ಸೋಷಿಯಲ್ ಎಕನಾಮಿಕ್ ಸೊಲ್ಯೂಷನ್ಸ್ ಬೇಕಾಗುತ್ತೆ. ಅದನ್ನು ಬೈ ಬೀಯಿಂಗ್ ಇನ್ IAS ಇಟ್ ಇಸ್ ಬೆಟರ್ ಟು ಹೋಗಿ, ಹಾಗಾಗಿ ನಾನು ಅದನ್ನು ಚಾಯ್ಸ್ ಇಟ್ಕೊಂಡಿದ್ದೀನಿ ಅಂತ ಕೇಳಿದ್ದೀನಿ. ಅದು ದಟ್ ವಾಸ್ ಅ ಸ್ಕಿಮೆಟಿಕ್ ಫಾರ್ ಆನ್ಸರ್, ಇಟ್ ವಾಸ್ ನಾಟ್ ಫ್ರಮ್ ದಿ ಹಾರ್ಟ್. ಒಂದು ಎರಡನೇದು ಲಾಸ್ಟಿಗೆ ಅವ್ರು ನನಗೆ ಕೇಳಿದ್ರು, ಅವಾಗ ಕ್ಯಾಡ್ ವೇಕೆನ್ಸಿ ಅನೌನ್ಸ್ ಆಗಿತ್ತು, ಕ್ಯಾಡ್ ಅನೌನ್ಸ್ ಆಗಿರಲಿಲ್ಲ. ಲಾಸ್ಟ್ ಇಂಟರ್ವ್ಯೂ ಮುಗಿದ್ರೆ ಏನೇನು ಬರ್ತಾ ಇದೆ ಅವಾಗ ನಿಲ್ಸಿದಾಗ ನಡ್ಕೊಂಡು ಕುತ್ಕೊಂಡೆ. ಅವ್ರೊಂದು ಕ್ವಶನ್ ಕೇಳಿದ್ವಿ, ನಿಲ್ಸಿ ಕೇಳಿ ಸ್ಟಾರ್ಟ್ ಮಾಡಿದ್ರು, ನಾನು ಕ್ವಶನ್ ಕೇಳ್ಕೊಂಡು ಬಂದು ಕುತ್ಕೊಂಡು ಆನ್ಸರ್ ಮಾಡಿದ್ದು. ಅವಾಗ ಅವ್ರು ಕೇಳಿದ್ರು, ಯು ಆರ್ ಇನ್ IPS, ಇಸ್ ಯುವರ್ ಕ್ಯಾಡರ್ ಅನೌನ್ಸ್ಡ್ ಅಂತ ಹೇಳಿದ್ರು. ಕ್ಯಾಡರ್ ವಾಸ್ ನಾಟ್ ಅನೌನ್ಸ್ಡ್, ವೇಕೆನ್ಸಿ ವಾಸ್ ಅನೌನ್ಸ್ಡ್. ಐ ನ್ಯೂ ದಟ್ ಐ ಆಮ್ ಗೋಯಿಂಗ್ ಟು ಕರ್ನಾಟಕ. ಸೊ ಐ ಸೆಡ್ ನೋ ಸರ್, ಕ್ಯಾಡರ್ ಇಸ್ ನಾಟ್ ಅನೌನ್ಸ್ಡ್ ಅಂತ. ಆಮೇಲೆ ವಾಟ್ ವುಡ್ ಯು ಡೂ ಇಫ್ ಯು ಗೆಟ್ IAS ಮಣಿಪುರ್ ಆ್ಯಂಡ್ IPS ಕರ್ನಾಟಕ ಅಂತ ಕೇಳಿದ್ರು. ಸೊ ನಾನು ಹೋಗಿದ್ದು IAS ಬೇಕು ಅಂತ. ಅವಾಗ ನಾನು IPS ಕರ್ನಾಟಕ ಅಂತ ಹೇಳೋಕ್ಕಾಗಲ್ಲ, ದಟ್ ವಾಸ್ ಅಗೇನ್ fake answer. I said my priority and preference has been the service, not the cadre. I was very happy to go for IAS Manipur ಅಂತ ಹೇಳಿದ್ರು. ಸೊ ಅದು ನಂಬಿಟ್ಟು ಅವರು 200 ಮಾಡಿಸ್ಕೊಂಡಿದ್ರು. ಸೊ ಪ್ರತಿ ಸರ್ವಿಸಲ್ಲಿ ಅವ್ರದ್ದೇ ಆದಂಥ ಅಪಾರ್ಚುನಿಟಿ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಕೆಲವು ಟೈಮ್ಸ್ ಈ ಸರ್ವಿಸ್ ಬೆಟರ್ ಇದೆ ಅನ್ಸುತ್ತೆ, ಆ ಸರ್ವಿಸ್ ಬೆಟರ್ ಇದೆ ಅನ್ಸುತ್ತೆ. ಸೊ ನನಗೆ IAS ನಾನು ವರ್ಕ್ ಮಾಡಿಲ್ಲ, ಹಾಗಾಗಿ IPS ವರ್ಕ್ ಮಾಡಿದ್ದೀನಿ. IPS ಆಗಿ ವರ್ಕ್ ಮಾಡಿರೋ 18 ವರ್ಷಗಳ ಕಾಲ ಬಹಳ ಖುಷಿಯಿಂದ ಮಾಡಿದ್ದೀನಿ. ಇನ್ನೊಂದು 15-17 ವರ್ಷಕ್ಕೆ ಸರ್ವಿಸ್ ಇದೆ, ಅದನ್ನು ಕೂಡ ತುಂಬ ಖುಷಿ. ಥ್ಯಾಂಕ್ ಯು. Please address the challenges, sir. Address the challenges that you face while serving. ಚಾಲೆಂಜಸ್ ಏನಿಲ್ಲ, ನೀವು ಒಂದು ಸೀಟಲ್ಲಿ ಕುತ್ಕೊಂಡ್ರಿ, ಎಲ್ಲ ಚಾಲೆಂಜಸ್ ತಂತಾನೆ ಗೊತ್ತಾಗುತ್ತೆ, ಸೊಲ್ಯೂಷನ್ಸ್ ತಂತಾನೆ ಗೊತ್ತಾಗುತ್ತೆ. ನೀವು ಅಲ್ಲಿ ಹೋದ್ಮೇಲೆ ಹಿಂಗೆ ಪೋಸ್ಟಿಂಗ್ ಮಾಡಿಸ್ಕೊಳಕ್ಕೆ ಹತ್ರ ಹೋಗ್ಬೇಕು, ಕೆಲಸಕ್ಕೆ ದುಡ್ಡು ಕೊಡ್ಬೇಕಾಗುತ್ತೆ ಅನ್ಸುತ್ತೆ. ಇವೆಲ್ಲ ತಲೆಗೆ ತೆಗೆದಾಕಿ ಅವೆಲ್ಲ ಕೆಲಸ ಸಿಕ್ಕ ಮೇಲೆ ಮತ್ತೆ ಇದು ಒಂದಿಗೆ ಟೈಮ್. ನಾನು ಬಹಳಷ್ಟು ಜನ ನೋಡಿದ್ದೀನಿ, ನಾನು ಇಂಟ್ರೂ ಪ್ರಿಪೇರ್ ಆಗ್ತಿದ್ದೀನಿ, ಫಿಲ್ಮ್ಸೇ ಆಗಿಲ್ಲ ಸರ್. ಮೇನ್ಸು ಪ್ರಿಪೇರ್ ಆಗ್ತಾ ಇದ್ದೀನಿ, ಫಿಲ್ಮ್ಸ್ ಮಾಡಬೇಕು ಅಷ್ಟು. ಬಹಳಷ್ಟು ಜನ ಮೇನ್ಸ್ ಕೊಟ್ಟರೆ ತುಂಬ ಚೆನ್ನಾಗಿ ಬರೀತೀನಿ ಅಂತ ಕಾನ್ಫಿಡೆನ್ಸ್ ಅವ್ರಿಗಿರುತ್ತೆ, ಫಿಲ್ಮ್ಸ್ ಆಗಿರಲ್ಲ. ಸೊ ಹಂಗಾಗಿ ಪ್ರಿಲಿಮ್ಸ್ ಇಂದ ಪ್ರಿಲಿಮ್ಸ್ಗೆ ಹೋಗಿ, ಮೇನ್ಸ್ ಇಂದ ಮೇನ್ಸ್ಗೆ ಹೋಗಿ, ಇಂಟ್ರೂ ಇಂದ ಇಂಟ್ರೂ ಹೋಗಿ, ಜೊತೆ ಪ್ರಿಪ್ರೇಷನ್ ಮಾಡೋದು ಬೇರೆ. ಬಟ್ ಭಾಳಷ್ಟು ಜನ ನಾನು ನೋಡೋದು ಮೇನ್ಸ್ ಎಲ್ಲ ಹೋಗ್ಬಿಡ್ತೀನಿ, ಆಮೇಲೆ ಪ್ರಿಲಿಮ್ಸ್ ಮಾಡೋದು. ಪ್ರಿಲಿಮ್ಸ್ ಹತ್ರ ಬಂದಾಗ ಸೊ ಮೇನ್ಸ್ ಫೋಕಸ್ ಮಾಡಿದ್ದೆ, ಪ್ರಿಲಿಮ್ಸ್ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಇನ್ನೊಂದು ಹೇಳ್ತೀನಿ, ಅದನ್ನ ಗುಡ್ ವೆಲ್ಚು ಐ ಫಾಲೋ
ಟೈಮ್ ಆಗಲ್ಲ ಅಂತ ಹೌದಾ, ಪೇಪರ್ ಕ್ಲಿಯರ್ ಮಾಡೋಕೆ ಟೈಮೇ ಆಗಲಿಲ್ಲ, ಫುಲ್ ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ ಅಂತ. ನನಗಂತೂ ಟೈಮ್ ಯಾವತ್ತೂ ರೆಸ್ಟ್ರಿಕ್ಟ್ ಆಗಲಿಲ್ಲ. ಮೇ ಬಿ ಫಾಸ್ಟಾಗಿ ಓದೋದು, ಫಾಸ್ಟಾಗಿ ಬ್ರ್ಯಾಂಕ್ ಮಾಡೋದು ಮೊದಲಿಂದ ಕಲ್ತ್ಕೊಂಡಿದ್ದೆ ಅನ್ಸುತ್ತೆ. UPSC ಮೈನ್ ಎಕ್ಸಾಮ್ ಬರೆದಂಥ ಸಂದರ್ಭದಲ್ಲಿ ಕೂಡ 300 ಮಾರ್ಕ್ಸ್ ಇರ್ತಿತ್ತು. 300 ಮಾರ್ಕ್ಸ್ಗೂ 3 ಗಂಟೆ ಬರೀಬೇಕಲ್ಲ. ನಾನು ಫಸ್ಟ್ 1 ಅವರಲ್ಲಿ ಅರೌಂಡ್ 90 ಮಾರ್ಕ್ಸ್ ಬರೀತಾ ಇದ್ದೆ. ಸೆಕೆಂಡ್ 1 ಅವರಲ್ಲಿ ಅಬೌಟ್ 120 ಮಾರ್ಕ್ಸ್ ಬರೀತಾ ಇದ್ದೆ. ನೆಕ್ಸ್ಟ್ 15 ಮಿನಿಟ್ಸ್ ಅಲ್ಲಿ ರಿಮೈನಿಂಗ್ 80 ಅಥವಾ 90 ಮಾರ್ಕ್ಸ್ ಬರೆದು 10 ನಿಮಿಷ ಟೈಮ್ ಓದಿಸ್ತಾ ಇದೆ. ಬೈ 2 hours 50 minutes ಮೈ ಪೇಪರ್ ಎಷ್ಟು ಕಂಪ್ಲೀಟ್. ಅದು ಎಷ್ಟಿರಲಿ, ಒಂದೆರಡು ಬಿಟ್ಟಿರ್ಬೋದು, ಒಂದೆರಡು ಬರೆಯಕ್ಕೆ ಆಗದೆ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಬರೆದು ನೀಟಾಗಿ ಒಂದು ಕ್ವಶನ್ ಅಲ್ಲಿ ಒಂದು ಲೈನ್ ಹಾಕಿ, ಒಂದೆರಡು ಲೈನ್ ಹಾಕಿ, ನೀಟಾಗಿ ಯಾವ ಪೇಜಲ್ಲಿ ಯಾವ ಉತ್ತರ ಬರ್ತಿದ್ದೀನಿ ಅಂತ ಫ್ರಂಟ್ ಪೇಜಲ್ಲಿ ಬರೆದು, ಯಾವ ಕನ್ಫ್ಯೂಷನ್ ಗೊಂದಲ ಇದ್ದರೆ ಕ್ಲಿಯರ್ ಆಗಿದೆ ಅನ್ನೋಂಥದ್ದು ನನ್ನ ಪೇಪರ್ ಇರ್ತಿತ್ತು. ನನ್ನ ಪೇಪರ್ ನೋಡಿದಾಗ ಎಷ್ಟು ಸರಿ ನನಗೆ ತುಂಬ ಪ್ರೀತಿ ಮುಗಿದಿದೆ, ಎಷ್ಟು ಚೆನ್ನಾಗಿ ಬರ್ತಿದ್ದೀನಿ ಅಲ್ಲ ಅಂತ. ಅಷ್ಟೇ ಒಂದು ಕಾಟ್ ಇರ್ತಿರ್ಲಿಲ್ಲ, ಒಂದು ಚಿಂತೆ ಇರ್ತಿರ್ಲಿಲ್ಲ. ಫಸ್ಟ್ ಅಕ್ಷರದಿಂದ ಲಾಸ್ಟ್ ಅಕ್ಷರವರೆಗೂ ಸೇಮ್ ಹ್ಯಾಂಡ್ ರೈಟಿಂಗು, ಸೇಮ್ ಸ್ಟೈಲು, ಸೇಮ್ ಮೆಟ್ಲನ್ನು, ಆಮೇಲೆ ಇಂಪಾರ್ಟೆಂಟ್ ವರ್ಡ್ಸ್ ಎವ್ಯಾಲ್ಯೂಯೇಟ್ ಮಾಡೋದಾಗೋದು ಏನು ಗೊತ್ತಲ್ಲ ಇಲ್ಲ. ನನ್ನ ಪೇಪರ್ ಎವ್ಯಾಲ್ಯೂಯೇಟ್ ಮಾಡೋದು ಎವ್ಯಾಲ್ಯೂಯೇಟರ್ ಮೋಸ್ಟ್ ಈಸಿ ಅನ್ನೋ ರೀತಿ ನಾನು ಎಕ್ಸಾಮ್ ಬರೀತೇನೆ. ಸೊ ಅದಕ್ಕೆ ಇದೆಲ್ಲ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು. So we met exactly last week or a year ago, sir. As September said. I don't know whether you were able to recall it or not, but it's in September just ಅನ್ಸುತ್ತೆ ಎಲ್ಲ ಸಲ ಒಂದ್ಸಲ ಹಿಂಗೆ ಹೇಳ್ತಿದ್ದೆ, ನನಗೆ ಗೊತ್ತಿರಲ್ಲ. sorry, sir. ಹಾಂ, You were someone, I just want to tell that you were someone whom I admire ideas in my life, sir. ಥ್ಯಾಂಕ್ ಯು. And even my dreams to become an IPS officer. And right now I'm in third year of graduation, and along with that I'm preparing for civil service. Thank you everybody for your answering my questions, sir. Thank you very much. ನನಗೆ ಜನ ಹೊಸದು ಒಂದು ಕ್ವಶನ್ ಏನಂದ್ರೆ ಈಗ UPSC ಮೀನ್ಸ್ಗೆ ಒಂದು ಸೋರ್ಸ್ ಅಂತ ಸಿಗುತ್ತೆ. ಆದರೆ UPSC ಸಂದರ್ಶನ ಅಂತ ಬಂದಾಗ ಒಂದು ಬೇರೆ ಥರ ಇತ್ತು. ನೀವು ಮಲ್ಟಿಪಲ್ ಟೈಮ್ಸ್ ಸಂದರ್ಶನಗಳನ್ನ ಫೇಸ್ ಮಾಡಿದ್ರ, ಆ ಸಂದರ್ಶನದಲ್ಲಿ ನೀವು ಫೇಸ್ ಮಾಡೋದು ಒಂದು ಗುಡ್ ಕ್ವಶನ್, ಅದಕ್ಕೆ ನಿಮ್ಮ ಆನ್ಸರ್ ಹೇಗಿತ್ತು ಅಂತ ಒಂದು ಕ್ಯೂರಿಯಾಸಿಟಿ. ನೋಡಿ, ಬಹಳ ಸಿಂಪಲ್ ಇರುತ್ತೆ. UPSC ಇಂಟರ್ವ್ಯೂ ಈಸ್ ಫಾರ್ ಸೆಲೆಕ್ಷನ್, ನಾಟ್ ಫಾರ್ ರಿಜೆಕ್ಷನ್. ಏನ್ ಸರ್? ಸೊ ದೇ ವಾಂಟ್ ಟು ಸೆಲೆಕ್ಟ್ ಗುಡ್ ಪೀಪಲ್. In the process, those who are not up to the mark may get rejected. That's a different thing. So be affirmative, confident ಆಗಿ. UPSC ಇಂಟರ್ವ್ಯೂ ನಂಗೆ ರಮ್ಯ ಓದಿದ್ದೀನಿ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಎರಡು ಬರಲ್ಲ, ನಾನು ಯಾವುದು ಆಟ ಆಡಿಲ್ಲ, ಯಾವುದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ, ಯಾವುದು ಹಾಬೀಸ್ ಇಲ್ಲ, ಯಾವುದು ಹಾಬೀಸ್ ಇಲ್ವಾ, ನೀವೇನೋ ಒಂದು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇವೆ. ವಾಕಿಂಗ್ ಮಾಡೋದೇ ಹಾಬಿ ಅಂತ ಹೇಳಿ ಅದು ಪ್ರಿಪೇರ್ ಆಗಿ. ನಾವೆಲ್ಲ ಸುಮ್ಮನೆ ಇವಾಗ ಯಾವ್ದು ಕಾಶೆ UPSC ಕಾಶೆ ಯಾವ್ದು ರನ್ನಿಂಗ್, ಸರ್ ರನ್ನಿಂಗ್ ಇಸ್ ಮೈ ಹಾಬಿ ಅಂತ ಹೇಳಿ ಅದ್ರ ಬಗ್ಗೆ ಏನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಈಗ ಒಬ್ಬ ಪ್ರಿಪೇರ್ ಆಗಿರೋದನ್ನ ಓವರ್ಟೇಕ್ ಮಾಡಿ ಉತ್ತರ ಕೇಳ್ಬಿಟ್ಟು ನಿಮ್ಮನ್ನ ಸುಳ್ಳು ಅಥವಾ ಸರಿ ಇಲ್ಲ ಅಂತ ಪ್ರೂವ್ ಮಾಡೋರು ಯಾರು ಅಂತ ಕೆಡ್ಸ್ಕೊಂಡು ಅಷ್ಟೇ ಕೆಡ್ಸ್ಕೊಂಡು ನಿಂತಿರಲ್ಲ. UPSC members, they will be from good background, either academic, pure athletic, or different backgrounds ಅಲ್ಲಿ ಸೈಂಟಿಸ್ಟ್ ಅವರು ಇರ್ತಾರೆ. ಹಾಗಾಗಿ the people out there are going to select good things in you, identify good things in you, make you comfortable. ನನಗಂತೂ 3 ಇಂಟರ್ವ್ಯೂಗಳಲ್ಲಿ ನಾನು ಮಾತಾಡೋದು ಇಷ್ಟೇ ಕಂಫರ್ಟಬಲ್ ಆಗಿತ್ತು. ನನಗೆ ಒಳಗಡೆ ಹೋಗ್ತೀನಿ, ಕನ್ನಡ ಗುಂಚೆ ಇದೆಲ್ಲ ಅದರದ್ದೇನೂ ಆಗಲ್ಲ. ಬಿ ಬೋಲ್ಡ್. ಒಂದು ನನಗೆ ಕೇಳಿದ್ದು, ನಾನು ಮಾರ್ಕ್ ಇಂಟರ್ವ್ಯೂ ಕೊಟ್ಟಿದ್ದೆ. ಮಾರ್ಕ್ ಇಂಟರ್ವ್ಯೂ ಕೊಟ್ಟಾಗ ಒಂದು ಯಾವುದೋ ಕ್ವಶನ್ ಕೇಳಿದ್ರು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರ್ಯಾಂಡಮ್ ಕ್ವಶನ್ ಅನ್ಕೋಯ್ತು. ಯು ಸ್ಟಡಿ ಯುವರ್ ಗ್ರಾಜುಯೇಷನ್ ಫ್ರಮ್ ಶಿವಮೊಗ್ಗ, ವಾಟ್ ಅದರ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಫ್ರಮ್ ಶಿವಮೊಗ್ಗ ಅಂತ ಹೇಳ್ತಾ ಇದ್ರು. ಸೊ ನಾನು ಉತ್ತರ ಹೇಳಿದಾಗ ಅವ್ರು ಹೇಳಿದ್ರು, ಕರೆಕ್ಷನ್ ಒಂದೇ ಮಾರ್ಕ್ ಇಂಟರ್ವ್ಯೂ, ಶ್ರೀರಾಮ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಮಾರ್ಕ್ ಇಂಟರ್ವ್ಯೂ ಕೊಟ್ಟಿದೆ. ಅವಾಗ ನಾನು ತುಂಬ ಫಾಸ್ಟಾಗಿ ಹೇಳಿದೆ, ಶಿವಮೊಗ್ಗ ಇಸ್ ಗೇಟ್ ಅಂತೆಲ್ಲ ಸ್ವಲ್ಪ ನಾನು ಪ್ರಿಪೇರ್ಡ್ ಆನ್ಸರ್ ಇತ್ತು, ಸ್ವಲ್ಪ ಫಾಸ್ಟಾಗಿ ಹೇಳಿದೆ. ಅವಾಗ ಹೇಳಿದ್ರು, ಸ್ಪೀಕ್ ಸ್ಲೋಲಿ ಆ್ಯಂಡ್ ಬಿ ಕ್ಲಿಯರ್, ಎಲಿಜಿಬಲ್, ಬಿಕಾಸ್ ದ ಸ್ಟೈಲ್ ಆ್ಯಂಡ್ ಫ್ಲೂಯೆನ್ಸಿ ವಿತ್ ವಿಚ್ ಯು ಆರ್ ಆನ್ಸರಿಂಗ್ ದಿ ಕ್ವಶನ್ is not matching with your socio-economic background, socio-educational background ಅಂತ ಹೇಳಿದ್ರೆ ನೀವು ಬೆಳೆದಿರೋ ದಾರಿ, ನೀವು ನೋಡಿರೋ ಉದ್ಯೋಗಕ್ಕೆ ಸ್ವಲ್ಪ ಇಂಗ್ಲೀಷು ಸ್ಟೈಲ್ ಎಲ್ಲ ಜಾಸ್ತಿ ಆಯಿತು ಅಂತ ಅವ್ರದ್ದೇ ಆದ ರೀತಿ ಹೇಳಿದ್ರು. ಅದಾದ್ಮೇಲೆ ನಾನು ಸ್ಲೋ ಡೌನ್ ಮೈ ಸ್ಪೀಡ್, ಅದೆಲ್ಲ ಸ್ವಲ್ಪ ಮಾಡಿದ್ದು. ಆಮೇಲೆ ಒಂದು BT ಕಾಟನ್ ಬಗ್ಗೆ ಕೇಳಿದ್ರು ನನಗೆ. BT ಕಾಟನ್ ಟ್ರಾನ್ಸ್ಜೆನಿಕ್ಸ್ ಅಂತಾರೆ,
Yes, sir. Yes, madam. What is your opinion about PT pattern usually? And elaborate about PT pattern. What do you know about PT pattern? So, bala nidana PT pattern stands for Bacillus thuringiensis. It's a bacteria. The gene from the bacteria will be taken and inserted into pattern genetically, and it gives resistance to bone marrow, which is one of the biggest pests of cotton. ಇದೆಲ್ಲ ಹೇಳಿದೆ ಅಂದ್ರೆ ಎಸ್ಪೆಷಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅವ್ರು ನನಗೆ ಎಷ್ಟೇ ತಮಾಷೆ ಮಾಡಿದ್ರು ಅವರು ಸ್ಪೀಕಿಂಗ್ ಇಂಗ್ಲೀಷ್ ಕನ್ನಡ ಅಂತ ಕೇಳಿದ ಸೊ ಇಟ್ ವಿಲ್ ಬಿ ವೆರಿ ಕಂಫರ್ಟಬಲ್ ಬೇರೆ ಬೇರೆ ಕ್ವಶನ್ಸ್ ಕೇಳಿದ್ರು ಅದು ಹೇಳಿದ್ನಲ್ಲ ಒಂದು IAS ಪ್ರಿಪರೇಷನ್ ಪ್ರಿಫರೆನ್ಸ್ ಅಂತ ಅದೊಂದು ಬಹಳ ಕ್ವಶನ್ ಕೇಳಿದ್ರು ಆಮೇಲೆ ಬೊನ್ಸಾಯಿ ಬಗ್ಗೆ ಕೇಳಿದ್ರು ಯಾಕಂದ್ರೆ ಗಾರ್ಡನಿಂಗ್ ನಾನು ಓದಿದ್ದು BSc ಅಗ್ರಿಕಲ್ಚರ್ ಎಲ್ಲ ನನಗೆ ಒಂದು ಗಿಡ ಮರ ಎಲ್ಲ ಗೊತ್ತಿತ್ತು ಹಾಗಾಗಿ ಗಾರ್ಡನಿಂಗ್ ಆಸ್ ಮೈ ಹಾಬಿ ಸೊ ದಟ್ ಐ ಕ್ಯಾನ್ ಕಂಫರ್ಟಬಲಿ ಆನ್ಸರ್ ಅವ್ರು ಕೇಳಿದ್ರು ವಿ ಟು ಟೇಕ್ ಗಾರ್ಡನಿಂಗ್ ಆಸ್ ಯುವರ್ ಆನ್ಸರ್ ಜಸ್ಟ್ ಫಾರ್ ದ ಸೇಕ್ ಆಫ್ ಇಂಟರ್ವ್ಯೂ ಅಂತ ಕೇಳಿದ್ರು ಅದಕ್ಕೆ ಇಲ್ಲ ಸರ್ ನಾನು ನೋ ಗಾರ್ಡನಿಂಗ್ ಆಯಿತು ಐ ಹ್ಯಾವ್ ಎ ವೆರಿ ಬ್ಯೂಟಿಫುಲ್ ಗಾರ್ಡನ್ ಐ ಹೋ and whenever I studied in the hostel groups also I used to take a small set of plants because I like it. That is the reason why I joined agriculture as a here. ಅವಾಗ ಬೊನ್ಸಾಯಿ ಅಂತ ಹೇಳಿದ್ರು ಸೊ ಬೊನ್ಸಾಯಿ ನನಗೆ ಗೊತ್ತಿತ್ತು ಇಟ್ಸ್ ಎ ಜಪಾನೀಸ್ ಫಾರ್ಮ್ ಆಫ್ ಗಾರ್ಡನಿಂಗ್ ಅದರಲ್ಲಿ ಪ್ಲಾಂಟ್ ನ್ಯೂಟ್ರಿಯೆಂಟ್ ಸಪ್ಲೈಸ್ going to be restricted, the growth of the roots and other things, even the stem everything is going to be reduced. ಅದನ್ನು ಕಮ್ಮಿ ಮಾಡ್ತಾರೆ ಸೊ ಅವಾಗ ಅದು ಸರಿನಾ ಅಂತ ಕೇಳಿದ್ರು ಈಸ್ ಇಟ್ ಎಥಿಕಲಿ ಕರೆಕ್ಟ್ ಅಂತ ಹೇಳಿದ್ರು ಅದಕ್ಕೆ if it is as long as it is for aesthetic purpose and for the purpose of having it as one of the forms of gardening, it is acceptable. Otherwise, in principle, I don't like the concept of bonsai. Because a banyan tree is going to be grown in a small pond. Otherwise, if allowed to grow on its own, it will be a huge biodiversity platform where a lot of animals, birds, insects, microbes can come and have their habitation established. ಅದಕ್ಕೆ then what about chicken which come to table in 60 days and crops with mature in 2.5 months ಅಂತ ಕೇಳಿದ್ರು ಸೊ ಅದಕ್ಕೆ ನಾನು ಸರ್ ಐ ನಾಟ್ ಅಗೇನ್ಸ್ಟ್ ಬೊನ್ಸಾಯಿ ಆಸ್ ಎ ಫಾರ್ಮ್ ಆಫ್ ಗಾರ್ಡನಿಂಗ್ ಐ ಸಪೋರ್ಟ್ ಇಟ್ ಬಟ್ ಮೈ ಆನ್ಸರ್ ವಾಸ್ ಇನ್ ಸೇಯಿಂಗ್ ದಟ್ ದ biodiversity aspect of allowing the trees on its natural growth not to be inhibited. By your question of chicken which come to table in 60 days and crops which mature in 2.5 months, it is necessary for qualitative and quantitative food security, which is the need of the for the people of India. ಒಳ್ಳೆ ಕೊಟ್ಟಿದ್ದು ಸೊ ಈಸಿ ಇರುತ್ತೆ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಮತ್ತೆ ನೀನು ಇಂಟರ್ವ್ಯೂ ಹೋಗ್ಬೇಕಾದ್ರೆ ಗೇಟ್ಸ್ ಮೇಲ್ಸ್ ಎರಡು ಕ್ಲಿಯರ್ ಮಾಡಿರ್ತೀನಿ ನಿನ್ನ ತಲೆಗೆ ಎಷ್ಟು ನಾಲೆಜ್ ಇರುತ್ತೆ ಅಂದರೆ ದೊಡ್ಡ ದೊಡ್ಡ ಆಫೀಸರ್ಸ್ ದೊಡ್ಡ ದೊಡ್ಡ ಜನ ಬಂದು ದಿವಸ ಡಿಸ್ಕಷನ್ ಒಳಗಡೆ ಪ್ಯಾನಲಿಸ್ಟ್ ಇಂಟರ್ವ್ಯೂಸ್ ನೀವು ಭಾಷೆ ಬಳಸಿದ್ದೇನೆ ಅವ್ರು ಡಿಸ್ಕಸ್ ಮಾಡ್ಬೇಕಾದ್ರೆ ಪ್ಯಾನಲಿಸ್ಟ್ ಬಂದು ಮಾತಾಡ್ತಾರೆ ಅದು ಮಾತಾಡಿದ್ರೆ ಬಟ್ ಏನು ಮಾತಾಡ್ತಾರೆ ಮುಂಚೆ ಅನ್ಸುತ್ತೆ ಅದು ನಮಗೆ ಅಷ್ಟು ನಾಲೆಜ್ ಬಂದಿರುತ್ತೆ ಸ್ಪೀಕ್ ಅಬೌಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಹಂಗಾಗಿ ಅದೇನು ಡೌಟೇ ಇಟ್ಕೊಬೇಡಿ ನೀವು ಇಂಟರ್ವ್ಯೂ ಹೋಗಲ್ಲ ಕ್ಲಿಯರ್ ಇರ್ತಲ್ಲ ಸ್ವಲ್ಪ ಲ್ಯಾಂಗ್ವೇಜ್ ಬೇರೆ ಮತ್ತೆ ಸ್ವಲ್ಪ ಎಕ್ಸ್ಪ್ರೆಸಿವ್ ಇರ್ತದೆ ಕೆಲವರು ಹೇಳೋಣ ಬೇಡ ಹೇಳ್ತಾರೆ ಅಂತಾರೆ ಹಂಗಂದ್ಕೊಂಡ್ರೆ ಹಿಂಗಂದ್ಕೊಂಡ್ರೆ ಹಿಂಗೆ ನನಗೆ ಯುವರ್ ಫ್ರಮ್ ಚಿತ್ರದುರ್ಗ ನೇಮ್ ಟು ಯುವರ್ ಫ್ರಮ್ ಕರ್ನಾಟಕ ನೇಮ್ ಟು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಫ್ರಮ್ ಕರ್ನಾಟಕ ಅಂತ ಕೇಳಿದ್ರು ನನಗೆ ನಾನು ಒಂದು ಸ್ವಲ್ಪ ವಿಶ್ವೇಶ್ವರಯ್ಯ ಅಂತಂದೆ ಇಸ್ ಭಾರತ ರತ್ನ ಅಂಡ್ ಇಸ್ ಕನ್ಸಿಡರ್ಡ್ ಆಸ್ ಫಾದರ್ ಆಫ್ ಮಾಡರ್ನ್ ಕರ್ನಾಟಕ ಅಂತ ಹೇಳಿದ್ರು ಎರಡು ಪ್ರಶ್ನೆ ಮಾಡಿದ್ರು ಯಾವ್ದಾದ್ರು ನೇಮ್ S. G. ಲಿಂಗಪ್ಪ ಅಂತ ಹೇಳ್ತಿದ್ದಾರೆ ಅವರು ಇವಾಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಫ್ರಮ್ 980 ಡೇಸ್ ಅವ್ರು ಇಂಡಿಕೇಟ್ ದಟ್ ಕಾಂಗ್ರೆಸ್ ಮ್ಯಾನ್ ನಾನು is there in National Congress, but more than that he was a Gandhian. I have seen his Gandhian lifestyle because his residence was very next to my school, and we were taken on a visit to his residence and we have had interaction with him. So he was a true Gandhian and very simple man. Then I heard that they were okay. What about C.V. Raman? And C.V. Raman from IAS, but he is from Tamil Nadu Southern. ಅದಕ್ಕೆ on many platforms he has claimed himself a Bangalorean, proud Bangalorean. So ನಾನು ಕೇಳಿದಾಗ ನನಗೆ ಆ್ಯಕ್ಚುಲ್
Yes, sir. More than that is a proud Indian also. That I cover one. Simple, collect explain. Yes. Yes. Kapale sakotalla answer. Okay. ಲ್ಯಾಂಗ್ವೇಜ್ ಯಾವುದಿದ್ರೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಯಾವ ಚೆನ್ನಾಗಿ ಅಂತ ಯಾವ ಮೀಡಿಯಮ್ ಅಲ್ಲಿ ನೀವು ನಿಮ್ಮ ಜ್ಞಾನವನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಲ್ಯಾಂಗ್ವೇಜ್ ಚೆನ್ನಾಗಿ ಇಂಗ್ಲಿಷ್ ಚೆನ್ನಾಗಿ ಕನ್ನಡ ಚೆನ್ನಾಗಿ ಅಂತ ಏನಿಲ್ಲ ನಾನು ಬರೋದಿದ್ದು ಇಂಗ್ಲಿಷ್ ಮೀಡಿಯಂ ಬಿಕಾಸ್ ನಾನು ಓದಿದ್ದು ಸಬ್ಜೆಕ್ಟ್ಗಳು ನನಗೆ ರಿಸೋರ್ಸಸ್ ಎಲ್ಲ ಇಂಗ್ಲಿಷ್ ಮೀಡಿಯಂ ಮೆಡಿಸಿನ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಕನ್ನಡ ಜಸ್ಟ್ SLC ಓದಿದ್ದೆ ಅನ್ನೋಂಥವ್ರು ಕೂಡ ಕನ್ನಡ ಭಾಷೆಯಲ್ಲೇ ಬಂದು ಕನ್ನಡ ಲ್ಯಾಂಗ್ವೇಜ್ ಆಪ್ಷನ್ ಅಂತ ಒಂದು ಬರೆದು ಕೂಡ ಕ್ಲಿಯರ್ ಆಗಿದ್ದಾರೆ ಹಂಗಾಗಿ ಇಟ್ ಇಸ್ ಮೋರ್ ಟು ವಿತ್ ಯುವರ್ ಆರ್ಟಿಕ್ಯುಲೇಷನ್ ಅಂಡ್ ಯುವರ್ ಕಂಫರ್ಟ್ ವಿತ್ ದಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ದ್ಯಾನ್ ದ ಲ್ಯಾಂಗ್ವೇಜ್. Lot of things. So ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಡಿಗ್ರಿ ಮುಗಿಸಿ ಪೋಸ್ಟ್ ಗ್ರಾಜುಯೇಷನ್ ಹೋಗಿ ಕುತ್ಕೊಂಡ ಮೇಲೆ ಬಟ್ ನಾನು ಡಿಗ್ರಿ ಓದಿ ಸಬ್ಜೆಕ್ಟ್ ತಗೊಂಡಿದ್ರಿಂದ ನನಗೆ ಬಹಳ ಬೇಗ ಸೆಲೆಕ್ಷನ್ ಆಗಿ ಸಾಧ್ಯ ಆಯಿತು. ಬೆಸ್ಟ್ ಟೈಮ್ ಟು ಸ್ಟಾರ್ಟ್ ಪ್ರಿಪರೇಷನ್ ಅನ್ನೋದಕ್ಕಿಂತ ಅಟೆಂಪ್ಟ್ ನೀವು ಮಾಡೋಕ್ಕಿಂತ ಅಟ್ಲೀಸ್ಟ್ 1 year ಬಿಫೋರ್ ಇಫ್ ಯುವರ್ ಪ್ರಿಪರೇಷನ್ ಕುಡ್ ಸ್ಟಾರ್ಟ್ ಕಾಂಪ್ರಿಹೆನ್ಸಿವ್ಲಿ ಅಂಡ್ ಮೋರ್ ಸ್ಪೆಸಿಫಿಕಲಿ ದಟ್ ವಿಲ್ ಬಿ ಸಫಿಷಿಯಂಟ್. ಆಗ್ಬೇಕು ಅಂತಂದ್ರೆ ಯಾವ ಆಸ್ಪೆಕ್ಟ್ ಅಲ್ಲಿ ನಿಮಗೆ ಹೋಗ್ಬೇಕು ಅನ್ನೋದು ಮಾತಾಡ್ಬೇಕು. ಈಗ ಇಫ್ ಯು ವಾಂಟ್ ಟು ಬಿ ಎ ಪವರ್ಫುಲ್ ಟೀಚರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿಲ್ಲ ಯಾವ ಡಿಪಾರ್ಟ್ಮೆಂಟ್ ಆಗಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರೆ ನೀವು ಪವರ್ಫುಲ್ ಆಟೋಮೆಟಿಕ್ ಹಾಗೆ ಆಗ್ತೀವಿ. ಮತ್ತೆ ಬಹಳಷ್ಟು ನನಗೆ 1-to-1 ಇಂಟ್ರಾಕ್ಷನ್ ಹೇಳ್ತಾರೆ, ಸರ್ ನಾನು ಒಳ್ಳೆ ಸ್ಕೂಲಲ್ಲಿ ಓದಿದ್ದೀನಿ, ನನ್ನ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ನನಗೆ ಅಂತ ಕಷ್ಟ ಆಗೋದೇನಿಲ್ಲ, ನಾನು ಮಾಡ್ಬೋದಾ ಸರ್ ಅಂತ ಕೇಳ್ತೀನಿ. ಬಿ ಕ್ಲಿಯರ್, ನೀವು ಎಕ್ಸಾಮಲ್ಲಿ ಏನು ಬ್ಲ್ಯಾಕ್ ಆ್ಯಂಡ್ ವೈಟ್ ಬ್ಲೂ ಪೆನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೀತೀನಿ, ಅವ್ರು ಬರೆಯೋದ್ರ ಮೇಲೆ ನಿಮ್ಗೆ ಎವ್ಯಾಲ್ಯೂಯೇಷನ್ ಆಗುತ್ತೆ. ಅದು ಬಿಟ್ಟು ನನ್ನ ಮನೇಲಿ ಲೈಟ್ ಇರಲಿಲ್ಲ, ನನಗೆ ಯು ಪಿ ಎಸ್ ಇರಲಿಲ್ಲ, ನಮ್ಮ ಮನೇಲಿ ನಾನು ಹೋಗಿ ಲೈಬ್ರರಿಗೆ ಹೋಗ್ತಾ ಇದ್ದೆ, ನಾನು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ, ಪ್ರಾಬಬ್ಲಿ ದಟ್ ಮೇ ಗಿವ್ ಸಮ್ ಮೋಟಿವೇಶನ್ ಫಾರ್ ಯು ಟು ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ಅದು ಬಿಟ್ಟರೆ ನೀವು ಎಕ್ಸಾಮಲ್ಲಿ ಏನು ಬರೀತೀರಿ ಅನ್ನೋದ್ರ ಮೇಲೆ ಏನು ಸೆಲೆಕ್ಷನ್ನು ಅಥವಾ ನಾನ್ ಸೆಲೆಕ್ಷನ್ನು. ಬೆಸ್ಟ್ ಆಫ್ ದಿ ಕಾರ್ಪೊರೇಟ್ ಸ್ಕೂಲ್ಸಲ್ಲಿ ಓದಿ ಬೆಸ್ಟ್ ಆಫ್ ದಿ ಕರೋಡಪತಿ ಮಕ್ಕಳಿದ್ದು ದೊಡ್ಡ ದೊಡ್ಡ IAS IPS ಆಫೀಸರ್ಸ್ ಮಕ್ಕಳಿದ್ದವರು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಯಾವ ಬ್ಯಾಕ್ಗ್ರೌಂಡ್ ಇಲ್ಲದೆ ನಾನು ಬಹಳ ಸ್ಟ್ರಗಲ್ ಮಾಡ್ಕೊಂಡು ಮಾಡಿದ್ದಾರೆ. ಹಂಗಾಗಿ ಈ ಕೆಲವು ಸ್ಟೋರೀಸ್ ಅಲ್ಲಿ ಇಲ್ಲಿ ಕೇಳ್ತೀವಿ, ನಾನು ಭಾಳ ಕಷ್ಟಪಡ್ತಿದ್ದೆ, ನಾನು ಬಾವಿ ಮಣ್ಣು ತೆಗಿತಾ ಇದ್ದೆ, ನಾನು ಕುರಿ ಕಾಯ್ತಾ ಇದ್ದೆ, ಅಥವಾ ನಾನು ಇನ್ನೊಂದು ದಿನ ಹಾಲು ಕರಿತಾ ಇದ್ದೆ. ಎಲ್ಲರೂ ನಮ್ಮಲ್ಲಿ ಯಾರ ಮನೇಲಿ ಹಸು ಕಟ್ಟಿರ್ತಾರೆ ಅವ್ರು ಹಾಲು ಕರೀತಾರೆ, ಹೌದಲ್ಲ? ಯಾರ ಮನೇಲಿ ಹಸು ಕಟ್ಟಿದ್ದಾರೆ, ನಾನು ಹಸು ಕಟ್ಟಿಲ್ಲ, ಹಾಲು ಕಟ್ಟಿಲ್ಲ, ನಾನು ಕ್ಲಿಯರ್ ಸೈಕಲ್ ಇದ್ರೆ ಸೈಕಲ್ ಹೋಗ್ತೀನಿ, ಬೈಕ್ ಇದ್ರೆ ಬೈಕಲ್ಲಿ ಹೋಗ್ತೀನಿ, ಕಾರಲ್ಲಿ ಯಾರಿಗೆ ಸೈಕಲ್ ಬೇಕು ಬರ್ತೀವಿ, ಕಾರಲ್ಲಿ ಬರ್ತೀವಿ. ನೀವು ಕಾರಲ್ಲಿ ಬರ್ತೀರಿ ಅನ್ನೋ ಕಾರಣಕ್ಕೆ ಎಲ್ಲರೂ ನಿಮಗೆ ಪಾಠ ಮಾಡೋದು ಬದಲಾಗುತ್ತಾ ಅಥವಾ ನೀವು ಉತ್ತರ ಮಾಡೋದು ಬದಲಾಗುತ್ತಾ ಅಂತ. ಸೊ ಇವೆಲ್ಲ ಕಾಕಂಡ್ ಸ್ಟೋರೀಸ್ ಯಾರು ರೇಟು ಇದ್ದಾರೆ. ಬಿ ಕ್ಲಿಯರ್ ವಾಟ್ ಈಸ್ ದೇರ್ in your mind as knowledge is going to be reflected on the papers. You are going to be evaluated for what you write, not for what you are and what you think. Be clear about it. ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಬೇಕಾಗುತ್ತೆ, ಕೆಲಸದಲ್ಲಿ ತುಂಬಾ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ, ಲಾಟ್ ಆಫ್ ಅದರ್ ಇಶ್ಯೂಸ್, PR ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ, ಕೆಲಸದಲ್ಲಿ ರೈಟ್ ಪರ್ಸನ್ಸ್ ರೈಟ್ ಟೈಮಲ್ಲಿ ತೆಗೆಸ್ಕೊಳ್ಳೋದು ಅವಶ್ಯಕತೆ ಇರುತ್ತೆ. ಲಾಟ್ ಆಫ್ ಥಿಂಗ್ಸ್. ಸೊ ನೀವು ಬನ್ನಿ, APS ಆಗಿ ನಾನು ಗೈಡ್ ಮಾಡ್ತೀನಿ. ಒಂದು ಹೇಳ್ತಿದ್ವಿ, ಈಗ ನಾನು ಬಹಳ ಇದು ನನ್ನ ದಿಸ್ ಇಸ್ ನಾಟ್ ಮೈ ಆನ್ಸರ್, ದಿಸ್ ಇಸ್ ವಾಟ್ ಐ ಯೂಸ್ ಟು ಫೀಲ್ ಆ್ಯಂಡ್ ದಿಸ್ ಇಸ್ ಆನ್ಸರ್ ಆಫ್ ನಮ್ಮ ಶಾರುಖ್ ಖಾನ್. ಅವ್ರಿಗೆ ಯಾರೋ ಒಂದು ಇಂಟರ್ವ್ಯೂ ಕೇಳಿರುತ್ತೆ,
क्या आपको लगता है कभी कभी जाके पानी पूरी खाए ಮಾಡ್ಕೊಂಡೇ ಜಾಯ ನಾನು ಹೇಳ್ತಾರೆ ನಾವೆಲ್ಲ ಬೇಡ ಅಂತ ಕಣಪ್ಪ ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದಿರೋದು. ಸೊ ಯಾರು ಹೇಳ್ತಾರಲ್ಲ ಹಿಪೋಕ್ರೆಟ್ಸ್, ಏನು ಬೇಡ ನೀವು ಹೋಗ್ಬಿಟ್ಟು ಊರಲ್ಲಿ ನಿಮ್ಮದೇ, ದೇ ಆರ್ ಲಯರ್ಸ್, ದೇ ಆರ್ ಚೀಟಿಂಗ್ ದಿ ಸೊಸೈಟಿ. ಈಗ ಹೊಟ್ಟೆ ತುಂಬಿದ್ಮೇಲೆ ಹೊಟ್ಟೆ ಫುಲ್ ತುಂಬಿದೆ ನನಗೆ, ತಿನ್ನಿ ಬೇಡ ಸ್ವಲ್ಪ ಹಸ್ಬೆಂಡಾಗಿ ಏನು ಮಾಡ್ತೀವಿ, ಯಾವಾಗ ಕೊಡ್ತೀವಿ ತಿಂತೀವಿ ಆಯ್ತಾ. ಇನ್ನೊಂದು ಇವೆಲ್ಲ ಇದಾವೆ, ಬೆಂಗಳೂರು ವಿದೇಶಗಳಿಗೆ ಹೋಗಿರ್ತಾರೆ, ಅಯ್ಯೋ ನಮ್ಮ ಮಕ್ಕಳಿಗೆ ಯು ವಾಂಟ್ ಟು ಗೆಟ್ ದೆಮ್ ಕನೆಕ್ಟೆಡ್ ರೂಟ್ಸ್ ಕರ್ಕೊಂಡ್ರಿ, ಬಟ್ ಯು ಸಿಂಪ್ಲಿ ವಾಂಟ್ ಟು ಸೇ ಯು ವಾಂಟ್ ಟು ಗೆಟ್ ಯುವರ್ ಚಿಲ್ಡ್ರನ್ ಕನೆಕ್ಟೆಡ್ ರೂಟ್ಸ್, ಪ್ಲೀಸ್ ಬ್ರಿಂಗ್ ದೆಮ್, ಗೆಟ್ ದೆಮ್ ಕನೆಕ್ಟೆಡ್ ರೂಟ್ಸ್. ಅದನ್ನ ಬೇರೆ ಬೇರೆ ಹೇಳಿಸ್ತೀವಿ, ಅದು ಬಿಟ್ಬಿಟ್ಟು ಸುಮ್ಮನೆ ಹಿಪೋಕ್ರೆಟಿಕ್ ಆಗಿ ಮಾತಾಡೋದು ಅರ್ಥ ಇಲ್ಲ. ದಿಸ್ ಇಸ್ ಮೈ ಫರ್ಮ್ ಬಿಲೀಫ್ ಅಂಡ್ ಐ ಡೋಂಟ್ ಹೆಸಿಟೇಟ್ ಸೇಯಿಂಗ್ ದಿಸ್. ಬೆಂಗಳೂರಿಗೆ ಹೋಗಿ ಎಲ್ಲ ವ್ಯವಸ್ಥಿತವಾಗಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೆ ಬೆಂಗಳೂರು ಬೇಕು, ಬೆಂಗಳೂರು ಹಾಸ್ಪಿಟಲ್ ಬೇಕು, ಬೆಂಗಳೂರು ಎಜುಕೇಶನ್ ಬೇಕು, ಬೆಂಗಳೂರಲ್ಲಿ ಮಾಲ್ಗಳನ್ನು ಮಾಡಬೇಕು, ಬೆಂಗಳೂರು ಶಾಪಿಂಗ್ ಬೇಕು, ಬೆಂಗಳೂರು ವಿಮೆ ಬೇಕು. ಆ ಬೆಂಗಳೂರಲ್ಲಿ ಯಾರ್ದು ಕಾಂಟ ಕರ್ಮ ಬೇಡ. ಯಾವಾಗ ರಜೆಗೆ ಬಂದಾಗ ಸಾಕಾಗ್ಬಿಟ್ಟಿದ್ದೇನೆ ಬೆಂಗಳೂರು ಬೇಕು, ಒಂದ್ಸರಿ ಅನ್ಸುತ್ತೆ ಎಲ್ಲ ಬಿಟ್ಬಿಟ್ಟು ಹಳ್ಳಿಯಿಂದ ಮುಂದೆ ಇಟ್ಬಿಡೋಣ ಅಂತ. ಮತ್ತೆ ಯಾರು ಬೇಡ ಅಂತಿದ್ದಾರೆ, ಬರ್ಬೋದು, ಆದರೆ ಮಕ್ಕಳೆಲ್ಲ ಅಲ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಸುಳ್ಳಪ್ಪ, ನನಗಂತೂ ಅನಿಸಿಲ್ಲ. 60 ವರ್ಷದಿಂದ ಕೆಲಸ ಮಾಡ್ತೀನಿ, ರಿಟೈರ್ ಆದ್ಮೇಲೆ ನನಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅವಾಗ ಮಾಡ್ತೀನಿ. ಬಟ್ ನಾನು ಊರಿಗೆ ಹೋಗ್ತೀನಿ, ಹೊಲ ಮಾಡ್ತಾ ಇದ್ದೀವಿ, ತೋಟ ಕಟ್ಟಿದ್ದೀವಿ, ದನ ಕರುಗಳನ್ನ ಇಟ್ಕೊಂಡಿದ್ದೀವಿ, ನಮ್ಮ ಮನೇಲಿ ಒಂದೆರಡು ದನ ಕರು ಇಟ್ಕೊಂಡಿದ್ದೀವಿ. ಸೊ ನಮ್ಗೆ ಏನು ಬೇಕು ಅದನ್ನ ಮಾಡ್ಬೇಕಷ್ಟೇ. ಏನು ಹೇಳ್ತಾರಲ್ಲ IPS ಏನೋ ಮಾಡ್ಬಿಟ್ಟೆ, ನನಗೇನು ಎಪ್ಪೋ ಮಜಾ ಬರ್ತಾ ಇಲ್ಲ, ನನ್ನ ಸುಮ್ಮನೆ ಊರಲ್ಲಿ ಎಲ್ಲ ಸುಳ್ಳು ಫೋಕಸ್. ಸರ್ ನಿಮಗೆ ಯಾವಾಗ ಅನ್ಸಿದ್ಯಾ ಇಷ್ಟು ದೊಡ್ಡ ಸಂಸ್ಥೆ ಅಂತ ಕಟ್ಟಕ್ಕೆ ಹೋಗಿ ಆರಾಮಾಗಿ ಊರಲ್ಲಿ ಎಲ್ಲರೂ ಪ್ರೈವೇಟ್ ಹಾಸ್ಪಿಟಲ್ ಒಂದೇ ನಿಮಿಷ ಪ್ಲೀಸ್. ಈ ಕರೆಂಟ್ ಅಫೇರ್ಸ್ ನೀವು ಯಾವ ರೀತಿ ಕವರ್ ಮಾಡ್ತೀರಿ ಸರ್? ಅಂದ್ರೆ ಹಿಂದೂ ನ್ಯೂಸ್ ಪೇಪರ್ ಒಂದು ರೆಫರ್ ಮಾಡಬೇಕು ಅಂತ ಹೇಳ್ತಾರೆ, ಮತ್ತೆ ಕನ್ನಡ ಪ್ರಜಾವಾಣಿ ರೆಫರ್ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಸೆಷನ್ಸ್ ಬರ್ತಾವಲ್ಲ ಸರ್, ಈಗ ಒಂದು ನ್ಯೂಸ್ ಪೇಪರ್ ಬಗ್ಗೆ ಸೆಷನ್ಸ್ ಇರ್ತಾವಲ್ಲ, ಆ ಥರ ಕೇಳ್ತಿದ್ದೀರಾ? ಯಾವ ರೀತಿ ನೋಟ್ಸ್ ಮಾಡ್ಕೊಂಡಿದ್ದೀರಾ? ಯಾವ ರೀತಿ ನೀವು ಕವರ್ ಮಾಡಿದ್ದೀರಾ ಕರೆಂಟ್ ಅಫೇರ್ಸ್? ಈಗ ನಾನು ಓದ್ಬೇಕಾದ್ರೆ ನಾನು ವಾಜಿರಾಮ್ ನೋಟ್ಸ್ ಮೇನ್ ಎಕ್ಸಾಮ್ ಓದಿಲ್ಲ. ನಾನು ವಾಜಿರಾಮ್ ಮೇನ್ಸ್ ಏನಿಲ್ಲ ಅದನ್ನ ವಾಜಿರಾಮ್ ನೋಟ್ಸ್ ಸರ್ ನಾನು ಆಗ ನಾನು ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ತೊಂದರೆವಾಗಿ ಇಷ್ಟೊಂದು ಇರಲಿಲ್ಲ, ಹಂಗಾಗಿ ನಾನು ಪ್ರಿಪೇರ್ ಮಾಡಿದ್ದು ವಾಜಿರಾಮ್ ನೋಟ್ಸ್ ಮೇನ್ ಎಕ್ಸಾಮ್ಗೆ ನೋಟ್ಸ್ ಓದಿದ್ದೆ, ಮೇನ್ಸ್ ಎಕ್ಸಾಮ್ಗೆ. ಪ್ರಿಲಿಮ್ಸ್ ಓದೋಂಥ ಸಂದರ್ಭದಲ್ಲಿ ವಿಜಾರ್ಡ್ ಅಂತ ಒಂದು ಮ್ಯಾಗಝಿನ್ ಬರ್ತಿತ್ತು, ಆ ಮ್ಯಾಗಝಿನ್ ಫಾಲೋ ಮಾಡ್ತಾ ಇದ್ದೆ, ಕರೆಂಟ್ ಅಫೇರ್ಸ್ ಟ್ರೈ ಮಾಡೋದು. ಮತ್ತೆ ಡೈಲಿ ಬೆಳಗ್ಗೆ ಹಿಂದೂ ಓದಬೇಕು ಅಂತ ಹೇಳ್ತಿದ್ದಾಗ ಓದ್ತಾ ಇದ್ದೆ, ನನಗೆ ಆಗ್ತಿರ್ಲಿಲ್ಲ, ಭಾಳ ಟಫ್ ಅನಿಸ್ತಿತ್ತು. ಆ ಪದಗಳೆಲ್ಲ ನನಗೆ ಹೊರಡ್ತಾನೆ ಇರಲಿಲ್ಲ, ತಲೆ ಇರ್ತಿರಲಿಲ್ಲ. ಬಟ್ ಹಿಂದೂ ಓದ್ತಾ ಇದ್ದೆ, ಎಡಿಟೋರಿಯಲ್ ಕಾಲಮ್ ಬರ್ತಿತ್ತು, ಅವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಓದ್ತೀನಿ. ಆಮೇಲೆ ಬರ್ತಾ 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 ಎಲ್ಲ ಸ್ನಿಪೆಟ್ಸ್ ಟೈಪ್ ರೆಡಿ ನೋಟ್ಸು, ರೆಡಿ ಇನ್ಸ್ಟೆಂಟ್ ನೋಟ್ಸು, ಇನ್ಸ್ಟೆಂಟ್ ಕರೆಂಟ್ ಅಫೇರ್ಸ್ ಆ ಥರ ಬರ್ತಿದ್ದು, ಅದನ್ನೆಲ್ಲ ಓದ್ಕೊಂಡು ಹೋಗ್ತಾ ಇದ್ವಿ. ಪ್ರಿಲಿಮ್ಸ್ ಹೋದವರೆಗೂ, ಪ್ರಿಲಿಮ್ಸ್ ಎಕ್ಸಾಮ್ ಬರೆಯೋವರೆಗೂ ಅಥವಾ ನಿಮ್ಮಿಂದ ಎಕ್ಸಾಮಿನೇಷನ್ ಫಸ್ಟ್ ಸೀರಿಯಸ್ ಅಟೆಂಪ್ಟ್ ಕೊಡೋವರೆಗೂ ಸ್ವಲ್ಪ ಮ್ಯಾಗಝಿನ್ಸ್ ಅಂತ ಓದಿ. ಕುರುಕ್ಷೇತ್ರ ಯೋಜನಾ ಅಂತ ಎಲ್ಲ ಗೊತ್ತಾಯಿತು, ಅದರಲ್ಲಿ ತುಂಬ ರೆಲವೆಂಟ್ ಎಲ್ಲ ಬರ್ತಿತ್ತು. ಅದನ್ನ ನಾನಂತ ಯಾವತ್ತೂ ನೋಟ್ಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಇದನ್ನು ಹೇಳ್ತೀನಿ, ಯಾಕಂದ್ರೆ ನೋಟ್ಸ್ ಮಾಡೋದು ಸಖತ್ ಟೈಮ್ ಹಿಡಿಯುತ್ತೆ. ಹೌದಾ, ಗೊತ್ತಿರಲ್ಲ ಎಲ್ಲ. ನಾನು ಇದಕ್ಕೆ ಏನು ಮಾಡ್ತಿದ್ದೆ, ಅದ್ರಲ್ಲಿ ನೋಟ್ಸ್ ಇಸ್ಕೊಂಡು ಹೋಗ್ತಾ ಇದ್ದೆ, ಬುಕ್ ಓದ್ತಾ ಇದ್ದೆ, ಬುಕ್ಕನ್ನೇ ನೋಟ್ಸ್ ಓದ್ತಾ ಇದ್ದೆ. ಮತ್ತೆ ಅದ್ರ ಕೆಲವೆಲ್ಲ ನಮ್ಗೆ ಎಕನಾಮಿಕ್ ಪಾರ್ಟ್ನ ಇರ್ತಿತ್ತು, ಪ್ರಾಫಿಸಿಯಾಲಜಿ ಇರ್ತಿತ್ತು, ಅವೆಲ್ಲ ಸ್ವಲ್ಪ ಬ್ರೀಫ್ ಆಗಿ ಬೇಕಿತ್ತು ಅಂತ ಯಾವ್ದಾದ್ರು ನೋಟ್ಸ್ ಮಾಡಿರೋದ್ರಿಂದ ರಿಲ್ಯಾಕ್ಸ್ ಮಾಡ್ಕೊಂಡು ಓದ್ತಾ ಇದ್ದೆ. ಸೊ ನೋಟ್ಸ್ ಮಾಡೋದು ಬಹಳ ಕಷ್ಟ. ದೇರ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಗೆಟ್ ನೋಟ್ಸ್ ಪ್ರಿಪೇರ್. ಒಂದು ಇನ್ಸ್ಟಿಟ್ಯೂಷನ್ಸ್ ಹಾಗಾಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ಸಿಸ್ಟಮ್ ಕನ್ಸಲ್ಸ್ ಇರೋದು ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಒಂದು ಯಾವ್ದಾದ್ರು ಚೆನ್ನಾಗಿ ನೋಟ್ಸ್ ಮಾಡಿರುವಂಥವ್ರು, ಪ್ರೀವಿಯಸ್ ಇಯರ್ ಅಲ್ಲಿ ಸೆಲೆಕ್ಷನ್ ಆಗಿರೋ ಯಾವ್ದಾದ್ರು ಮಾರ್ಕೆಟಲ್ಲಿ ಇದ್ದೇ ಇರುತ್ತೆ, ತಗೊಂಡು ಓದ್ಕೊಂಡು ಕಾನ್ಫಿಡೆನ್ಸ್ ಆಗಿ ಇದು ಮಾಡಿ. ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಜಾಸ್ತಿ ಈ ಕ್ವಶನ್ ಕೇಳಿದ್ರೆ ಏನು ಬರೀತ್ಯಾ ಅನ್ನುವಂಥದ್ದು ಬರೀಬೋದು. ಫಾರ್ ಎಕ್ಸಾಂಪಲ್, ಈಗ ಸರ್ ಇದ್ದಾರೆ, ಈಗ
ಯಾರಾದರೂ KPSC ಅಥವಾ UPSC ಮೇನ್ಸ್ ಬರೆದಿರೋದು ಯಾರಿಲ್ಲ? ಇಲ್ವಾ? ಸರ್, ಈಗ ಒಂದು ಯಾವ್ದಾದ್ರು UPSC ಫಾರ್ ಎಕ್ಸಾಂಪಲ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ರಿಲೇಟೆಡ್ ಯಾವುದೋ ಒಂದು ಕ್ವಶನ್ ನೀವು ಬರ್ತಿದ್ದು ಕ್ವಶನ್ ಇದೆ ಸರ್. ಎನಿವನ್ ಯಾರಾದ್ರೂ ಬೇರೆ ಓಕೆ. ಈಗ ರಿಲೆವೆನ್ಸ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಒಂದು ಕ್ವಶನ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಜನರಲಿ ಇದಕ್ಕೆ ಎಲ್ಲ ಇಲ್ಲಿ ಬರೀತಾ ಇದ್ರು. ನಂದು GS ಪೇಪರ್ 1 300 ಅಂತ ಹೇಳಿದ್ನಲ್ಲ, 370 ಬಂದಿತ್ತು. ಅವಾಗ GS ಪೇಪರ್ 239 ಬಂದಿತ್ತು ಔಟ್ ಆಫ್ 300. ದೋ I attended up to about 260, 270 ಬರ್ತಿದ್ದೆ. 239 ಬಂದಿತ್ತು. ಸೊ 239 ಬಂದಿರ್ಬೇಕಂದ್ರೆ ನಾನು ಬರ್ದಿರೋ ಮಾರ್ಕ್ಸ್ ಕ್ವಶನ್ಗೆಲ್ಲ ಆಲ್ಮೋಸ್ಟ್ 80% ಮಾರ್ಕ್ಸ್ ಕೊಟ್ಟಿರಬೇಕು. ಸೊ ನಂದು ಅಪ್ರೋಚ್ ಹೆಂಗಿತ್ತು ಅಂದರೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್, ರಿಲೆವೆನ್ಸ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅನ್ನುವಂಥದ್ದು ಒಂದು ಕ್ವಶನ್ ಇದೆ. ಸೊ ಪ್ರಾಬಬಲಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ 1920 ದ ಇನಿಷಿಯೇಟಿವ್ ಆಫ್ ಗಾಂಧೀಜಿ ವೆರಿ ಕಾಲ್ಡ್ ಫಾರ್ ನಾನ್ ಕೋಆಪರೇಷನ್ ಆನ್ ವೇರಿಯಸ್ ಇದರ ಜನರಲಿ ಮಾಡ್ತಿದ್ವಿ. ಸೊ ನಾನು ಸ್ವಲ್ಪ ಯಾವಾಗಲೂ ಒಂದು ಬ್ಯಾಕ್ ಗ್ರೌಂಡು ಬಟ್ ಒಂದು ಇನ್ಫಾರ್ಮೇಷನ್ ಸಪ್ರೇಟ್ ಬರೀತೀವಿ. ಸಪೋಸ್ ಒಂದು 20 ಮಾರ್ಕ್ಸ್ ಕ್ವಶನ್ ಅಂದ್ಕೊಳ್ಳಿ, 2 ಪೇಜ್ ಬರೀಬೇಕು. ಅದರಲ್ಲಿ ನಾನು ಮೋಸ್ಟ್ ಆಫ್ ದಿ ಕ್ವಶನ್ಸ್ ರಿಲೇಟಿಂಗ್ ಟು ಹಿಸ್ಟ್ರಿ ಅವಕ್ಕೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡಿದೆ. I generally used to start saying the established advent of European powers from 1496 and their assertion of colonization with Battle of Plassey in 1757 and Battle of Bhagrat in 1864, and with Sipahi Mutiny of 1857 and the establishment of Indian National Congress in 1885, a platform for Indian national movement was established, which preluded with issues of partition of Bengal in 1905, Swadeshi, Swaraj, and annulment of partition of Bengal, and constitutional developments like Marley Window reforms and Montevideo reforms started the movement of non-cooperation. This introduction ಆಗ್ತಿದೆ ಒಂದು ಸ್ಮಾಲ್ ಪ್ಯಾರಾದಲ್ಲಿ. ಅವಾಗ ಏನಾಗ್ತಿತ್ತು, ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಇದೆ. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂದ್ರೆ ಡೈರೆಕ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇಸ್ ಎ ಮೂವ್ಮೆಂಟ್ ಒಂದು ಬ್ಯಾಕ್ಗ್ರೌಂಡ್ ಆಗ್ಬಿಟ್ಟು, ಆಮೇಲೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಯಾರು ಸ್ಟಾರ್ಟ್ ಮಾಡಿದ್ರು, ಅದ್ರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಯಾವ ರೀತಿ ಕನ್ಕ್ಲೂಡ್ ಆಯಿತು, ರಿಲೆವೆನ್ಸ್ ಅಂತ ಕೇಳಿದೆ. ಆ ಪದ ಇಸ್ ಹೈಲೈಟ್. ಅದರೆಲ್ಲ ಬಂದಾದ್ಮೇಲೆ ಲಾಸ್ಟ್ಗೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಫ್ ಬೈ Gandhiji post Chora Chowdhury incident where police station was burnt down by the freedom fighters. Mobs who claimed themselves as freedom fighters, and in the pretext of that, Gandhiji gave a call that violent movements cannot be sustained for a long time, saying that it was criticized by all the leaders, but ಇವಾಗ ಅಲ್ಲಿ ಬರಿಬೇಕು ರಿಲೆವೆನ್ಸ್ ಅಂದ್ರೆ ಗಾಂಧಿಯನ್ ಫಿಲಾಸಫಿ ಒಪ್ಪಬೇಕಾ ವಿರೋಧಿಸ್ತೀರಾ ಅನ್ನೋದು ಎಸ್ಟಾಬ್ಲಿಷ್ ಮಾಡಬೇಕು. ಗಾಂಧಿಯನ್ ಫಿಲಾಸಫಿ ಆಫ್ ಅಹಿಂಸಾ ಸತ್ಯಾಗ್ರಹ ವಾಸ್ ವೆರಿ ಲೈಕ್ ಇನ್ಸ್ಟ್ರೂಮೆಂಟಲ್ ಇನ್ mobilizing people from across the country towards Indian national movement, and these violent movements would have been very easy for British to curb or to snub or to destroy, damage. Then ಅಹಿಂಸಾ ಸತ್ಯಾಗ್ರಹ ಹಂಗಾಗಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಚೋರ ಚೌಧರಿ ಇನ್ಸಿಡೆಂಟ್ ಆದ್ಮೇಲೆ ವಿಡ್ರಾ ಮಾಡಿದ್ರು. ಹಾಗಾಗಿ ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಆಫ್ ವೈಲೆನ್ಸ್ ಲೈಕ್ ಸರ್ಟನ್ ಎಫರ್ಟ್ಸ್ ಆಫ್ ರೆವಲ್ಯೂಷನರಿ ಎಕ್ಸ್ಟ್ರೀಮಿಸ್ಟ್ ಅಂಡ್ ರೆವಲ್ಯೂಷನರಿ ಟೆರರಿಸ್ಟ್ ಅಂತಾರೆ, ರೆವಲ್ಯೂಷನರಿ ಫ್ರೀಡಮ್ ಫೈಟರ್ಸ್ ಅಂತಾರೆ. ವಿತ್ ಎಕ್ಸೆಪ್ಷನ್ ಆಫ್ ಸಚ್ ವೈಲೆಂಟ್ ಮೂವ್ಮೆಂಟ್ಸ್, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಹ್ಯಾಸ್ ಗಿವನ್ ಅ ಕ್ಲಿಯರ್ ಲೆಸನ್ ಟು ಲೀಡರ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ದಟ್ ಓನ್ಲಿ peaceful and consistent efforts of Indian national movement can take the country towards the liberation from European powers, British powers, which was sustained in severe disobedience later in the Quit India movement. So, other conclude ಮಾಡ್ತಾ ಇಲ್ಲ. So, this is how we used to attend. ಅವಾಗ ಏನಾಗುತ್ತೆ, ಒಂದು ರೂಟೀನ್ ಆಗಿ ನಾನ್ ಕೋಆಪರೇಷನ್ ಅಂದ್ರೆ ಏನು, ಅದ್ರದ್ದೇನು ಪ್ಲಸ್ ಮೈನಸ್, ಅದಕ್ಕೆ ಅಪ್ ಅಂಡ್ ಡೌನ್ ಸ್ಟೋರಿ ಬರೀತಾ ಇಲ್ಲ. ಒಂದು ಕ್ಲಿಯರ್ ಕೊಡುವಂಥದ್ದು, ಬಾಡಿ ಆಫ್ ದಿ ಸಬ್ಜೆಕ್ಟ್ ಕೊಡುವಂಥದ್ದು, ಜೊತೆಗೆ ಲಾಸ್ಟಿಗೆ
ಕನ್ಕ್ಲೂಷನ್ ಬರೀತೀನಿ ಅದರ ಜನರಲಿ ಸ್ಕೋರ್ ಚೆನ್ನಾಗಾಗುತ್ತೆ ಅನ್ನೋದು ನನಗೆ ತುಂಬ ಒಳ್ಳೆ ಸ್ಕೋರ್ ಇವತ್ತು ಇಂಡಿಯನ್ ಪೊಲಿಟಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಇದು ಹಿಸ್ಟ್ರಿ ಮೈ ಫೇವರೇಟ್ಸ್ ಡ್ಯೂರಿಂಗ್ ದ ಪ್ರಿಪರೇಷನ್. ಆನ್ಸರ್ ಮಾಡೋದು ಡಿಸೈಡ್ ಆಗಿ ಎಕ್ಸಾಮ್ ಬಂದಿರೋ ಕಾಂಪಿಟೇಟಿವ್ ಡಿಗ್ರಿ ವ್ಯಾಲ್ಯೂ ಫುಲ್ ನೋಡಿ, ಡಿಗ್ರಿ ಒಳ್ಳೆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಗ್ರಿ ಯೂನಿವರ್ಸಿಟಿ ಟಾಪರ್ ಆಗಿ ನಂತರದಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಹೋಗಬೇಡಿ ಡಿಗ್ರಿ ಕ್ಲಾಸಿಗೆ ಹೋಗಲಿ ಇದನ್ನೇ ಪ್ರಿಪರೇಷನ್ ಮಾಡಿ ಕೋಚಿಂಗ್ ನಾನು ಸಜೆಸ್ಟ್ ಮಾಡಲ್ಲ. ಇಲ್ಬೇಡಿ ಸಜೆಸ್ಟ್, ಯಾಕಂದ್ರೆ ಆಬ್ಜೆಕ್ಟಿವ್ ಎಕ್ಸಾಮ್ ಅಲ್ಲ, ಅಲ್ಲಿ ಸಬ್ಜೆಕ್ಟಿವ್ ಎಕ್ಸಾಮ್ ಇರುತ್ತೆ, ತುಂಬಾ ವ್ಯಾಸ್ಟ್ ಸಿಲೆಬಸ್ ಇರುತ್ತೆ, ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗಬೇಕು. ನಾವೆಲ್ಲ ಡಿಗ್ರಿ ಮುಗಿಸ್ಕೊ ಡಿಗ್ರಿ ಅಕಸ್ಮಾತ್ ನಾವು ಒಂದು ಒಳ್ಳೆ ರೀತಿ ಡಿಗ್ರಿ ಮುಗಿಸ್ದಲ್ಲೇ UPSC ಇಂಟರ್ವ್ಯೂಗೆ ಹೋಗ್ಬಿಟ್ಟಿದ್ರೆ ನಮಗೆ ಮುಗಿದು ಓಡಿಸ್ಬಿಡೋದು ಆ ಥರ ಕೆಟ್ಟದಾಗಿತ್ತು ನಮ್ಗೆ. ಈ ಡಿಗ್ರಿಲಿ ಏನಿದೆ ನಿಮ್ಮ ಫ್ಯಾಕಲ್ಟಿಯಿಂದ, ನಿಮ್ಮ ಫ್ರೆಂಡ್ಸ್ ಇಂದ, ಸೀನಿಯರ್ಸ್ ಇಂದ, ಜೂನಿಯರ್ಸ್ ಇಂದ, ಎಕ್ಸಾಮ್ಸ್ಗಳಿಂದ, ಪ್ರಿಪ್ರೇಷನ್ ಇಂದ, ಕ್ಲಾಸಸ್ ಇಂದ ಯುವರ್ ಪರ್ಸನಾಲಿಟಿ ಚೇಂಜ್ ಪಾಸಿಟಿವ್ಲಿ. ಸೊ ಬೆಟರ್ ಫೋಕಸ್ ಆನ್ ಡಿಗ್ರಿ. ಒಂದು ಹಂತ ಡಿಗ್ರಿ ಕೋಚಿಂಗ್ ತಗೊಳ್ಳಿ, ಕೋಚಿಂಗ್ ತಗೊಂಡು ಎಕ್ಸಾಮಿನೇಷನ್. ಈ ಫ್ರಾಡ್ ಮಾಡೋದಲ್ಲೇ ನಾನು KPSC UPSC ಎರಡೂ ಕ್ಲಿಯರ್ ಮಾಡಿದ್ದೀನಿ. ಸೊ ನಾನು ಫ್ರಮ್ ದಿ ಹಾಸ್ಟ್ ಸ್ಟ್ರೆಂತ್ ಯಾವುದೋ ಸ್ಕ್ಯಾಮ್ ಆಗ್ಬೋದು, ಯಾವುದೋ ಒಂದೊಂದು ದಿನ ಆಗ್ಬೋದು, ತಲೆ ಕೆಡಿಸ್ಕೋಬೇಡಿ ಆಯ್ತಾ. ನಿಮಗೆ ಬೇಕಾಗಿ ಒಂದೇ ಸೀಟ್ ಒಂದೇ ಪೋಸ್ಟ್ ಹೌದಾ, ನಾನು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೀನಿ ಅಂತ 4 ಕೆಲಸ ತಗೋಬೋದಲ್ಲ, 4 ಕೆಲಸ ಮಾಡಕ್ಕಾಗತ್ತಾ? ತಲೆ ಕೆಡಿಸ್ಕೋಬೇಡಿ, ಡೋಂಟ್ ಆ ತಲೆಯಲ್ಲಿ ಇಟ್ಕೋಬೇಡಿ. ಮತ್ತೆ ಆರ್ಗನೈಸ್ಡ್ ಆಗಿ ಓದಬೇಕಾಗುತ್ತೆ. ಆರ್ಗನೈಸ್ಡ್ ಆಗಿ ಓದೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ನಾನು ಹೇಳಿದ್ನಲ್ಲ ಇವಾಗ, ಇದು ನಾನು ಆರ್ಗನೈಸ್ಡ್ ಆಗಿ ಓದಿದ್ರೆ ಫಲ. ನಾನು ನೀಟಾಗಿ ಐ ವಾಸ್ ವೆರಿ ಕ್ಲಿಯರ್. ಈಗ 1757 ಕಟ್ ಆಫ್ ಕ್ಲಾಸ್ ಆಗುತ್ತೆ, ಕಟ್ ಆಫ್ ಬಾಕ್ಸರ್ ಆಗುತ್ತೆ, ಅವೆರಡು ಆದಾಗ ಕಲೋನಿಯಲ್ ಎಸ್ಟಾಬ್ಲಿಷ್ ಆಗುತ್ತೆ. ಅದಾದ್ಮೇಲೆ ಸಣ್ಣ ಪುಟ್ಟ ಸಂಘರ್ಷಗಳು ಯುದ್ಧಗಳು ಅಂತ ಬರ್ತವೆ. ಅದಾದ್ಮೇಲೆ ವೀಕ್ಷಣೆ, ಅದಾದ್ಮೇಲೆ ಸಿಪಾಯಿ ಮ್ಯೂಟಿನಿ ಆಗುತ್ತೆ. ಸಿಪಾಯಿ ಮ್ಯೂಟಿನಿ ಆದಾಗ ಅದನ್ನ ಕ್ರಶ್ ಮಾಡ್ತಾರೆ. ಅದಾದ್ಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಾರ್ಮೇಷನ್ ಆಗುತ್ತೆ. ಅದನ್ನ ಕೆಲವರು ಸೇಫ್ಟಿ ವಾಲ್ ಬಂದ್ರು, ಕೆಲವರು ಒಂದು ಪ್ಲಾಟ್ಫಾರ್ಮ್ ಅಂದ್ಕೊಂಡ್ರು. ಅದಾದ್ಮೇಲೆ ಮತ್ತೆ ಫಸ್ಟ್ ಮೇಜರ್ ಅಂದ್ರೆ ಪಾರ್ಟಿಷನ್ ಆಫ್ ಬೆಂಗಾಲ್. ಪಾರ್ಟಿಷನ್ ಆಫ್ ಬೆಂಗಾಲ್ ಆದ್ಮೇಲೆ ಅದು ಹೋಗ್ಬಿಡಲ್ಲ, ಸ್ವರಾಜ್ಯ ಸ್ವದೇಶಿ ಏನೋ ಸ್ಟಾರ್ಟ್ ಆಯಿತು. ಪಾರ್ಲಿಮೆಂಟ್ ರಿಫಾರ್ಮ್ಸ್ ಹೇಳಿದ್ರು, ಅದಕ್ಕೆ ಒಪ್ಪಲಿಲ್ಲ. ಅದಾದ್ಮೇಲೆ ಗಾಂಧಿ ಎಂಟ್ರಿ ಆಗುತ್ತೆ 14, 16, 17. ಚಂಪಾರಣ ಸತ್ಯಾಗ್ರಹ, ಕೇಡಾ ಸತ್ಯಾಗ್ರಹ, ಅಹಮದಾಬಾದ್ ಮಿಲ್ ಸತ್ಯಾಗ್ರಹ, ಹೋಮ್ ಮೂವ್ಮೆಂಟ್. ಅದರ ನೆಕ್ಸ್ಟ್ ಅಲ್ಲಿ ಮಾಂಟೆಗ್ಯೂ ಚೆಲ್ಫೋರ್ಡ್ ರಿಫಾರ್ಮ್ಸ್. ಅದಾದ್ಮೇಲೆ ನೆಕ್ಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಚೌರಾಚೌರಿ ಇನ್ಸಿಡೆಂಟ್. ಅದಾದ್ಮೇಲೆ ನೆಕ್ಸ್ಟ್ ಮೇಜರ್ ಅಂದ್ರೆ ಸೈಮನ್ ಕಮಿಷನ್. ಆಮೇಲೆ ಅದಾದ್ಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್, 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಅದಾದ್ಮೇಲೆ ಡಿಕ್ಲರೇಷನ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ಇಂಡಿಯಾ ವಾಸ್ ಡಿಕ್ಲೇರ್ಡ್ ಇಂಡಿಪೆಂಡೆಂಟ್ ನೇಷನ್. ಆಮೇಲೆ quit India, everybody was kept behind the bars. But for Gandhi's day, there was nothing to lead the country. ಅದಾದ್ಮೇಲೆ ಮತ್ತೆ ಫಿಕ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಶಿಮ್ಲಾ ಅಗ್ರಿಮೆಂಟ್, ಕೌಂಟ್ ಬ್ಯಾಟಲ್ ಪ್ಲಾನ್. ಆಮೇಲೆ 1947 ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಇಂಡಿಯಾ. ದಿಸ್ ಇಸ್ ಹೌ ಐ ಯೂಸ್ ಟು ರಿಮೆಂಬರ್. ಈ ಮಧ್ಯದಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಕೇಳಿದ್ದೆಲ್ಲ ಒಂದು ಪ್ಯಾನಲ್ ಅಲ್ಲಿ ಕೆಲವು ಪ್ಯಾನಲ್ ಹಾಕಿರ್ತಾರೆ. ಸೊ ದಟ್ ಯೂಸ್ ಟು ಬಿ ಡಿಫರೆಂಟ್ ಆನ್ಸರ್ ವಿಚ್ ಡೆಫಿನೆಟ್ಲಿ ಯೂಸ್ ಟು ಬಿ ಕರ್ನಾಟಕ ಮೋರ್ marks than other protein workers. So that helps. Thank you. I think all are better. Failure na job alge ಹೋಗ್ಬಿಡಿ. Camera off ಮಾಡಿ.
ನಾನ್ ಟೀಚಿಂಗ್ ಸ್ಟಾಫ್ ದಯಮಾಡಿ ವೇದಿಕೆಗೆ ಆರಿಸಿಕೊಳ್ಳಿ. Thank you, Santosh sir, for your kind support. ಸೊ ನೀವು ದೀರ್ಘವಾದ ಕಾಣಿಕೆಯನ್ನು ಸ್ವೀಕರಿಸಬೇಕು ತಾವು.
ದಯಮಾಡಿ ಎಲ್ಲ ಸ್ಟಾಪ್. ಆ ಕಡೆ ಹೇಳ್ಬಿಟ್ಟು ಹಂಗೆ ಪ್ಲಾನ್ ಆಗಿ ಬರ್ತೀನಿ ನಾನು ನೀವೆಲ್ಲ ಕಡೆ ಹೋಗೋದು ಬಂದು ಗುಡ್ಡೇವ್ ಹೇಳ್ತಾ ಇದೆ ಅಂದಾಗ ಅವರು ಮಧ್ಯಾಹ್ನ ಅವರು ದೌಲತ್ತನವರು ಆಮೇಲೆ ಇಲ್ಲ ನಮ್ಮ ಜೊತೆ ಬರ್ತೀವಿ ಅಂತ ಹೇಳಿ ಹಣ ಕೊಟ್ಟು ಬಂದರು. ಸೊ ನಾವೆಲ್ಲರಿಗೂ ಸ್ಫೂರ್ತಿಯಾಗಿ ಸೂಕ್ತವಾಗಿ ಮಾತನಾಡಿ ಇತರ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡಿ ಸ್ವಲ್ಪ ನಿಮ್ಮೆಲ್ಲರಿಗೂ ಸಂತೋಷಪಡಿಸಿದ ಕೂಡ ನಮ್ಮ ಕರೆಗೆ ಯಾವುದೇ ಮೋಸ ಆಗದ ರೀತಿ ನಡ್ಕೊಂಡ್ರು. ಅಂದ್ರೆ ನಾವು ಕರೆದು ಒಂದು ಬೆಲೆ ಸಿಕ್ತು. ಸೊ ಈಗೆಲ್ಲ ಕಾಯ್ತಿದ್ರು ಸಾಕ್ಬೇಕಾಗಿ ಅಂತ ಹೇಳಿ ನಮ್ಮನ್ನ ಇವತ್ತಿನ ಇಂಟ್ರೆಸ್ಟ್ ತುಂಬಾ ಆಗುತ್ತೆ. ಮೇಲೆ ಬಂದ ಕ್ರೌಡ್ ನೋಡಿ ಕ್ರೌಡ್ ನೋಡಿ ಆಫೀಸ್ಗೆ ಬಂದ್ವಿ. police station will be done in office from Gurudev team. Some of us will go at the team and felicitate Commissioner of Kubilawar in office. That's what we have decided. So ಹಾಗಾಗಿ ಮುಂದಿನ ಕಾರ್ಯಕ್ರಮ ಮುಕ್ತಾಯ ಅಂತ ಮಂಜುನಾಥಪುರ ರಫೀಜಿ ಅವರು ನಡೆಸಿದ್ದಾರೆ. 60 will start. We are going to start with 60 again. Then the promise we have maintained every year. ನಮ್ಮ ಕಡೆಯಿಂದ ಮತ್ತೊಮ್ಮೆ 60 20 लोगों को हम चुन के जो परिश्रम डालने के लिए तैयार ಯಾರು ಶ್ರಮ ಹಾಕಲು ತಯಾರಿದ್ದಾರೆ ಯಾರು ಟಾಪ್ ಆಗ್ತಾ ಇದ್ದೀರಿ ಸ್ಕಾಲರ್ಶಿಪ್ ಎಕ್ಸಾಮ್ ಅನ್ನು ಮಾಡಿ 60 ಜನ ಹುಡುಗರನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ವಿಶೇಷ ತರಬೇತಿಯನ್ನು ಕೊಡ್ತೀವಿ. ಅದಕ್ಕಾಗಿ ನಮ್ಮ ಗುರುಗಳಿಂದ ಒಂದು ಮೆಂಟರ್ ಅಂತ ಒಂದು ಟೀಮ್ ರೆಡಿ ಮಾಡಿ ದೇ ವಿಲ್ ಡೈರೆಕ್ಟ್ಲಿ ಟೇಕ್ ಕೇರ್ ಆಫ್ ದೋಸ್ ಸ್ಟೂಡೆಂಟ್ಸ್ ಅಂತ ಮಾಡಿ ಅವರಿಗೆ ಯಶಸ್ಸು ಯಾವುದೇ ಪರಿಸ್ಥಿತಿಯಲ್ಲಿ ಯಶಸ್ಸು ಸಿಗಬೇಕು ಅನ್ನೋದನ್ನ ಶತಸಿದ್ಧ ಮಾಡಿಕೊಳ್ಳುತ್ತೀವಿ. ಆ ಒಂದು ಎಕ್ಸಾಮ್ ಮುಂದಿನ ವಾರ ಬರುತ್ತೆ. ತಪ್ಪದೇ ಪ್ರತಿಯೊಬ್ಬರು ತಿಳಿಸಿ. ಥ್ಯಾಂಕ್ ಯು. Thank you.